ಹಾಯ್, ನಮಸ್ಕಾರ. ಕಾಲೇಜು ಶಿಕ್ಷಣ ಇಲಾಖೆಗೆ ವಂದನೆಗಳು. ನಾನು ನಿಮ್ಮ ಹರೇಂದ್ರ ಗೌಡ. ನಾವು ಈ ಒಂದು ಸೆಷನ್ ಅಂತಕ್ಕಂಥದ್ದು ಭೂಗೋಳ ಶಾಸ್ತ್ರಕ್ಕೆ ಸಂಬಂಧಪಟ್ಟಂಗೆ ದ ಸೀರೀಸ್ ಆಗಿರುತ್ತೆ. ನಾವು ಈ ಸೀರೀಸ್ ಅಲ್ಲಿ 11ನೇ ಕ್ಲಾಸ್ ಯಾವುದು ಅಂತಂದ್ರೆ ಎಕನಾಮಿಕ್ ಜಿಯೋಗ್ರಫಿ ಅಂತ ಕರಿತೀವಿ. ನಮ್ಮ ಮೇಜರ್ ಆಗಿ ಭೂಗೋಳ ಶಾಸ್ತ್ರ ಅಂತಕ್ಕಂಥದ್ದು ಬೆನಿಫಿಟ್ ಆಗತ್ತಾ ಅಂತಂದ್ರೆ ಬೆನಿಫಿಟ್ ಆಗತ್ತೆ. ಯಾವ ರೀತಿ ಬೆನಿಫಿಟ್ ಆಗತ್ತಪ್ಪ ಅಂತಂದ್ರೆ ನಮ್ಮ ಎಕನಾಮಿಗೆ ತುಂಬಾ ಬೆನಿಫಿಟ್ ಆಗತ್ತೆ, ಅರ್ಥಶಾಸ್ತ್ರಕ್ಕೆ ತುಂಬಾ ಬೆನಿಫಿಟ್ ಆಗ್ತಿರುತ್ತೆ. ಅದ್ರ ಬಗ್ಗೆ ಇವತ್ತಿನ ಕ್ಲಾಸಲ್ಲಿ ಸ್ಟಡಿ ಮಾಡ್ತಾ ಹೋಗ್ತಿರೋಣ. ಬಟ್ ಈಗ ಯಾವತ್ತೇ ಆಗ್ಲಿ ನಾನು ಕ್ಲಾಸ್ ಅನ್ನ ಡಿಸ್ಕಸ್ ಮಾಡೋಕ್ಕಿಂತ ಮುಂಚೆ ಬ್ಲೂ ಪ್ರಿಂಟ್ ಅನ್ನ ಕೊಡ್ತಾ ಹೋಗ್ತಿರ್ತೀನಿ. ನಾವು ಅದೇ ರೀತಿ ಎಕನಾಮಿಕ್ ಜಿಯೋಗ್ರಫಿ ಅಂತ ಬಂದಾಗ ಕೂಡ ಬ್ಲೂ ಪ್ರಿಂಟ್ ಅನ್ನ ಡಿಸ್ಕಸ್ ಮಾಡಲೇಬೇಕು. ನಾವು ಬ್ಲೂ ಪ್ರಿಂಟ್ ಯಾವುದು ಅಂತ ನೋಡೋಣ. ನಾವು ಮೇಜರ್ ಆಗಿ ಬ್ಲೂ ಪ್ರಿಂಟ್ ಯಾವುದು ಅಂತಂದ್ರೆ ಮೊದಲನೇದು ಮೇಜರ್ ಆಗಿ ಇವತ್ತಿನ ಕ್ಲಾಸ್ ಅಲ್ಲಿ ಯಾವ್ದ್ರ ಬಗ್ಗೆ ಸ್ಟಡಿ ಮಾಡ್ತೀವಪ್ಪ ಅಂದ್ರೆ ಮೇಜರ್ ಆಗಿ ನಮ್ಮ ಇಂಡಸ್ಟ್ರೀಸ್ ಬಗ್ಗೆ ಸ್ಟಡಿ ಮಾಡ್ತೀವಿ. ಇಂಡಸ್ಟ್ರೀಸ್ ಅಂದ್ರೆ ಕೈಗಾರಿಕೆಗಳು ಅಂತ ಕರಿತೀವಿ. ನೆನ್ಪಿಟ್ಕೊಳ್ಳಿ, ಆರ್ಥಿಕ ಭೂಗೋಳ ಶಾಸ್ತ್ರಕ್ಕೆ ಸಂಬಂಧಪಟ್ಟಂಗೆ ಮೊದಲನೇದು ಯಾವ್ದಪ್ಪ ಅಂತಂದ್ರೆ ಕೈಗಾರಿಕೆಗಳು ಅಂತ ಕರಿತೀವಿ ಅಥವಾ ಇಂಡಸ್ಟ್ರೀಸ್ ಅಂತ ಕರಿತೀವಿ. ಮೊದಲನೇದು ಇಂಡಸ್ಟ್ರೀಸ್ ನೋಡೋಣ. ಯಾವ್ಯಾವ ಇಂಡಸ್ಟ್ರೀಸ್ ಅಂತಂದ್ರೆ IT ಆಗಿರ್ಬೋದು, ಇನ್ಫಾರ್ಮೇಶನ್ ಟೆಕ್ನಾಲಜಿ ಆಗಿರ್ಬೋದು ಬೆಂಗಳೂರಲ್ಲಿ. ಅದೇ ರೀತಿ ಕಬ್ಬಕ್ಕೆ ಸಂಬಂಧಪಟ್ಟಂಗೆ ನೋಡೋಣ, ಜೊತೆಗೆ ಜೂಟ್ಗೆ ಸಂಬಂಧಪಟ್ಟಂಗೆ, ಹತ್ತಿಗೆ ಸಂಬಂಧಪಟ್ಟಂಗೆ, ಅದೇ ರೀತಿ ಐರನ್ ಅಂಡ್ ಸ್ಟೀಲ್ ಇಂಡಸ್ಟ್ರಿಗೆ ಸಂಬಂಧಪಟ್ಟಂಗೆ ಒಂದೊಂದಾಗಿ ಎಲ್ಲಾ ಕೈಗಾರಿಕೆಗಳನ್ನ ನಮ್ಮ ಕೇಂದ್ರ ಮತ್ತೆ ರಾಜ್ಯಕ್ಕೆ ಸಂಬಂಧಪಟ್ಟಂಗೆ ಸ್ಟಡಿ ಮಾಡೋಣ ಬಸ್. ಎರಡನೇದು ಸಾರಿಗೆ ವ್ಯವಸ್ಥೆ ಅಂತ ಕರಿತೀವಿ. ಟ್ರಾನ್ಸ್ಪೋರ್ಟೇಷನ್ ಸಂಬಂಧಪಟ್ಟಂಗೆ ನೋಡೋದಾದ್ರೆ ಮೇಜರ್ ಆಗಿ ಸಾರಿಗೆ ಸಂಬಂಧಪಟ್ಟಂಗೆ ನೋಡೋದಾದ್ರೆ ನಾವು ಈ ಒಂದು ಮೇಜರ್ ಆಗಿ ಟ್ರಾನ್ಸ್ಪೋರ್ಟ್ ಸೆಕ್ಟರ್ ಸಂಬಂಧಪಟ್ಟಂಗೆ ನೋಡೋದಾದ್ರೆ ನಾವು ಮೇಜರ್ಲಿ ಇಲ್ಲಿ ರೋಡ್ಸ್ ಬಗ್ಗೆ ನೋಡೋಣ, ರೈಲ್ವೇಸ್ ಬಗ್ಗೆ ನೋಡೋಣ, ಜೊತೆಗೆ ವಾಟರ್ ವೇಸ್ ಬಗ್ಗೆ, ಫಾಲೋಡ್ ಬೈ ವಿ ಕಾಲ್ ಇಟ್ ಆಸ್ ಏರ್ವೇಸ್ ಬಗ್ಗೆ ಕೂಡ ಡಿಸ್ಕಸ್ ಮಾಡ್ತಾ ಹೋಗ್ತಿರೋಣ. ಬಟ್ ಡಿಸ್ಕಸ್ ಮಾಡಬೇಕಾದ್ರೆ ಕೇಂದ್ರಕ್ಕೆ ಸಂಬಂಧಪಟ್ಟಂಗೆ, ರಾಜ್ಯಕ್ಕೆ ಸಂಬಂಧಪಟ್ಟಂಗೆ ಕೂಡ ಡಿಸ್ಕಸ್ ಮಾಡೋಣ. ಓಕೆ ಅಲ್ವಾ? ನಾವು ಇಷ್ಟನ್ನ ಹೇಳ್ತಾ ನಾವು ಮೊದಲು ಪರಿಚಯ ಮಾಡ್ಕೊಳ್ಳೋಣ ಎಕನಾಮಿಕ್ ಜಿಯೋಗ್ರಫಿ ಅಂದ್ರೆ ಏನು. ನಾನು ಆಲ್ರೆಡಿ ನಿಮ್ಗೆ ಹೇಳಿದೆ ಎಕನಾಮಿಕ್ ಜಿಯೋಗ್ರಫಿ ಅಂದ್ರೆ ಏನಪ್ಪಾ ಅಂತಂದ್ರೆ ನಮ್ಮ ಭೂಗೋಳ ಶಾಸ್ತ್ರ ಅಂತಕ್ಕಂಥದ್ದು ನಮಗೆ ಅದರಿಂದ ಆದಾಯ ಬರ್ತಿದ್ರೆ ಅದನ್ನ ಎಕನಾಮಿಕ್ ಜಿಯೋಗ್ರಫಿ ಅಂತ ಕರಿತೀವಿ. ನೀವೇ ಹೇಳ್ರಪ್ಪ ಎಕನಾಮಿಕ್ ಜಿಯೋಗ್ರಫಿಯಲ್ಲಿ ಉದಾಹರಣೆ ಯಾವ್ಯಾವು ಅಂತಂದ್ರೆ ಉದಾಹರಣೆ ನೋಡೋದಾದ್ರೆ ನಮ್ಮ ಕೈಗಾರಿಕೆಗಳಾಗಿರ್ಬೋದು ಇಂಡಸ್ಟ್ರೀಸ್ ಅಂತ ಕರಿತೀವಿ, ಜೊತೆಗೆ ನಮ್ಮ ಸಾರಿಗೆ ಸಂಸ್ಥೆಗಳು ಅಥವಾ ಟ್ರಾನ್ಸ್ಪೋರ್ಟ್ ಸೆಕ್ಟರ್ಸ್ ಆಗಿರ್ಬೋದು. ಇದರಿಂದ ನಮಗೆ ಇಟ್ ಇಸ್ ಹ್ಯೂಜ್ ಅಮೌಂಟ್ ಆಫ್ ಬೆನಿಫಿಟ್, ನಮಗೆ ಅದರಿಂದ ಅತಿ ಹೆಚ್ಚು ಆದಾಯ ಅಂತಕ್ಕಂಥದ್ದು ಕೂಡ ನಮಗೆ ಬರ್ತಾ ಇದೆ. ನಾವು ಇದೆಲ್ಲದಕ್ಕೂ ಕೂಡ ನಮ್ಮ ಕಾಂಟ್ರಿಬ್ಯೂಷನ್ ಏನು, ರಾಜ್ಯ ಸರ್ಕಾರಗಳಿಂದ ಕಾಂಟ್ರಿಬ್ಯೂಷನ್ ಏನು, ಕೇಂದ್ರ ಸರ್ಕಾರದಿಂದ ಕಾಂಟ್ರಿಬ್ಯೂಷನ್ ಏನು, ಯಾರನ್ನ ಫಾದರ್ ಆಫ್ ಇಂಡಸ್ಟ್ರೀಸ್ ಅಂತ ಕೂಡ ಕರಿತೀವಿ ಅಂತ ಒಂದೊಂದಾಗಿ ಡಿಸ್ಕಸ್ ಮಾಡ್ತಾ ಹೋಗ್ತಿರೋಣ. ಓಕೆ ಅಲ್ವಾ? ನಾವು ಮೊದಲನೇದು ಏನಪ್ಪಾ ಕೈಗಾರಿಕೆಗಳು ಅಂತಂದ್ರೆ ಏನು, ಇಂಡಸ್ಟ್ರೀಸ್ ಅಂದ್ರೆ ಏನು. ನಾನು ನೆನ್ಪಿಟ್ಕೊಳ್ಳಿ, ಇಂಡಸ್ಟ್ರೀಸ್ ಅಂದ್ರೆ ಏನಪ್ಪಾ ಅಂತಂದ್ರೆ ಇಟ್ಸ್ ಅನ್ ಎಕನಾಮಿಕ್ ಆಕ್ಟಿವಿಟಿ. ನಾವಿದು ಮೇಜರ್ ಆಗಿ ಆರ್ಥಿಕ ಘಟಕ ಆಗಿರುತ್ತೆ. ನಾವಿಲ್ಲಿ ಏನಾಗತ್ತಪ್ಪ ಅಂತಂದ್ರೆ ನಾವು ಸರಕು ಮತ್ತೆ ಸೇವೆಗಳನ್ನ ಉತ್ಪಾದನೆ ಮಾಡ್ತಕ್ಕಂಥದ್ದನ್ನ ಏನಂತ ಕರಿತೀವಿ, ಇಂಡಸ್ಟ್ರೀಸ್. ನಾವಿಲ್ಲಿ ಏನಾಗತ್ತೆ ಗೂಡ್ಸ್ ಅಂಡ್ ಸರ್ವಿಸಸ್, ಸರಕು ಮತ್ತೆ ಸೇವೆಗಳನ್ನ ನಾವು ಇಲ್ಲಿ ಉತ್ಪಾದನೆ ಮಾಡ್ತಿದ್ರೆ ಅದನ್ನ ಇಂಡಸ್ಟ್ರೀಸ್ ಅಂತ ಕರಿತೀವಿ. ಯಾವ ಇಂಡಸ್ಟ್ರಿಗಳು, ಯಾವ ಇಂಡಸ್ಟ್ರೀಸ್ ಅಪ್ಪ ಅಂದ್ರೆ ಹಲವಾರು ಇಂಡಸ್ಟ್ರಿಗಳಾಗಿರ್ಬೋದು. ಯಾವ್ದಪ್ಪ ಅಂದ್ರೆ ಮೇಜರ್ ಆಗಿ ಕಬ್ಗಾಗಿರ್ಬೋದು, ಜೂಟ್ ಆಗಿರ್ಬೋದು, ಇವೆಲ್ಲ ಅಗ್ರಿಕಲ್ಚರ್ ಇಂಡಸ್ಟ್ರೀಸ್ ಅಂತ ಕರಿತೀವಿ. ನಾವು ಕೃಷಿಗೆ ಸಂಬಂಧಪಟ್ಟಂಗೆ ಕೈಗಾರಿಕೆಗಳು ಅಂತ ಕರಿತೀವಿ. ನಾವು ಎರಡನೇದು ಯಾವ್ದಪ್ಪ ಅಂತಂದ್ರೆ ನಮ್ಮ ಐರನ್ ಸ್ಟೀಲ್ ಆಗಿರ್ಬೋದು, ಜೊತೆಗೆ ಅಲ್ಯೂಮಿನಿಯಂ ಆಗಿರ್ಬೋದು, ಬಾಕ್ಸೈಟ್ ಆಗಿರ್ಬೋದು, ಸಿಮೆಂಟ್, ಇವೆಲ್ಲ ಏನಪ್ಪಾ ಅಂದ್ರೆ ಸೆಕೆಂಡರಿ ಸೆಕ್ಟರ್ ಬರ್ತವೆ. ನಾವು ಮೂರನೇದು ಯಾವ್ದಪ್ಪ ಅಂದ್ರೆ ಸರ್ವಿಸಸ್ ಸೆಕ್ಟರ್, ಸೇವಾ ವಲಯಕ್ಕೆ ಸಂಬಂಧಪಟ್ಟಂಗೆ IT BT ಆಗಿರ್ಬೋದು, ಇವೆಲ್ಲ ಬರ್ತವೆ. ಓಕೆನಾ? ಇವೆಲ್ಲ ಉದಾಹರಣೆಗಳು ಗೊತ್ತಿರಲಿ, ಮೊದಲು ಡಿಸ್ಕಸ್ ಮಾಡ್ತಾ ಹೋಗೋಣ. ನಾವು ಇಂಡಸ್ಟ್ರಿಯಲ್ ಅಂತಕ್ಕಂಥದ್ದು 3 ಇಂಡಸ್ಟ್ರಿಗಳು ಬರ್ತವೆ. ಯಾವ್ದಪ್ಪ ಅಂತಂದ್ರೆ ಅಗ್ರಿಕಲ್ಚರಲ್ ಇಂಡಸ್ಟ್ರಿ. ನಾವು ಅಗ್ರಿಕಲ್ಚರ್ ಇಂಡಸ್ಟ್ರಿ ಯಾವ್ದಪ್ಪ ಅಂತಂದ್ರೆ ನಾವು ಪ್ರೈಮರಿಯಲ್ಲಿ ಬರ್ತಕ್ಕಂಥದ್ದು, ನಾವು ಮೇಜರ್ ಆಗಿ ನಮ್ಮ ನೇಚರ್ ಇಂದ ರಿಸೋರ್ಸ್ ಅನ್ನ ಎಕ್ಸ್ಟ್ರಾಕ್ಟ್ ಮಾಡಿದ್ರೆ ಅದು ಪ್ರೈಮರಿ ಬಲ್ ಬರುತ್ತೆ, ನಥಿಂಗ್ ಬಟ್ ಪ್ರಾಥಮಿಕ ಕೈಗಾರಿಕೆಗಳು ಅಂತ ಕರಿತೀವಿ. ಎರಡನೇದು ಮಾಧ್ಯಮಿಕ ಅಂತ ಕರಿತೀವಿ, ಅಂದ್ರೆ ಸೆಕೆಂಡರಿ ಸೆಕ್ಟರ್ ಅಂತ ಕರಿತೀವಿ. ಮಾಧ್ಯಮಿಕ ಅಂತಂದ್ರೆ ಇಲ್ಲಿ ಬಂದಿರತಕ್ಕಂಥ ರಿಸೋರ್ಸಸ್ ಅನ್ನ ಪ್ರೋಸೆಸ್ ಮಾಡಿದ್ರೆ ಅದೇನಂತ ಕರಿತೀವಪ್ಪ ಅಂದ್ರೆ ಸೆಕೆಂಡರಿ ಸೆಕ್ಟರ್ ಅಂತ ಕರಿತೀವಿ. ಈಗ ಒಂದು ಉದಾಹರಣೆ ನೋಡೋದಾದ್ರೆ, ಈಗ ನನಗೆ ಹತ್ತಿ ಬೆಳೀತಾ ಇದೀನಪ್ಪ, ಹತ್ತಿ ಬೆಳೆದು ಹತ್ತಿಯನ್ನು ನಾನೇ ಯೂಸ್ ಮಾಡ್ಕೊಂಡ್ರೆ ಅದೇನಾಗತ್ತೆ, ಪ್ರಾಥಮಿಕ ಆಗತ್ತೆ. ಈ ಹತ್ತಿಯಿಂದ ಈ ಬಟ್ಟೆ ಹೊಲ್ಸ್ಕೊಂಡ್ರೆ ಅದೇನಾಗತ್ತಪ್ಪ ಅಂದ್ರೆ ಮಾಧ್ಯಮಿಕ ಆಗತ್ತೆ.
ನಾವು ಮೂರನೇದು ಯಾವ್ದಪ್ಪ ಅಂದ್ರೆ ತೃತೀಯ ಅಂತ ಕರಿತೀವಿ, ಟರ್ಷರಿ ಸೆಕ್ಟರ್. ನಾವು ಟರ್ಷರಿ ಸೆಕ್ಟರ್ ಅಂದ್ರೆ ಏನಪ್ಪಾ ಅಂದ್ರೆ ಸೇವಾ ವಲಯ ಅಂತ ಕರಿತೀವಿ. ಮೇಜರ್ ಆಗಿ ಸೇವಾ ವಲಯ ಟರ್ಷರಿ ಸೆಕ್ಟರ್. ಕ್ವಾಟರ್ನರಿ ಅಂತಂದ್ರೆ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್. ನೆನ್ಪಿಟ್ಕೋಬೇಕಿಲ್ಲಿ, ನಾವು ಕ್ವಾಟರ್ನರಿ ಅಥವಾ ಮೇಜರ್ ಆಗಿ ಕ್ವಾಟರ್ನರಿ ಸೆಕ್ಟರ್ ಚತುರ್ಥ ಅಂತ ಕರಿತೀವಿ. ಮೇಜರ್ ಆಗಿ ಅದನ್ನ ಕ್ವಾಟರ್ನರಿ ಸೆಕ್ಟರ್ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಆಗತ್ತೆ. ಇಲ್ಲಿ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್. ನಾವು ಎಲ್ಲದನ್ನ ಏನಂತ ಕರಿತೀವಪ್ಪ ಅಂತಂದ್ರೆ ಇಂಡಸ್ಟ್ರೀಸ್. ನಾವು ಇಂಡಸ್ಟ್ರೀಸ್ ಅಂದ್ರೆ ಏನಪ್ಪಾ ಅಂದ್ರೆ ಅಲ್ಲಿ ಉತ್ಪಾದನೆ ಆಗ್ಬೇಕು, ಪ್ರೊಸೆಸಿಂಗ್ ಆದ್ರೆ, ವ್ಯಾಲ್ಯೂ ಅಡಿಷನ್ ಆದ್ರೆ ಅದನ್ನ ವಿ ಕಾಲ್ ಇಟ್ ಆಸ್ ಇಂಡಸ್ಟ್ರೀಸ್. ನಾವು ಇಂಡಸ್ಟ್ರೀಸ್ ನಮ್ಗೆ ಏನಪ್ಪ ಉಪಯೋಗ ಆಗತ್ತೆ ಅಂತಂದ್ರೆ, ಉಪಯೋಗ ಯಾವ ರೀತಿ ಅಂದ್ರೆ GDP ಕಾಂಟ್ರಿಬ್ಯೂಟ್ ಆಗುತ್ತೆ, ನಮ್ಮ ರಾಜ್ಯಕ್ಕೆ GSDP ಕಾಂಟ್ರಿಬ್ಯೂಟ್ ಆಗುತ್ತೆ, ಅಲ್ಲಿಂದ ಉದ್ಯೋಗ ಸಿಗತ್ತೆ, ನಗರೀಕರಣ ಆಗತ್ತೆ, ಅದ್ರ ಜೊತೆಗೆ ನಮ್ಗೆ ಹಲವಾರು ಪದಾರ್ಥಗಳು ಸೇವೆಗಳು ಕೂಡ ಸಿಗ್ತವೆ. ಇದನ್ನ ಏನಂತ ಕರಿತೀವಪ್ಪ ಅಂದ್ರೆ ಇಂಡಸ್ಟ್ರೀಸ್ ಜೊತೆಗೆ ಎಕನಾಮಿಕ್ ರಿಸೋರ್ಸ್ ಅಂತ ಕರಿತೀವಿ. ನಮ್ಮ ಕರ್ನಾಟಕದಲ್ಲಿ ಯಾವ ಯಾವ ಕೈಗಾರಿಕೆಗಳಿದಾವಪ್ಪ ಅಂತಂದ್ರೆ ಇಟ್ಸ್ ಅ ಮಿಕ್ಸ್ ಆಫ್ ಟ್ರೆಡಿಷನಲ್ ಕೂಡ ಇದಾವೆ, ಮಾಡರ್ನ್ ಇಂಡಸ್ಟ್ರೀಸ್ ಕೂಡ ಇದಾವೆ. ನಾವು ಉದಾಹರಣೆ ಹೇಳಪ್ಪ ಅಂತಂದ್ರೆ ಟ್ರೆಡಿಷನಲ್ ಇರ್ತಕ್ಕಂಥದ್ದು ಯಾವ್ದಪ್ಪ ಅಂತಂದ್ರೆ ಮೇಜರ್ ಆಗಿ ಕಾಟೇಜ್ ಇಂಡಸ್ಟ್ರೀಸ್ ಆಗಿರ್ಬೋದು, ವಿಲೇಜ್ ಇಂಡಸ್ಟ್ರೀಸ್. ನಾವು ಮಾಡರ್ನ್ ಇಂಡಸ್ಟ್ರೀಸ್ ಯಾವಪ್ಪ ಅಂತಂದ್ರೆ IT BT ಆಗಿರ್ಬೋದು, ಜೊತೆಗೆ ಫುಡ್ ಪ್ರೊಸೆಸಿಂಗ್ ಆಗಿರ್ಬೋದು. ನಾವು ಎಲ್ಲ ಬಂದಾಗ ಮಾಡರ್ನ್ ರಿಸೋರ್ಸಸ್. ನಾವು ಇದಕ್ಕೆಲ್ಲ ಅಡಿಪಾಯ ಯಾರಪ್ಪ ಹಾಕಿದ್ದಾರೆ ಅಂತಂದ್ರೆ, ಅಡಿಪಾಯ ಹಾಕಿರ್ತಕ್ಕಂಥವ್ರು ಯಾರು ಅಂತಂದ್ರೆ ನಮ್ಮ ಸರ್ ಎಂ ವಿಶ್ವೇಶ್ವರಯ್ಯ. ನಮ್ಮ ಸರ್ ಎಂ ವಿಶ್ವೇಶ್ವರಯ್ಯ ಅಂತಕ್ಕಂಥವ್ರು ಮೇಜರ್ ಆಗಿ ಒಂದು ಸ್ಲೋಗನ್ ಕೊಡ್ತಾರೆ. ಆ ಸ್ಲೋಗನ್ ಏನಪ್ಪಾ ಅಂತಂದ್ರೆ ಇಂಡಸ್ಟ್ರಿಯಲೈಸ್ ಆಗಿ ಅಥವಾ ಪೆರಿಶ್ ಆಗಿ ಅಂತ. ಅಂದ್ರೆ ಮೇಜರ್ ಆಗಿ ಕೈಗಾರೀಕರಣ ಆಗ್ಬೇಕು ಅಥವಾ ವಿನಾಶಕಾರಿ ಅಥವಾ ನಾಶ ಆಗ್ತೀರಾ ಅಂತ. ಇಂಡಸ್ಟ್ರಿಯಲೈಸ್ ಆರ್ ಪೆರಿಶ್ ಅನ್ನೋ ಒಂದು ಸ್ಲೋಗನ್ ಅನ್ನ ಯಾರು ಕೊಡ್ತಾರಪ್ಪ ಅಂತಂದ್ರೆ ಸರ್ ಎಂ ವಿಶ್ವೇಶ್ವರಯ್ಯ ಅಂತ ಕರಿತೀವಿ. ಇಷ್ಟು ನಮ್ಮ ಕಿರು ಪರಿಚಯ ಆಗಿರುತ್ತೆ ರಿಲೇಟೆಡ್ ಟು ಎಕನಾಮಿಕ್ ದ ಜಾಗ್ರಫಿ ಅಥವಾ ಆರ್ಥಿಕ ಭೂಗೋಳಶಾಸ್ತ್ರ ಸಂಬಂಧಪಟ್ಟಂಗೆ ಇದೊಂದು ಕಿರು ಪರಿಚಯ ಆಗಿರುತ್ತೆ ಅಥವಾ ಪರಿಚಯ ಅಂತ ಕರಿತೀವಿ. ಇದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡ್ತಾ ಹೋಗ್ತಿರೋಣ. ಮೊದಲು ಗೊತ್ತಿರಲಿ, ನೆನ್ಪಿಟ್ಕೋಬೇಕು ಅನ್ಸುತ್ತೆ, ಕೇಳಿಸ್ಕೊಬಿಡಿ. ನಾವು ಪ್ರೈಮರಿ ಸೆಕ್ಟರ್ ಅಂದ್ರೆ ಏನಪ್ಪಾ ಅಂತಂದ್ರೆ ಡೈರೆಕ್ಟ್ ಆಗಿ ನಮ್ಮ ರಿಸೋರ್ಸಸ್ ಅನ್ನ ನೇಚರ್ ಎಕ್ಸ್ಟ್ರಾಕ್ಟ್ ಮಾಡಿದ್ರೆ ಅದನ್ನ ಪ್ರೈಮರಿ ರಿಸೋರ್ಸಸ್ ಅಥವಾ ಪ್ರೈಮರಿ ಸೆಕ್ಟರ್ ಅಂತ ಕರಿತೀವಿ. ಈ ಎಕ್ಸ್ಟ್ರಾಕ್ಟ್ ಮಾಡಿರ್ತಕ್ಕಂಥದನ್ನ ವ್ಯಾಲ್ಯೂಡೇಷನ್ ಪ್ರೊಸೆಸಿಂಗ್ ಮಾಡಿದ್ರೆ ಸೆಕೆಂಡರಿ ಅಂತ ಕರಿತೀವಿ ಅಥವಾ ಮೇಜರ್ ಆಗಿ ಇಟ್ ಇಸ್ ಮಾಧ್ಯಮಿಕ ಅಂತ ಕರಿತೀವಿ. ಮೂರನೇದು ತೃತೀಯ ಅಂತಂದ್ರೆ ಸೇವಾ ವಲಯ. ನಾಲ್ಕನೇದು ಚತುರ್ಥ ಅಂತ ಕರೆದ್ರೆ ಮೇಜರ್ ಕ್ವಾಟರ್ನರಿ ಅಂತ ಕರಿತೀವಿ, ರಿಸರ್ಚ್ ಅಂಡ್ ಡೆವಲಪ್ಮೆಂಟ್. ಕೊನೆಯದು ಕ್ವಿನರಿ ಅಂತ ಬರುತ್ತೆ. ಕ್ವಿನರಿ ಅಂತಂದ್ರೆ ಇವೆಲ್ಲ ಆರ್ಗನೈಸ್ ಮಾಡ್ತಕ್ಕಂಥವ್ರನ್ನ ವಿ ಕಾಲ್ ಇಟ್ ಆಸ್ ದ ಕ್ವಿನರಿ ಸೆಕ್ಟರ್. ದ ಟಾಪ್ ಅಫಿಷಿಯಲ್ಸ್ ದೇ ಆರ್ ಕಾಲ್ಡ್ ಆಸ್ ಕ್ವಿನರಿ ಅಂತ ಕರಿತೀವಿ. ಇದು ಮೇಜರ್ ಏನಪ್ಪಾ ಅಂತಂದ್ರೆ ನಾವು ಪರಿಚಯಕ್ಕೆ ಸಂಬಂಧಪಟ್ಟಂಗೆ ಅಂತ ಮಾತಾಡ್ತೀವಿ. ನಾವು ಅದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡಿರೋದು. ನಾವು ಪ್ರೈಮರಿ ಸೆಕ್ಟರ್ ಅಂದ್ರೆ ಏನಪ್ಪಾ ಅಂದ್ರೆ ಡೈರೆಕ್ಟ್ ಆಗಿ ನಾವು ಪ್ರಾಥಮಿಕ ಮೇಜರ್ ವಲಯ ಅಂತಂದ್ರೆ, ಪ್ರಾಥಮಿಕ ವಲಯ ಅಂದ್ರೇನು, ನಮ್ಮ ಮೇಜರ್ ಆಗಿ ನಮ್ಮ ಪರಿಸರದಿಂದ ಡೈರೆಕ್ಟ್ ಆಗಿ ರಿಸೋರ್ಸ್ ಅನ್ನ ಎಕ್ಸ್ಟ್ರಾಕ್ಟ್ ಮಾಡ್ಕೊಂಡ್ರೆ ಅದನ್ನ ಏನಂತ ಕರಿತೀವಪ್ಪ ಅಂದ್ರೆ ಪ್ರಾಥಮಿಕ ವಲಯ ಅಂತ ಕರಿತೀವಿ. ಎರಡನೇದು, ನಾವು ಪ್ರಾಥಮಿಕ ವಲಯಕ್ಕೆ ಉದಾಹರಣೆ ಕೊಡಿ ಅಂತಂದ್ರೆ ಡೈರೆಕ್ಟ್ ಎಕ್ಸ್ಟ್ರಾಕ್ಟ್ ಮಾಡಬೇಕು. ಗಣಿಗಾರಿಕೆ ಆಗಿರ್ಬೋದು, ನಮ್ಮ ಕೃಷಿ ವಲಯ ಆಗಿರ್ಬೋದು, ಮೀನುಗಾರಿಕೆ ಆಗಿರ್ಬೋದು, ಇವೆಲ್ಲ ಬರ್ತವೆ. ಮೇಜರ್ ಆಗಿ ಪ್ರಾಥಮಿಕ ವಲಯ ಅಂತ ಕರಿತೀವಿ. ನಾವು ಎಕ್ಸ್ಟ್ರಾಕ್ಟ್ ಮಾಡಿರ್ತಕ್ಕಂಥ ಪ್ರೋಸೆಸ್ ಮಾಡಿದ್ರೆ ವ್ಯಾಲ್ಯೂಡೇಷನ್ ಆದ್ರೆ ಅದನ್ನ ಏನಂತ ಕರಿತೀವಪ್ಪ ಅಂದ್ರೆ ದ್ವಿತೀಯ ವಲಯ ಅಂತ ಕರಿತೀವಿ. ದ್ವಿತೀಯ ವಲಯ ಅಂತ ಕರಿತೀವಿ. ನಾವು ಉತ್ಪಾದನೆ ಆಗಿರ್ಬೋದು, ಅದ್ರ ಜೊತೆಗೆ ನಿರ್ಮಾಣ ಅಂತ ಕರಿತೀವಿ. ನಥಿಂಗ್ ಬಟ್ ಮ್ಯಾನುಫ್ಯಾಕ್ಚರಿಂಗ್ ಆಗಿರ್ಬೋದು, ಕನ್ಸ್ಟ್ರಕ್ಷನ್ ಅನ್ನ ದ್ವಿತೀಯ ಅಂತ ಕರಿತೀವಿ. ನಾವು ಮೂರನೇದು ತೃತೀಯ ವಲಯ ಅಂತ ಕರಿತೀವಿ, ಸೇವಾ ವಲಯ ಅಂತ ಕರಿತೀವಿ. ಸೇವಾ ವಲಯ ಅಂತಂದ್ರೆ ಏನಪ್ಪಾ ಅಂತಂದ್ರೆ ಮೇಜರ್ ಆಗಿ ಸರ್ವಿಸಸ್, ಆರೋಗ್ಯ ಆಗಿರ್ಬೋದು, ಶಿಕ್ಷಣ ಆಗಿರ್ಬೋದು, ಫೈನಾನ್ಸ್ ಆಗಿರ್ಬೋದು, ಬ್ಯಾಂಕಿಂಗ್ ಆಗಿರ್ಬೋದು, ಇವೆಲ್ಲ ಎಲ್ಲಿ ಬರ್ತಾವಪ್ಪ ಅಂದ್ರೆ ಸರ್ವಿಸ್ ಸೆಕ್ಟರ್ ಅಥವಾ ಮೇಜರ್ ಆಗಿ ಇಟ್ ಇಸ್ ತೃತೀಯ ವಲಯ ಅಂತ ಕರಿತೀವಿ. ನಾಲ್ಕನೇದು ಬರ್ತಕ್ಕಂಥ ಕ್ವಾಟರ್ನರಿ ಅಂತ ಕರಿತೀವಿ. ನಾವು ಮೇಜರ್ ಆಗಿ ಕ್ವಾಟರ್ನರಿ ಅಂತಂದ್ರೆ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್, ನಾಲೆಜ್ ಸೆಕ್ಟರ್ ಅಂತ ಕರಿತೀವಿ. ನಾಲೆಜ್ ಸೆಕ್ಟರ್ ಇದನ್ನೆಲ್ಲ ಕಂಟ್ರೋಲ್ ಮಾಡ್ತಕ್ಕಂಥವ್ರು ಯಾರಪ್ಪ ಅಂದ್ರೆ ಟಾಪ್ ಅಫಿಷಿಯಲ್ಸ್ ಅಂತ ಕರಿತೀವಿ. ಅದನ್ನ ಕ್ವಿನರಿ ಸೆಕ್ಟರ್ ಅಂತ ಕರಿತೀವಿ. ನಾವು ಈ ಪ್ರೈಮರಿ ಸೆಕ್ಟರ್ ಇರ್ತಕ್ಕಂಥ ಜನರನ್ನ ಏನಂತ ಕರಿತೀವಪ್ಪ ಅಂದ್ರೆ ರೆಡ್ ಕಾಲರ್ ಜಾಬ್ಸ್ ಅಂತ ಕರಿತೀವಿ. ಪ್ರೈಮರಿ ಸೆಕ್ಟರ್ ಇರ್ತಕ್ಕಂಥವ್ರನ್ನ ರೆಡ್ ಕಾಲರ್ ಜಾಬ್ಸ್, ಸೆಕೆಂಡರಿ ಇರ್ತಕ್ಕಂಥವ್ರನ್ನ ಬ್ಲೂ ಕಾಲರ್ ಜಾಬ್ಸ್ ಅಂತ ಕರಿತೀವಿ. ನಾವು ಇಬ್ಬರನ್ನ ವೈಟ್ ಕಾಲರ್ ಜಾಬ್ಸ್ ಅಂತ ಕರಿತೀವಿ. ಕೊನೆಯದು ಕ್ವಿನರಿ ಇರ್ತಕ್ಕಂಥವ್ರನ್ನ ಗೋಲ್ಡ್ ಕಾಲರ್ ಜಾಬ್ಸ್ ಅಂತ ಕರಿತೀವಿ. ಓಕೆನಾ? ನಾವು ಇದೆಲ್ಲ ಓಕೆ ಸರ್, ನಾವು ಈ ಒಂದು ವಲಯಗಳಿಂದ ಎಷ್ಟು % GDP ಕಾಂಟ್ರಿಬ್ಯೂಟ್ ಆಗ್ತದೆ? ನಾವು ಅತಿ ಹೆಚ್ಚು ಬರ್ತಕ್ಕಂಥದ್ದು ಯಾವ ವಲಯದಿಂದ ಅಂತಂದ್ರೆ ಮೇಜರ್ ಆಗಿ ಸೇವಾ ವಲಯದಿಂದ ನಾವು ಅತಿ ಹೆಚ್ಚು ಕಾಂಟ್ರಿಬ್ಯೂಷನ್ ಆಗ್ತದೆ. ಅತಿ ಹೆಚ್ಚು ಕಾಂಟ್ರಿಬ್ಯೂಷನ್ ಎಷ್ಟಪ್ಪ ಅಂತಂದ್ರೆ ನಾವು ಶೇಕಡ 50% ಇಂದ ಜಾಸ್ತಿ, 50ರಿಂದ 55% ವರೆಗೆ ಕಾಂಟ್ರಿಬ್ಯೂಷನ್ ಯಾವ್ದ್ರಿಂದ ಅಂದ್ರೆ ಸೇವಾ ವಲಯ ಅಥವಾ ಸರ್ವಿಸಸ್. ಎರಡನೇದು 25% ಕೈಗಾರಿಕೆಗಳು, ಇಂಡಸ್ಟ್ರೀಸ್ ಅಂತ ಕರಿತೀವಿ. ಕೃಷಿ ವಲಯದಿಂದ 15% ಇದೆ. ಅಂಡ್ ದಿಸ್ ಅ ಕಾಂಟ್ರಿಬ್ಯೂಷನ್ ವಿ ಆರ್ ಸೀಯಿಂಗ್ ಇಟ್.
ನಾವು ಇಷ್ಟು ಗೊತ್ತಿರಲಿ ರಿಲೇಟೆಡ್ ಟು ಇಂಡಸ್ಟ್ರೀಸ್ ಅಂತ ಕರಿತೀವಿ. ನಾವು ಇಂಡಸ್ಟ್ರೀಸ್ ಬಗ್ಗೆ ಒಂದೆಲ್ಲ ಡಿಸ್ಕಸ್ ಮಾಡ್ತಾ ಹೋಗ್ತಿರೋಣ. ಮೇಜರ್ ಗೊತ್ತಿರಬೇಕು ನಾವು ಕೃಷಿ ವಲಯದಲ್ಲಿರ್ತಕ್ಕಂಥ ಮೇಜರ್ ಕೈಗಾರಿಕೆಗಳು ಯಾವ್ಯಾವಪ್ಪ ಅಂದ್ರೆ ಕೃಷಿ ವಲಯಕ್ಕೆ ಸಂಬಂಧಪಟ್ಟಂಗೆ ಆಗ್ರೋ ಬೇಸ್ಡ್ ಇಂಡಸ್ಟ್ರೀಸ್ ಅಂತ ಕರಿತೀವಿ. ಯಾವ್ದಪ್ಪ ಅಂದ್ರೆ ಜೂಟ್ ಆಗಿರ್ಬೋದು, ನಮ್ಮ ಕಬ್ಬು ಆಗಿರ್ಬೋದು, ಜೊತೆಗೆ ಯಾವ್ದಪ್ಪ ಅಂತಂದ್ರೆ ಮೇಜರ್ ಆಗಿ ನಮ್ಮ ಫುಡ್ ಪ್ರಾಡಕ್ಟ್ಸ್ ಆಗಿರ್ಬೋದು, ಇವೆಲ್ಲ ಕೈಗಾರಿಕೆಗೆ ಸಂಬಂಧಪಟ್ಟಂಗೆ ಕೃಷಿ ವಲಯಕ್ಕೆ ಸಂಬಂಧಪಟ್ಟಂಗೆ ಕೈಗಾರಿಕೆಗಳು. ಎರಡನೇದು ಮಿನರಲ್ ಬೇಸ್ಡ್ ಇಂಡಸ್ಟ್ರೀಸ್ ಅಂತ ಕರಿತೀವಿ. ಐರನ್ ಅಂಡ್ ಸ್ಟೀಲ್ ಆಗಿರ್ಬೋದು, ಬಾಕ್ಸೈಟ್ ಆಗಿರ್ಬೋದು, ಅಲ್ಯೂಮಿನಿಯಂ ಆಗಿರ್ಬೋದು, ಎಲ್ಲ ಲಾಸ್ಟ್ ಡಿಸ್ಕಸ್ ಮಾಡಿದೆ ನಾನು, ಮತ್ತೆ ನಾ ಕೇಳಬಾರ್ದು. ನಾವು ಲೆಕ್ಚರ್ 9 ಓಪನ್ ಮಾಡಿದ್ರೆ ನಾವು ಮೇಜರ್ ಆಗಿ ವಿ ಹ್ಯಾವ್ ಡಿಸ್ಕಸ್ ಅಬೌಟ್ ಆಲ್ ದೋಸ್ ಥಿಂಗ್ಸ್. ನಾವು ಅದ್ರ ಜೊತೆಗೆ ವಿ ಹ್ಯಾವ್ ಡಿಸ್ಕಸ್ ಅಬೌಟ್ ಏನಪ್ಪಾ ಅಂತಂದ್ರೆ ಅದಾದ್ಮೇಲೆ ಯಾವ್ದ್ರ ಬಗ್ಗೆ ನೋಡೋಣ ಅಂತಂದ್ರೆ IT ಬಗ್ಗೆ ಕೂಡ ಡಿಸ್ಕಸ್ ಮಾಡ್ತಾ ಹೋಗ್ತಿರೋಣ. ನಾವು ಇದೆಲ್ಲದಕ್ಕೆ ಕಾರಣ ಸರ್, ಯಾವ್ದಾದ್ರೂ ಒಂದು ಮೇಜರ್ ಆಗಿ ಕೈಗಾರಿಕೆಯನ್ನು ಸ್ಥಾಪನೆ ಮಾಡಬೇಕಾದ್ರೆ ಯಾವ ಯಾವ ಕಾರಣಗಳಿರ್ತವೆ, ಅದಕ್ಕೆ ಯಾವ ಯಾವ ರಾ ಮೆಟೀರಿಯಲ್ಸ್ ಬೇಕಾಗ್ತವೆ. ನೀವೇ ಹೇಳ್ರಪ್ಪ, ನನಗೆ ಎಲ್ಲೋ ಒಂದ್ ಕಡೆ ಕಬ್ಬಿನ ಒಂದು ಕೈಗಾರಿಕೆ ಸ್ಥಾಪನೆ ಮಾಡಬೇಕು ಅಥವಾ IT ಸ್ಥಾಪನೆ ಮಾಡಬೇಕಾದ್ರೆ ITಗೆ ಏನೇನ್ ಬೇಕಾಗತ್ತೆ, ಕಬ್ಬಿಗೆ ಏನೇನ್ ಬೇಕಾಗತ್ತೆ, ಫ್ಯಾಕ್ಟರ್ಸ್ ಏನೇನ್ ಇರ್ತವೆ, ಅದು ಎಲ್ಲದನ್ನ ಏನಂತ ಕರಿತೀವಪ್ಪ ಅಂದ್ರೆ ಫ್ಯಾಕ್ಟರ್ಸ್. ಅಥವಾ ಏನಪ್ಪಾ ಅಂದ್ರೆ ಯಾವ ಯಾವ ಅಂಶಗಳಂತಕ್ಕಂಥದ್ದು ಒಂದು ಕೈಗಾರಿಕೆಗೆ ಸಂಬಂಧಪಟ್ಟಂಗೆ ಇನ್ಫ್ಲೂಯೆನ್ಸ್ ಆಗತ್ತೆ. ಈಗ ಕಬ್ಬು ಅಂತಂದಾಗ ಕಬ್ಬು ಇಂಡಸ್ಟ್ರಿಗೆ, ಕಬ್ಬು ಕೈಗಾರಿಕೆಗೆ ಏನ್ ಬೇಕಪ್ಪ ಅಂದ್ರೆ ಕಬ್ಬು ಬೇಕು. ಅಲ್ಲಿ ಇರ್ತಕ್ಕಂಥ ಮೇಜರ್ ಟ್ರಾನ್ಸ್ಪೋರ್ಟ್ ಸೆಕ್ಟರ್ಸ್ ಬೇಕು ನನಗೆ, ರೋಡು, ರೈಲು, ವಾಟರ್ ವೇಸ್ ಏನಾದ್ರು ಇರ್ಬೇಕು ನನಗೆ. ಜೊತೆಗೆ ವಿದ್ಯುತ್ ಬೇಕು. ನಾವು ಇದನ್ನ ಕೂಡ ಡಿಸ್ಕಸ್ ಮಾಡಿದೆ, ಎನರ್ಜಿ ರಿಸೋರ್ಸಸ್ ಅಂತ. ಅದಕ್ಕೆ ಹೇಳ್ತಿರ್ತಕ್ಕಂಥದ್ದು ಕ್ಲಾಸಸ್ ಕೇಳ್ರಪ್ಪ, ಕ್ಲಾಸಸ್ ಕೇಳಿ ನೋಟ್ಸ್ ಮಾಡ್ಕೊಂಡ್ರೆ ಮುಗಿಯತ್ತೆ. ಸುಮ್ಮನೆ ಕ್ಲಾಸ್ ಕೇಳಿಸ್ಕೊಳ್ಳೋದು ಸುಮ್ಮನೆ ಬಿಡೋದಲ್ಲ. ಜೊತೆಗೆ ನಮಗೆ ಲ್ಯಾಂಡ್ ಬೇಕಾಗತ್ತೆ. ಯಾವ್ದಾದ್ರು ಒಂದು ಕೈಗಾರಿಕೆಗಳನ್ನು ಸ್ಥಾಪನೆ ಮಾಡ್ಬೇಕಾದ್ರೆ ಲ್ಯಾಂಡ್ ಬೇಕೇ ಬೇಕು. ಅಲ್ಲಿರ್ತಕ್ಕಂಥ ಒಂದು ಒಳ್ಳೆ ಪರಿಸರ ಬೇಕು, ಪೊಲಿಟಿಕಲ್ ಫೀಲ್ಡ್ಸ್ ಬೇಕಾಗತ್ತೆ, ಅಲ್ಲಿ ಜನರೇನ್ ಬೇಕಾಗತ್ತೆ, ಮೇಜರ್ ಆಗಿ ಏನಪ್ಪಾ ಅಂದ್ರೆ ಲೇಬರ್ಸ್ ಬೇಕಾಗ್ತಾರೆ, ಕೂಲಿ ಕಾರ್ಮಿಕರು ಬೇಕಾಗ್ತಾರೆ. ಇದನ್ನ ಪರ್ಚೇಸ್ ಮಾಡಕ್ ಒಂದು ಮಾರ್ಕೆಟ್ ಬೇಕಲ್ವಾ, ಮಾರ್ಕೆಟ್ ಬೇಕಾಗತ್ತೆ. ಅಲ್ಲಿ ಇನ್ವೆಸ್ಟ್ ಮಾಡ್ಬೇಕಾಗತ್ತೆ, ಆದಾಯ ಕ್ಯಾಪಿಟಲ್ ಇನ್ವೆಸ್ಟ್ ಮಾಡ್ಬೇಕಾಗತ್ತೆ. ಜೊತೆಗೆ ಟ್ರಾನ್ಸ್ಪೋರ್ಟ್ ಸೆಕ್ಟರ್ ಬೇಕಾಗುತ್ತೆ, ಕಮ್ಯುನಿಕೇಶನ್ ಚೆನ್ನಾಗಿರ್ಬೇಕು, ಕಾಂಟ್ಯಾಕ್ಟ್ ಚೆನ್ನಾಗಿರ್ಬೇಕು, ಅಲ್ಲಿರ್ತಕ್ಕಂಥ ನಮ್ಮ ಸರ್ಕಾರದ ಪಾಲಿಸೀಸ್ ಕೂಡ ಚೆನ್ನಾಗಿರ್ಬೇಕು. ಇವೆಲ್ಲ ಇದ್ದಾಗ ಮಾತ್ರ ಯಾವ್ದಾದ್ರು ಒಂದು ರಾಜ್ಯದಲ್ಲಿ, ಒಂದು ಕಂಟ್ರಿಯಲ್ಲಿ ಏನಿರುತ್ತೆ ಅಂತಂದ್ರೆ ಕೆಲವು ಕೈಗಾರಿಕೆಗಳು ಇರ್ತವೆ. ಇವಾಗ ನೀವೇ ನೋಡ್ರಪ್ಪ, ಜೂಟ್ ಅಂತಕ್ಕಂಥದ್ದು ಎಲ್ಲಿ ಸ್ಥಾಪನೆ ಮಾಡ್ತಾರೆ, ವೆಸ್ಟ್ ಬೆಂಗಾಲ್, ಬಿಹಾರ್, ಅಸ್ಸಾಮಲ್ಲಿ ಸ್ಥಾಪನೆ ಮಾಡ್ತಾರೆ. ಯಾಕೆ ಅಂತಂದ್ರೆ ಅತಿ ಹೆಚ್ಚು ಜೂಟ್ ಬೆಳೀತಕ್ಕಂಥದ್ದು ಅದೇ ಪ್ರದೇಶದಲ್ಲಿ. ಅದೇ ಕಬ್ಬಿನ ಇಂಡಸ್ಟ್ರಿ ಸ್ಥಾಪನೆ ಮಾಡ್ಬೇಕಾದ್ರೆ ಎಲ್ಲಿ ಸ್ಥಾಪನೆ ಮಾಡ್ತೀನಿ ನಾನು, ಮೇಜರ್ ಸ್ಥಾಪನೆ ಮಾಡ್ತಕ್ಕಂಥದ್ದು ಎಲ್ಲಪ್ಪ ಅಂತಂದ್ರೆ ಇಟ್ ಇಸ್ ಉತ್ತರ ಪ್ರದೇಶ, ಮಹಾರಾಷ್ಟ್ರ, ಕರ್ನಾಟಕಲ್ಲಿ. ಯಾಕೆ ಅಂತಂದ್ರೆ ಈ 3 ರಾಜ್ಯಗಳು ಅತಿ ಹೆಚ್ಚು ಕಬ್ಬನ್ನ ಉತ್ಪಾದನೆ ಮಾಡ್ತಾರೆ. ಅದೇ ರೀತಿ ಐರನ್ ಸ್ಟೀಲ್ ಸ್ಥಾಪನೆ ಮಾಡಬೇಕು. ನಾವು ಕಬ್ಬಿಗೆ ಮೇಜರ್ ಆಗಿ ಇಟ್ ಇಸ್ UP ಅಂತ ಹೇಳಿದ್ರೆ, ಅದೇ ರೀತಿ ಈಗ ನಾವು ಮೇಜರ್ ಆಗಿ ನಮ್ಮ ಕಬ್ಬಿಣದ ಅದಕ್ಕೆ ಸಂಬಂಧಪಟ್ಟಂಗೆ ಕೈಗಾರಿಕೆಗೆ ಸ್ಥಾಪನೆ ಮಾಡಬೇಕು ಅಂತಂದ್ರೆ ಎಲ್ಲಿ ಸ್ಥಾಪನೆ ಮಾಡ್ತಾರೆ, ನೀವಾದ್ರೆ ಬುದ್ಧಿವಂತರಾದ್ರೆ ಎಲ್ಲಪ್ಪ ಅಂತಂದ್ರೆ ಮೇಜರ್ ಆಗಿ ಛೋಟಾನಾಗ್ಪುರ್ ಪ್ಲಾಟ್ಯೂಲಿ ಅಥವಾ ನಮ್ಮ ಕರ್ನಾಟಕಕ್ಕೆ ಬಂದಾಗ ಎಲ್ಲಿ ಸ್ಥಾಪನೆ ಮಾಡ್ತೀವಪ್ಪ ಅಂದ್ರೆ ಮೇಜರ್ ಬಳ್ಳಾರಿಯಲ್ಲಿ ಸ್ಥಾಪನೆ ಮಾಡ್ತೀವಿ, ಅಥವಾ ಎಲ್ಲಪ್ಪ ಅಂದ್ರೆ ಶಿವಮೊಗ್ಗದಲ್ಲಿ ಸ್ಥಾಪನೆ ಮಾಡ್ತೀವಿ. ಯಾಕೆ ಅಂತಂದ್ರೆ ಇಲ್ಲಿ ಮೇಜರ್ ಆಗಿ ನಮಗೆ ಒಳ್ಳೆ ಎನ್ವೈರನ್ಮೆಂಟ್ ಇದೆ. ಜೊತೆಗೇನಪ್ಪ ಅಂದ್ರೆ ಐರನ್ ರಿಸೋರ್ಸಸ್ ಕೂಡ, ಕಬ್ಬಿಣದ ಅದಿರುಗಳು ಕೂಡ ನಮ್ಗೆ ಸಿಗ್ತಿದ್ದಾವೆ. ಇದೆಲ್ಲ ಕಾರಣದಿಂದ ನಾವು ಅದನ್ನ ಏನಂತ ಕರಿತೀವಪ್ಪ ಅಂದ್ರೆ ಇಟ್ಸ್ ಒಂದು ಲೊಕೇಶನ್ ಏನಿರ್ಬೇಕು ಅಂದ್ರೆ ಒಳ್ಳೆ ಫ್ಯಾಕ್ಟರ್ಸ್ ಇರಬೇಕು. ಅಂಡ್ ದಟ್ ವಿ ಕಾಲ್ ಇಟ್ ಆಸ್ ಆಲ್ ದಿಸ್ ಅದರ್ ಫ್ಯಾಕ್ಟರ್ಸ್. ಇಟ್ ಇಸ್ ಲ್ಯಾಂಡ್ ಇರಬೇಕು, ಲೇಬರ್ ಇರಬೇಕು, ಕ್ಯಾಪಿಟಲ್ ಇರಬೇಕು, ಆಂಟರ್ಪ್ರಿನರ್ ಇರಬೇಕು. ಇವೆಲ್ಲ ವಿ ಕಾಲ್ ಇಟ್ ಆಸ್ 4 ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ ಅಂತ ಕರಿತೀವಿ. 4 ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ ಅಂತ ಕರಿತೀವಿ. ಓಕೆನಾ? ನಾವು ಈ ಒಂದು 4 ಫ್ಯಾಕ್ಟರ್ಸ್ ಅನ್ನ ಇಟ್ಕೊಂಡು ಒಂದನ್ನ ಡಿಸ್ಕಸ್ ಮಾಡ್ತಾ ಹೋಗ್ತಿರೋಣ. ನಾವು ಡಿಸ್ಕಸ್ ಮಾಡೋಕ್ಕಿಂತ ಮುಂಚೆ ನಾವು ಮೇಜರ್ ಇಂಡಸ್ಟ್ರಿಯಲ್ ರೀಜನ್ಸ್ ಆಫ್ ಇಂಡಿಯಾ, ಭಾರತದಲ್ಲಿ ಇರ್ತಕ್ಕಂಥ ಪ್ರಮುಖ ಕೈಗಾರಿಕಾ ಪ್ರದೇಶಗಳು ಯಾವ್ಯಾವು ಅಂತ. ನಾವು ಕೈಗಾರಿಕಾ ಪ್ರದೇಶಗಳು ಯಾವ್ಯಾವ ಇದಾವೆ ಅಂತ ನೋಡ್ತಾ ಹೋಗೋಣ. ಈಗ ನೀವೇ ನೋಡ್ರಪ್ಪ, ನಾನು ಲಾಸ್ಟ್ ಕ್ಲಾಸ್ ಆಲ್ರೆಡಿ ಹೇಳಿದೆ ನಾನು. ಈಗ ನಮ್ಮ ಮೇಜರ್ ಆಗಿ ಗುಜರಾತ್ ಮತ್ತೆ ಮುಂಬೈಲಿ ನೋಡಿದಾಗ ಯಾವ ಯಾವ ಕೈಗಾರಿಕೆಗಳಿಗೆ ಸಂಬಂಧಪಟ್ಟಂಗೆ ಇವು ಫೇಮಸ್ ಆಗ್ತವೆ ಮುಂಬೈಯಲ್ಲಿ. ನಾವು ಮುಂಬೈಲಿ ಏನಪ್ಪಾ ಅಂತಂದ್ರೆ ಪೋರ್ಟ್ ಇರೋದ್ರಿಂದ ಪೆಟ್ರೋಕೆಮಿಕಲ್ಸ್ ಸಂಬಂಧಪಟ್ಟಂಗೆ, ಕೆಮಿಕಲ್ಸ್ಗೆ, ಪೆಟ್ರೋಲಿಯಂ ಸಂಬಂಧಪಟ್ಟಂಗೆ, ಅದಾದ್ಮೇಲೆ ಬರ್ತಕ್ಕಂಥದ್ದು ಜವಳಿಗೆ ಸಂಬಂಧಪಟ್ಟಂಗೆ, ಕಾಟನ್ ಟೆಕ್ಸ್ಟೈಲ್ಗೆ ಸಂಬಂಧಪಟ್ಟಂಗೆ. ಮೇಜರ್ ಆಗಿ ಗುಜರಾತಲ್ಲಿ ಕೂಡ ಸೇಮ್ ಜವಳಿಗೆ ಸಂಬಂಧಪಟ್ಟಂಗೆ, ಟೆಕ್ಸ್ಟೈಲ್ ಸಂಬಂಧಪಟ್ಟಂಗೆ, ಪೆಟ್ರೋಲಿಯಂ ಪ್ರಾಡಕ್ಟ್ ಸಂಬಂಧಪಟ್ಟಂಗೆ ಇವೆಲ್ಲ ಇದಾವೆ. ಅದೇ ಮೇಜರ್ ಆಗಿ ನಾವು ಬೆಂಗಳೂರು ಬಂದಾಗ, ಬೆಂಗಳೂರು, ಚೆನ್ನೈ ಅಂತ ಬಂದಾಗ ಏನಕ್ಕೆ ಫೇಮಸ್ ಇದೆ? ಬೆಂಗಳೂರು ಹೆಂಗ್ ಫೇಮಸ್ ಇದೆ? ಬೆಂಗಳೂರು ಇರ್ತಕ್ಕಂಥದ್ದು IT ಫೇಮಸ್ ಇದೆ, ಜೊತೆಗೆ ಕೆಲವೊಂದು ಕೈಗಾರಿಕೆಗಳಿಗೆ ಕೂಡ ಫೇಮಸ್ ಇದೆ. ಬಟ್ ಮೇಜರ್ ಫೇಮಸ್ ಏನಕ್ಕಪ್ಪ ಅಂದ್ರೆ IT ಸಂಬಂಧಪಟ್ಟಂಗೆ. ಅದೇ ಚೆನ್ನೈಗೆ ಹೋದಾಗ ಏನಕ್ಕೆ ಫೇಮಸ್ ಅಪ್ಪ ಅಂದ್ರೆ ಹೆವಿ ಇಂಜಿನಿಯರಿಂಗ್, ಆಟೋಮೊಬೈಲ್ಗೆ ಸಂಬಂಧಪಟ್ಟಂಗೆ, IT ಸಂಬಂಧಪಟ್ಟಂಗೆ, ಮೀನುಗಾರಿಕೆಗೆ ಸಂಬಂಧಪಟ್ಟಂಗೆ. ಅದೇ ಹೈದರಾಬಾದ್ಗೆ ಹೋದಾಗ ಮತ್ತೆ ರೆಡ್ಡಿ ಲ್ಯಾಬೊರೇಟರಿ, ಫಾರ್ಮಾಸ್ಯೂಟಿಕಲ್ಸ್, ಜೊತೆಗೆ IT ಇದೆ.
ಜೊತೆಗೆ ನಮ್ಮ ಡೆಲ್ಲಿ ಗುರುಗ್ರಾಮ್ ನೋಡೋದಾದ್ರೆ ಮೇಜರ್ ಆಗಿ ಸೇವಾ ವಲಯಕ್ಕೆ ಸಂಬಂಧಪಟ್ಟಂಗೆ ಡೈವರ್ಸ್ ಮ್ಯಾನುಫ್ಯಾಕ್ಚರಿಂಗ್ ಕೂಡ. ನಾವು ಕೆಲವೊಂದು ರೀಜನ್ಸ್ ಅಲ್ಲಿ ನಾವು ಕೆಲವೊಂದು ಇಂಡಸ್ಟ್ರಿಗಳಿಗೆ ಸಂಬಂಧಪಟ್ಟಂಗೆ ಫೇಮಸ್ ಆಗಿದಾವೆ. ಇದನ್ನ ಪ್ರಮುಖ ಕೈಗಾರಿಕಾ ಪ್ರದೇಶಗಳು ಅಂತ ಕರಿತೀವಿ. ಮೇಜರ್ ಇಂಡಸ್ಟ್ರಿಯಲ್ ರೀಜನ್ಸ್ ಆಫ್ ಇಂಡಿಯಾ. ನಾವು ಯಾವ್ಯಾವ ಮೇಜರ್ ಇಂಡಸ್ಟ್ರಿಯಲ್ ರೀಜನ್ ಅಂದ್ರೆ ಗುರುಗ್ರಾಮ್ ಡೆಲ್ಲಿ ಮೀರಟ್ ಅಂತ ಕರಿತೀವಿ. ಅದೇ ರೀತಿ ಛೋಟಾ ನಾಗ್ಪುರ್ ಪ್ಲಾಟ್ಯೂ ಅಲ್ಲಿ ಐರನ್ ಅಂಡ್ ಸ್ಟೀಲ್ ಸಂಬಂಧಪಟ್ಟಂಗೆ ಸ್ಥಾಪನೆ ಮಾಡ್ತಾರೆ. ಜಮ್ಶೆಡ್ಪುರ್ ಅಲ್ಲಿ ಟಿಸ್ಕೋ ಅಂತ ಕರೀತೀವಿ, ಟಾಟಾ ಅಂಡ್ ಐರನ್ ಸ್ಟೀಲ್ ಕಂಪನಿ. ಅದಾದ್ಮೇಲೆ ಬರ್ತಕ್ಕಂಥದ್ದು ಹುಬ್ಳಿಯಲ್ಲಿ ನಾವು ಲೆದರ್ಗೆ ಸಂಬಂಧಪಟ್ಟಂಗೆ, ಚರ್ಮಕ್ಕೆ ಸಂಬಂಧಪಟ್ಟಂಗೆ ಪಶ್ಚಿಮ ಬಂಗಾಳದಲ್ಲಿ. ಅದಾದ್ಮೇಲೆ ಬರ್ತಕ್ಕಂಥದ್ದು ಎಲ್ಲಪ್ಪ ಅಂದ್ರೆ ಬೆಂಗಳೂರು ತಮಿಳುನಾಡಲ್ಲಿ ಐಟಿಗೆ ಸಂಬಂಧಪಟ್ಟಂಗೆ. ಇವೆಲ್ಲದಲ್ಲೂ ಕೂಡ ಮೇಜರ್ ಆಗಿ ಇಟ್ ಇಸ್ ಫೇಮಸ್. ಜೊತೆಗೆ ವಿಶಾಖಪಟ್ಟಣಂ ಗುಂಟೂರು ರೀಜನ್ ಅಂತ ಕರಿತೀವಿ ಆಂಧ್ರ ಪ್ರದೇಶದಲ್ಲಿ. ನಾವು ಮತ್ತೇನಕ್ಕಪ್ಪ ಫೇಮಸ್ ಅಂದ್ರೆ ಮೇಜರ್ ಆಗಿ ಇಟ್ ಇಸ್ ಬ್ಯಾಡ್ಗೆ ಮೆನ್ಷನ್ಗೆ ಸಂಬಂಧಪಟ್ಟಂಗೆ, ಆಟೋಮೊಬೈಲ್ಗೆ, ಆಲ್ ದ ಥಿಂಗ್ಸ್. ಇಷ್ಟು ಮೇಜರ್ ಇಂಡಸ್ಟ್ರಿಯಲ್ ರೀಜನ್ಸ್ ನಾವು ಭಾರತದ ಪ್ರಮುಖ ಕೈಗಾರಿಕಾ ಪ್ರದೇಶಗಳು ಅಂತ ಕರಿತೀವಿ. ಓಕೆನಾ? ನಾವು ಇದನ್ನ ನೆನಪಲ್ಲಿ ಇಟ್ಕೊಂಡು ಮೇಜರ್ ಆಗಿ ಏನ್ ಮಾಡೋಣ ಅಂತಂದ್ರೆ ನಾವು ಒಂದೊಂದೇ ಡಿಸ್ಕಸ್ ಮಾಡ್ತಾ ಹೋಗ್ತಿರೋಣ. ನಾವು ಮೊದಲನೇ ಯಾವ್ದಪ್ಪ ಅಂದ್ರೆ ಐರನ್ ಅಂಡ್ ಸ್ಟೀಲ್ ಅಂತ ಕರಿತೀವಿ. ನಾನು ಆಲ್ರೆಡಿ ನಿಮ್ಗೆ ಹೇಳಿದೆ, ನಾವು ಮೇಜರ್ ಆಗಿ ನಮ್ಮ ಕಬ್ಬಿಣದ ಅದ್ರಕ್ಕೆ ಸಂಬಂಧಪಟ್ಟಂಗೆ ನೋಡೋದಾದ್ರೆ ಇಟ್ ಇಸ್ ಕನ್ಸಿಡರ್ಡ್ ಆಸ್ ಅ ಬೇಸಿಕ್ ಇಂಡಸ್ಟ್ರಿ ಅಂತ ಕರಿತೀವಿ. ಯಾಕೆ ಅಂತಂದ್ರೆ ನಮ್ಮ ಭಾರತ ಬೆಳವಣಿಗೆ ಆಗ್ಬೇಕು ಅಂತಂದ್ರೆ ನಮಗೆ ಐರನ್ ಅಂಡ್ ಸ್ಟೀಲ್ ಅಂತಕ್ಕಂಥದ್ದು ಅತಿ ಮುಖ್ಯವಾಗಿದೆ. ಅದನ್ನ ಮೂಲ ಕೈಗಾರಿಕೆ ಅಂತ ಕರಿತೀವಿ, ಬೇಸಿಕ್ ಇಂಡಸ್ಟ್ರಿ ಅಂತ ಕೂಡ ಕರಿತೀವಿ. ಯಾಕೆ ಬೇಸಿಕ್ ಇಂಡಸ್ಟ್ರಿ ಅಂದ್ರೆ ಯಾವ್ದಾದ್ರು ಒಂದು ಸೆಕ್ಟರ್ ಬೆಳಿಬೇಕು ಅಂತಂದ್ರೆ ನಾವು ಐರನ್ ಅಂಡ್ ಸ್ಟೀಲ್ ಇಲ್ಲದೆ ಯಾವುದೇ ಸೆಕ್ಟರ್ ಕೂಡ ಬೆಳೆಯಲ್ಲ. ಬಟ್ ಈ ಒಂದು ಐರನ್ ಅಂಡ್ ಸ್ಟೀಲ್ ಸಂಬಂಧಪಟ್ಟಂಗೆ ನಮ್ಮಲ್ಲಿ ಇರ್ತಕ್ಕಂಥ ರಿಸೋರ್ಸಸ್ ಎಷ್ಟೇ ಸ್ಥಾನದಲ್ಲಿ ಇದೆಯಪ್ಪ ಅಂದ್ರೆ 5ನೇ ಸ್ಥಾನದಲ್ಲಿದೆ. ರಿಸರ್ವ್ಸ್ ಅಲ್ಲಿ ನೋಡಿದಾಗ ನಾವು ಮೇಜರ್ ಆಗಿ ಉತ್ಪಾದನೆ ಮಾಡೋದ್ರಲ್ಲಿ ಎಷ್ಟೇ ರ್ಯಾಂಕ್ ಇದೀವಪ್ಪ ಅಂದ್ರೆ 2ನೇ ಸ್ಥಾನದಲ್ಲಿ ಇದೀವಿ. ನೆನಪಿಟ್ಕೊಳ್ಳಿ, ಇಂಡಿಯಾ ಇಸ್ ಬೀನ್ ರ್ಯಾಂಕ್ ದ ಸೆಕೆಂಡ್ ವಿತ್ ರೆಸ್ಪೆಕ್ಟ್ ಟು ಪ್ರೊಡಕ್ಷನ್ ಆಫ್ ಐರನ್ ಅಂಡ್ ಸ್ಟೀಲ್. 2ನೇ ಸ್ಥಾನದಲ್ಲಿದೆ. ನಾವ್ ಎಲ್ಲೆಲ್ಲಪ್ಪ 2ನೇ ಸ್ಥಾನದಲ್ಲಿ ಅಂದ್ರೆ ಎಲ್ಲೆಲ್ಲಿ ಸ್ಥಾಪನೆ ಮಾಡ್ತಿದೀವಿ ಅಂತ ಆಲ್ರೆಡಿ ಹೇಳಿದೆ. ಛೋಟಾ ನಾಗ್ಪುರ್ ಪ್ಲಾಟ್ಯೂ ಅತಿ ಹೆಚ್ಚು ಐರನ್ ಅಂಡ್ ಸ್ಟೀಲ್ ಸಂಬಂಧಪಟ್ಟಂಗಿದೆ. ಅಲ್ಲಿರ್ತಕ್ಕಂಥ ಟಿಸ್ಕೋ ಯಾವ್ದಪ್ಪ ಅಂದ್ರೆ ಟಾಟಾ ಐರನ್ ಅಂಡ್ ಸ್ಟೀಲ್ ಕಂಪನಿ ಅಂತ ಕರಿತೀವಿ, ಜಮ್ಶೆಡ್ಪುರ್ ಅಲ್ಲಿ ಇದೆ. ಆಲ್ರೆಡಿ ಹೇಳಿದೆ. ಮೊದಲನೇದು ಮೂಲ ಕೈಗಾರಿಕೆಗಳು ಅಂತ ಕರಿತೀವಿ, ಬೇಸಿಕ್ ಇಂಡಸ್ಟ್ರೀಸ್. ನಾವು ಇದಕ್ಕೆ ಬೇಕಾಗಿರ್ತಕ್ಕಂಥ ರಾ ಮೆಟೀರಿಯಲ್ಸ್ ಯಾವ್ದಪ್ಪ ಅಂತಂದ್ರೆ ಮೇಜರ್ ಆಗಿ ನಮಗೆ ಕಬ್ಬಿಣದ ಅದಿರು ಬೇಕಾಗತ್ತೆ, ಕಲ್ಲಿದ್ದಲು ಬೇಕಾಗತ್ತೆ, ಮ್ಯಾಂಗನೀಸ್ ಬೇಕಾಗತ್ತೆ, ಅದಾದ್ಮೇಲೆ ಸುಣ್ಣ ಬೇಕಾಗತ್ತೆ ಅಂದ್ರೆ ಲೈಮ್ ಸ್ಟೋನ್ ಬೇಕಾಗತ್ತೆ. ಲೈಮ್ ಸ್ಟೋನ್, ಮ್ಯಾಂಗನೀಸ್ ಫಾರ್ ಬೈ ಕೋಲ್ ಅಂಡ್ ವಿ ಕಾಲ್ ಇಟ್ ಆಸ್ ಐರನ್ ಓರ್. ಅಲ್ಲ, ಐರನ್ ಓರ್ ಆಲ್ರೆಡಿ ಡಿಸ್ಕಸ್ ಮಾಡಿದ ಪ್ರೀವಿಯಸ್ ಕ್ಲಾಸ್ ಅಲ್ಲಿ. ಮ್ಯಾಂಗನೀಸ್, ಲಿಮೋನೈಟ್ ಫಾರ್ ಬೈ ಸಿಡರೈಟ್, ಇವೆಲ್ಲ ಏನಪ್ಪಾ ಅಂದ್ರೆ ನಾವು ಐರನ್ ಓರ್ಗೆ ಸಂಬಂಧಪಟ್ಟಂಗೆ. ನಾವ್ ಎಲ್ಲಪ್ಪ ಅತಿ ಹೆಚ್ಚು ಐರನ್ ಓರ್ ಇದಾವ ಅಂತಂದ್ರೆ ಮೇಜರ್ ಇರ್ತಾವ ಛೋಟಾ ನಾಗ್ಪುರ್ ಪ್ಲಾಟ್ಯೂ ಅಲ್ಲಿ. ನಾವು ಬಿಲಾಯ್ ಆಗಿರ್ಬೋದು, ಬಿಲಾಯ್, ರೋರ್ಕಿಲಾ, ದುರ್ಗಾಪುರ್, ಬೊಕೋರೋ ಅಂತ ಕರಿತೀವಿ. ಇವೆಲ್ಲ ಇಲ್ಲಿದೆಯಪ್ಪ ಅಂದ್ರೆ ಛೋಟಾ ನಾಗ್ಪುರ್ ಪ್ಲಾಟ್ಯೂ ಅಲ್ಲಿ ಇದೆ. ನಾವು ಭಾರತದ ಸ್ಥಾನ ಎಷ್ಟಪ್ಪ ಅಂದ್ರೆ 2ನೇ ಸ್ಥಾನದಲ್ಲಿದೆ. ನಾವು 2ನೇ ಸ್ಥಾನದಲ್ಲಿ ರಿಸರ್ವ್ಸ್ ಅಲ್ಲಿ ನೋಡಿದಾಗ 5ನೇ ಸ್ಥಾನದಲ್ಲಿದೆ. ಅದಾದ್ಮೇಲೆ ಬರ್ತಕ್ಕಂಥ ಉತ್ಪಾದನೆಯಲ್ಲಿ 2ನೇ ಸ್ಥಾನದಲ್ಲಿದೆ. ನಾವು ಲೀಡಿಂಗ್ ಕಂಟ್ರೀಸ್ ಯಾವ್ದಪ್ಪ ಅಂದ್ರೆ ಇಂಡಿಯಾ, ಚೈನಾ ಇಸ್ ಲೀಡಿಂಗ್ ಕಂಟ್ರೀಸ್, ಜಪಾನ್ ಆಲ್ಸೋ. ನಾವು ಅದೇ ನಮ್ಮ ರಾಜ್ಯದಲ್ಲಿ ನೋಡೋದಾದ್ರೆ ಯಾವ ರಾಜ್ಯಗಳು ಲೀಡಿಂಗ್ ಆಗಿದೆಯಪ್ಪ ಅಂದ್ರೆ ನಾವು ಒಡಿಶಾ ಅಂತಕ್ಕಂಥ ಅತಿ ಹೆಚ್ಚು ಉತ್ಪಾದನೆ, ಒಡಿಶಾ ಆಗಿರ್ಬೋದು, ಜಾರ್ಖಂಡ್ ಅಂತ ಕರಿತೀವಿ, ಒಡಿಶಾ, ಜಾರ್ಖಂಡ್, ಛತ್ತೀಸ್ಗಢ ಮತ್ತೆ ಕರ್ನಾಟಕ ಅಂತಕ್ಕಂಥದ್ದು ಅತಿ ಹೆಚ್ಚು ವಿ ಕಾಲ್ ಇಟ್ ಅತಿ ಹೆಚ್ಚು ಏನಪ್ಪಾ ಅಂತಂದ್ರೆ ಪ್ರಮುಖ ರಾಜ್ಯಗಳು ಅಂತ ಕರಿತೀವಿ. ನಾವೀಗ ಅತಿ ಹೆಚ್ಚಾದ ಒಡಿಶಾ, ಐರನ್ ಅಂದ್ರೆ ಒಡಿಶಾ, ಅದಾದ್ಮೇಲೆ ಕಲ್ಲಿದ್ದಲು ಅಂದ್ರೆ ಕೂಡ ಒಡಿಶಾ, ಬಾಕ್ಸೈಟ್ ಕೂಡ ಒಡಿಶಾ. ಆಲ್ರೆಡಿ ನಾನು ಲಾಸ್ಟ್ ಕ್ಲಾಸ್ ಡಿಸ್ಕಸ್ ಮಾಡಿದ್ದೆ. ಬಟ್ ಇದರ ಜೊತೆಗೆ ಸರ್ ನಮ್ಮ ಕರ್ನಾಟಕದಲ್ಲಿ ಎಲ್ಲೆಲ್ಲಿ ಸ್ಥಾಪನೆ ಮಾಡಿದಾರಪ್ಪ, ಎಲ್ಲೆಲ್ಲಿ ಸ್ಥಾಪನೆ ಮಾಡಿದ್ದಾರೆ ಅಂತಂದ್ರೆ ನಿಮಗೆ ಗೊತ್ತಿರಲೇಬೇಕಾಗಿರ್ತಕ್ಕಂಥದ್ದು ವಿಶ್ವೇಶ್ವರ ಅಂಡ್ ಐರನ್ ಸ್ಟೀಲ್ ಕಂಪನಿ ಅಂತ ಕರಿತೀವಿ, ವಿಸ್ಕೋ ಅಂತ ಕರಿತೀವಿ. ನಾವ್ ಏನಪ್ಪಾ ಅಂತಂದ್ರೆ ಮೇಲೆ ಎಲ್ಲೆಲ್ಲಿ ಸ್ಪ್ರೆಡ್ ಆಗಿದೆ ಅಂತ ನೋಡೋಣ. ಅದಾದ್ಮೇಲೆ ನೋಡೋಣ ನಮ್ಮ ಮೇಜರ್ ಆಗಿ ಈ ರೀಜನ್ಸ್ ಅಲ್ಲಿ ನಾವ್ ಎಲ್ಲೆಲ್ಲಿ ಅಂತಂದ್ರೆ ಬಿಲಾಯ್ ಅಂತ ಕರಿತೀವಿ, ಛತ್ತೀಸ್ಗಢ ಇದೆ ಬಿಲಾಯ್. ಅದಾದ್ಮೇಲೆ ಬರ್ತಕ್ಕಂಥದ್ದು ರೋರ್ಕಿಲಾ, ಜಮ್ಶೆಡ್ಪುರ್ ಜಾರ್ಖಂಡ್ ಇದೆ, ಜಮ್ಶೆಡ್ಪುರ್ ಜಾರ್ಖಂಡ್ ಅಲ್ಲಿ, ಬೊಕಾರೋ ಜಾರ್ಖಂಡ್ ಅಲ್ಲಿ, ದುರ್ಗಾಪುರ್ ಅಂತಕ್ಕಂಥದ್ದು ವೆಸ್ಟ್ ಬೆಂಗಾಲ್, ಅದಾದ್ಮೇಲೆ ರೋರ್ಕಿಲಾ ಅಂತಕ್ಕಂಥದ್ದು ಒಡಿಶಾದಲ್ಲಿದೆ. ನಾವು ಇಲ್ಲಿ ಮೇಜರ್ ಆಗಿ ಏನಪ್ಪಾ ಅಂತಂದ್ರೆ ಅತಿ ಹೆಚ್ಚು ಐರನ್ ಅಂಡ್ ಸ್ಟೀಲ್ ಕಂಪನೀಸ್ ಇದಾವೆ. ನಮ್ಮ ಕರ್ನಾಟಕಕ್ಕೆ ಬಂದಾಗ ವಿಜಯನಗರಂ ಅಲ್ಲಿ ನಾವು ಆಲ್ರೆಡಿ ಹೇಳಿದೆ JSW ಸ್ಟೀಲ್ಸ್ ಇದಾವೆ. ಅದಾದ್ಮೇಲೆ ಬರ್ತಕ್ಕಂಥದ್ದು ನಮ್ಮ ಚಿಕ್ಕಮಂಗ್ಳೂರಲ್ಲಿ ಕೂಡ ಇದೆ ಕುದುರೆಮುಖ ಐರನ್ ಸ್ಟೀಲ್ ಕಂಪನೀಸ್. ಅದಾದ್ಮೇಲೆ ಭದ್ರಾವತಿಯಲ್ಲಿ ಕೂಡ ಇದೆ ವಿಶ್ವೇಶ್ವರಯ್ಯ ಐರನ್ ಅಂಡ್ ಸ್ಟೀಲ್ ಕಂಪನಿ ಅಂತ ಕರಿತೀವಿ. ನಮ್ಮ ಕರ್ನಾಟಕದಲ್ಲಿ ಮೊಟ್ಟ ಮೊದಲನೇ ಐರನ್ ಅಂಡ್ ಸ್ಟೀಲ್ ಕಂಪನಿ ಯಾವ್ದಪ್ಪ ಅಂತಂದ್ರೆ ನಿಮ್ಗೆ ಗೊತ್ತಿರಬೇಕು. ಐರನ್ ಸ್ಟೀಲ್ ಕಂಪನಿಯನ್ನ ಯಾವಾಗ ಸ್ಥಾಪನೆ ಮಾಡಿದ್ವಪ್ಪ ಅಂದ್ರೆ ಫಸ್ಟ್ ಸ್ಟೇಟ್ ಇನ್ ಸೌತ್ ಇಂಡಿಯಾ.
ನಮ್ಮ ದಕ್ಷಿಣ ಭಾರತದಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ನಮ್ಮ ಮೇಜರ ಕಬ್ಬಿಣ ಮತ್ತು ಉಕ್ಕಿನ ಕಾರ್ಖಾನೆಯನ್ನು ಎಲ್ಲಪ್ಪ ಸ್ಥಾಪನೆ ಮಾಡಿದ್ವಿ ಅಂತಂದ್ರೆ ಸ್ಥಾಪನೆ ಮಾಡಿರ್ತಕ್ಕಂಥದ್ದು ಎಲ್ಲಪ್ಪ ಅಂತಂದ್ರೆ ಭದ್ರಾವತಿಯಲ್ಲಿ ಇದೆ ಅಂತಂದ್ರೆ ಶಿವಮೊಗ್ಗದಲ್ಲಿದೆ. ನಾವು ಯಾವಾಗಪ್ಪ ಸ್ಥಾಪನೆ ಮಾಡಿದ್ವಿ ಅಂದ್ರೆ 1923ರಲ್ಲಿ ಸ್ಥಾಪನೆ ಮಾಡಿದ್ವಿ. ಯಾರಪ್ಪ ಸ್ಥಾಪನೆ ಮಾಡಿದ್ವು ಅಂತಂದ್ರೆ ಸರ್ ಎಂ ವಿಶ್ವೇಶ್ವರಯ್ಯ ಅಂತ ಕರಿತೀವಿ. ನಾವು ಸರ್ ಇವಾಗ ಐರನ್ ಸ್ಟೀಲ್ ಅನ್ನು ಸ್ಥಾಪನೆ ಮಾಡಿದ್ವಿ. ಇದಕ್ಕೆ ಬೇಕಾಗಿರ್ತಕ್ಕಂಥ ರಾ ಮೆಟೀರಿಯಲ್ಸ್ ಎಲ್ಲಿಂದ ಬರುತ್ತೆ? ನಮಗೆ ಐರನ್ ಓರ್ ಎಲ್ಲಿಂದ ಬರುತ್ತೆ, ಕಬ್ಬಿಣದ ಹದಿರೆಲ್ಲಿ ಬರುತ್ತೆ, ಸುಣ್ಣ ಎಲ್ಲಿಂದ ಬರುತ್ತೆ, ಮ್ಯಾಂಗನೀಸ್ ಎಲ್ಲಿಂದ ಬರುತ್ತೆ, ನೀರಿನಿಂದ ಸಿಗುತ್ತೆ. ನಾವ್ ಎಲ್ಲಿಂದ ಸಿಗತ್ತಪ್ಪ ಅಂತಂದ್ರೆ ನೀರಂತಕ್ಕಂಥದ್ದು ಭದ್ರಾ ರಿವರ್ ಇಂದ ಸಿಗತ್ತೆ, ಭದ್ರಾ ನದಿಯಿಂದ ಸಿಗತ್ತೆ, ಭದ್ರಾ. ಅದಾದ್ಮೇಲೆ ಮ್ಯಾಂಗನೀಸ್ ಅಂತಕ್ಕಂಥದ್ದು ಸಂಡೂರಿಂದ ಸಿಗತ್ತೆ, ಸಂಡೂರು ಇರ್ತಕ್ಕಂಥದ್ದು ಬಳ್ಳಾರಿಯಲ್ಲಿದೆ. ಅದಾದ್ಮೇಲೆ ಬರ್ತಕ್ಕಂಥದ್ದು ಸುಣ್ಣ ಅಂತಕ್ಕಂಥದ್ದು ಇಟ್ ಇಸ್ ಬಂಡಿ ಗುಡ್ಡ ಅಂತ ಕರಿತೀವಿ. ಸುಣ್ಣ ಅಂತಕ್ಕಂಥದ್ದು ಬಂಡಿ ಗುಡ್ಡದಿಂದ ಸಿಗುತ್ತೆ. ಅದಾದ್ಮೇಲೆ ಇಲ್ಲಿ ಕಬ್ಬಿಣ ಅಂತಕ್ಕಂಥ ಎಲ್ಲಿಂದ ಸಿಗತ್ತಪ್ಪ ಅಂದ್ರೆ ಕೆಮ್ಮಣ್ಗುಂಡಿ ಇರ್ತಕ್ಕಂಥದ್ದು ಮೇಜರ್ ಆಗಿ ಚಿಕ್ಕಮಗಳೂರು ಅಂತ ಕರಿತೀವಿ. ಇದು ನಮ್ಮ ಕರ್ನಾಟಕಕ್ಕೆ ಸಂಬಂಧಪಟ್ಟಂಗೆ ವಿಶೇಷತೆಗಳು ಅಥವಾ ಕರ್ನಾಟಕ ಸ್ಪೆಸಿಫಿಕ್ ವಿ ಕಾಲ್ ಇಟ್ ಆಸ್ ಐರನ್ ಅಂಡ್ ಸ್ಟೀಲ್ ಕಂಪನೀಸ್ ಅಂತ ಕರಿತೀವಿ. ಅದೇ ಇಂಡಿಯಾದಲ್ಲಾದ್ರೆ ತಿಸ್ಕೋ, ಅದೇ ರೀತಿ ನಮ್ಮ ಕರ್ನಾಟಕದಲ್ಲಾದ್ರೆ ನಿಮ್ಗೆ ಗೊತ್ತಿರಲೇಬೇಕಾಗಿರೋ ವಿಚಾರಗಳು. ಅದಾದ್ಮೇಲೆ ಬರ್ತಕ್ಕಂಥದ್ದು ಮೇಜರ್ ಆಗಿ ನಾವು ಟೆಕ್ಸ್ಟೈಲ್ ಅಂತ ಕರಿತೀವಿ, ಹತ್ತಿ ಜವಳಿ ಅಂತ ಕರಿತೀವಿ, ಕಾಟನ್ ಟೆಕ್ಸ್ಟೈಲ್. ನೆನ್ಪಿಟ್ಕೊಳ್ರಪ್ಪ, ನಾನು ಪ್ರೀವಿಯಸ್ ಕ್ಲಾಸ್ ಅಲ್ಲಿ ಮಣ್ಣುಗಳ ಬಗ್ಗೆ ಸಾಯಿಲ್ಸ್ ಬಗ್ಗೆ ಡಿಸ್ಕಸ್ ಮಾಡ್ಬೇಕಾದ್ರೆ ಆಲ್ರೆಡಿ ನಿಮ್ಗೆ ಹೇಳ್ದೆ. ನಾವ್ ಏನ್ ಹೇಳಿದೆ ಅಂತಂದ್ರೆ ಮೇಜರ್ ಆಗಿ ಕಾಟನ್ ಟೆಕ್ಸ್ಟೈಲ್ ಅಂತ ಕರಿತೀವಿ, ಹತ್ತಿ ಜವಳಿ ಅಂತ ಕರಿತೀವಿ. ನಾವೇನಪ್ಪ ಹತ್ತಿ ಜವಳಿ ಅಥವಾ ಕಾಟನ್ ಟೆಕ್ಸ್ಟೈಲ್ ಅಂದ್ರೆ ಏನು? ನಾವು ಕಾಟನ್ ಟೆಕ್ಸ್ಟೈಲ್ ಅಂದ್ರೆ ಏನಪ್ಪಾ ಅಂದ್ರೆ ನಿಮ್ಗೆ ಗೊತ್ತಿರಲೇಬೇಕಾದ ವಿಚಾರಗಳು. ನಾವು ಮೊದಲನೇದು ಕಾಟನ್ ಟೆಕ್ಸ್ಟೈಲ್ ಬೆಳಿಬೇಕಾದ್ರೆ ಯಾವ ಮಣ್ಣು ಬೇಕಪ್ಪ ಅಂತಂದ್ರೆ ನಾವು ಬೇಕಾಗಿರ್ತಕ್ಕಂಥ ಮಣ್ಣು ಯಾವ್ದು ಅಂದ್ರೆ ಕಪ್ಪು ಮಣ್ಣು ಅಂತ ಕರಿತೀವಿ. ಈ ಕಪ್ಪು ಮಣ್ಣು ಯಾವ ರಾಜ್ಯಗಳಲ್ಲಿ ಅತಿ ಹೆಚ್ಚಿದೆಯಪ್ಪ ಅಂದ್ರೆ ಇರ್ತಕ್ಕಂಥದ್ದು ಮಹಾರಾಷ್ಟ್ರದಲ್ಲಿದೆ. ಅದಾದ್ಮೇಲೆ ಬರ್ತಕ್ಕಂಥದ್ದು ಗುಜರಾತ್ ಅಲ್ಲಿ, ನಮ್ಮ ಕರ್ನಾಟಕ ಅಂತ ಕರಿತೀವಿ ಬಿಕಾಸ್ ಆಫ್ ಡೆಕ್ಕನ್ ಟ್ರಾಪ್. ನಾವು ಅದೇ ರೀತಿ ಅತಿ ಹೆಚ್ಚು ಹತ್ತಿ ಬೆಳೀತಕ್ಕಂಥ ರಾಜ್ಯಗಳು ಯಾವಪ್ಪ ಅಂದ್ರೆ ಮಹಾರಾಷ್ಟ್ರ ಮತ್ತು ಗುಜರಾತ್ ಅಂತ ಆಲ್ರೆಡಿ ನಿಮ್ಗೆ ಹೇಳಿದೆ. ಅದೇ ರೀತಿ ಟೆಕ್ಸ್ಟೈಲ್ ಅನ್ನು ಉತ್ಪಾದನೆ ಮಾಡ್ತಕ್ಕಂಥವ್ರು ಕೂಡ ಯಾರಾಗಿರ್ತಾರಪ್ಪ ಅಂದ್ರೆ ಇಟ್ ಇಸ್ ಮೇಜರ್ ಆಗಿ ನಮ್ಮ ಗುಜರಾತ್ ಮತ್ತು ಮಹಾರಾಷ್ಟ್ರ ಅಂತಕ್ಕಂಥ ಅತಿ ಹೆಚ್ಚು ಉತ್ಪಾದನೆಯನ್ನು ಕೂಡ ಮಾಡ್ತಿದ್ದಾರೆ. ಇಷ್ಟು ನಮ್ಗೆ ಆಲ್ರೆಡಿ ಗೊತ್ತಿದ್ದಾವೆ. ಈಗ ನಿಮ್ಗೆ ಇಷ್ಟು ಗೊತ್ತಿದ್ರೆ ನಮ್ಮ ಕರ್ನಾಟಕದಲ್ಲಿ ಫಸ್ಟ್ ಹತ್ತಿಗೆ ಸಂಬಂಧಪಟ್ಟಂಗೆ ಜವಳಿಯನ್ನ ಎಲ್ಲಪ್ಪ ಸ್ಥಾಪನೆ ಮಾಡಿದ್ವಿ? ನಾವು ಯಾವ ಒಂದು ಜಿಲ್ಲೆಯನ್ನ ಮ್ಯಾಂಚೆಸ್ಟರ್ ಆಫ್ ಕರ್ನಾಟಕ ಅಂತ ಕರಿತೀವಿ. ಅದೇ ಇಂಡಿಯಾದಲ್ಲಿ ಮ್ಯಾಂಚೆಸ್ಟರ್ ಆಫ್ ಕರ್ನಾಟಕ ಯಾವುದು ಅಂತಂದ್ರೆ ಅಹಮದಾಬಾದ್ ಅಂತ ಕರಿತೀವಿ, ಗುಜರಾತ್ ಅಲ್ಲಿದೆ. ನಾವು ಮೊದಲು ಮಿಲ್ ಅನ್ನ ಎಲ್ಲಪ್ಪ ಸ್ಥಾಪನೆ ಮಾಡಿದ್ವಿ ಅಂತಂದ್ರೆ ಮೊದಲ ಗಿರಣಿ ಎಲ್ಲಿ ಸ್ಥಾಪನೆ ಮಾಡಿದ್ವಪ್ಪ ಅಂದ್ರೆ ಮುಂಬೈಲಿ ಸ್ಥಾಪನೆ ಮಾಡಿದ್ವಿ. ಯಾವಾಗ ಅಂತಂದ್ರೆ 1854ರಲ್ಲಿ. In the year 1854 we have established the first mill. ಮುಂಬೈಲಿ 1854ರಲ್ಲಿ. ನಮ್ಮ ಕಾಂಟ್ರಿಬ್ಯೂಷನ್ ಅಪ್ಪ ಅಂತಂದ್ರೆ ಇಂಡಿಯಾ ಸೆಕೆಂಡ್ ಲಾರ್ಜೆಸ್ಟ್ ಕಾಟನ್ ಪ್ರೊಡ್ಯೂಸರ್ ಗ್ಲೋಬಲಿ. ಎಷ್ಟು ಕಾಂಟ್ರಿಬ್ಯೂಟ್ ಮಾಡ್ತೀರಪ್ಪ ಅಂದ್ರೆ 2% ನಮ್ಮ GDPಗೆ. ನಾವು ಅದಾದ್ಮೇಲೆ ನಾವು 2ನೇ ಸ್ಥಾನದಲ್ಲಿ ಎಂಪ್ಲಾಯ್ಮೆಂಟ್ ಅಲ್ಲಿ ಇದೆ. ಕೃಷಿ ವಲಯಕ್ಕೆ ಸಂಬಂಧಪಟ್ಟಂಗೆ ಬಿಟ್ರೆ 2ನೇ ಸ್ಥಾನದಲ್ಲಿ ಅತಿ ಹೆಚ್ಚು ಉದ್ಯೋಗ ಕ್ರಿಯೇಟ್ ಮಾಡ್ತಕ್ಕಂಥ ಸೆಕ್ಟರ್ ಯಾವ್ದಪ್ಪ ಅಂತಂದ್ರೆ ಕಾಟನ್ ಸೆಕ್ಟರ್ ಅಂತ ಕರಿತೀವಿ, ಹತ್ತಿ ಸೆಕ್ಟರ್ ಅಂತ ಕರಿತೀವಿ, ಹತ್ತಿ ವಲಯ ಅಂತ ಕರಿತೀವಿ. ಇಷ್ಟು ಮೇಜರ್ ಆಗಿ ಕಾಟನ್ ಟೆಕ್ಸ್ಟೈಲ್ ಸಂಬಂಧಪಟ್ಟಂಗೆ ಹತ್ತಿ ಜವಳಿಗೆ ಸಂಬಂಧಪಟ್ಟಂಗೆ ಗೊತ್ತಿರಲೇಬೇಕಾಗಿರ್ತಕ್ಕಂಥ ವಿಚಾರ. ಓಕೆನಾ? ನೆನಪಿರ್ಬೇಕಿಲ್ಲಿ ಅತಿ ಹೆಚ್ಚು ಪ್ರೊಡ್ಯೂಸ್ ಮಾಡ್ತಕ್ಕಂಥ ಯಾರಪ್ಪ ಅಂದ್ರೆ ಈ ಒಂದು ಪ್ರದೇಶ ಅಂತ ಕರಿತೀವಿ. ನಾವು ಅದಕ್ಕೆ ಬ್ಲಾಕ್ ಸಾಯಿಲ್ ಇರಬೇಕು, ಕಪ್ಪು ಮಣ್ಣು ಅಂತಕ್ಕಂಥ ಮ್ಯಾಂಡೇಟರಿ ಇರಲೇಬೇಕು. ಇದು 2ನೇ ಇಂಡಸ್ಟ್ರಿ ಆಗಿರುತ್ತೆ. 2ನೇ ಇಂಡಸ್ಟ್ರಿ ನಮ್ಮ ಕರ್ನಾಟಕಕ್ಕೆ ಸ್ಪೆಸಿಫಿಕ್ ಆಗಿ ಬಂದಾಗ ನಾವು ಮೊದಲನೇ ಮಿಲ್ ಅನ್ನ ಎಲ್ಲಪ್ಪ ಸ್ಥಾಪನೆ ಮಾಡಿದ್ವಿ ಅಂತಂದ್ರೆ ಮೊದಲನೇ ಮಿಲ್ ಅನ್ನು ಸ್ಥಾಪನೆ ಮಾಡಿರ್ತಕ್ಕಂಥ ಕಲಬುರಗಿಯಲ್ಲಿ. ಯಾವಾಗ ಅಂದ್ರೆ 1884ರಲ್ಲಿ MSK ಹತ್ತಿ ಗಿರಣಿ ಅಂತ ಕರಿತೀವಿ. MSK ಹತ್ತಿ ಗಿರಣಿ ಅಂತ ಕರಿತೀವಿ, ಗೊತ್ತಿರಬೇಕು. 2ನೇದ್ರ ಬಗ್ಗೆ ನೋಡೋದಾದ್ರೆ ದಾವಣಗೆರೆಯನ್ನ ಏನಂತ ಕರಿತೀವಪ್ಪ ಅಂದ್ರೆ ನಾವು ಮ್ಯಾಂಚೆಸ್ಟರ್ ಆಫ್ ಕರ್ನಾಟಕ ಅಂತ ಕರಿತೀವಿ. ಅದಾದ್ಮೇಲೆ 3ನೇದ್ರ ಬಗ್ಗೆ ನೋಡೋದಾದ್ರೆ ನಾವು ಮೇಜರ್ ಆಗಿ ಇಟ್ ಇಸ್ ಜವಳಿಗೆ ಸಂಬಂಧಪಟ್ಟಂಗೆ ಎಕ್ಸ್ಪೋರ್ಟ್. ನಾವು ಎಕ್ಸ್ಪೋರ್ಟ್ ಸಂಬಂಧಪಟ್ಟಂಗೆ ಕರ್ನಾಟಕದ ಏನಪ್ಪಾ ಅಂತಂದ್ರೆ ಕರ್ನಾಟಕ ಇಸ್ ಬೀನ್ ರ್ಯಾಂಕ್ ದ ಸೆಕೆಂಡ್ ಆಫ್ಟರ್ ಯಾವ್ದಪ್ಪ ಅಂದ್ರೆ ಮಹಾರಾಷ್ಟ್ರ ಆದ್ಮೇಲೆ 2ನೇ ಸ್ಥಾನದಲ್ಲಿರ್ತಕ್ಕಂಥದ್ದು ಕರ್ನಾಟಕ ಅಂತ ಕರಿತೀವಿ. ನಾವು ಉತ್ಪಾದನೆ ಮಾಡ್ತಕ್ಕಂಥವ್ರು ಯಾರಪ್ಪ ಅಂದ್ರೆ ಗುಜರಾತ್ ಮತ್ತೆ ಮಹಾರಾಷ್ಟ್ರ ಅತಿ ಹೆಚ್ಚು. ನಾವು ರಫ್ತು ಮಾಡ್ತಕ್ಕಂಥವ್ರು ಯಾರಪ್ಪ ಅಂತಂದ್ರೆ ಮೇಜರ್ ಆಗಿ ಮಹಾರಾಷ್ಟ್ರ ಅಂಡ್ 2ನೇ ಸ್ಥಾನದಲ್ಲಿರ್ತಕ್ಕಂಥದ್ದು ಕರ್ನಾಟಕ ಅಂತ ಕರಿತೀವಿ. ಅಂಡ್ ಮೊದಲನೇ ಗಿರಣಿ ಎಲ್ಲಪ್ಪ ಅಂದ್ರೆ ಮುಂಬೈಲಿ 1854ರಲ್ಲಿ. ಕರ್ನಾಟಕದಲ್ಲಿ ಎಲ್ಲಪ್ಪ ಅಂದ್ರೆ 1884ರಲ್ಲಿ MSK ಕಾಟನ್ ಮಿಲ್ ಅಂತ ಕರಿತೀವಿ. ಎಲ್ಲಿದೆಯಪ್ಪ ಅಂದ್ರೆ ಕಲಬುರಗಿಯಲ್ಲಿದೆ. ಇಷ್ಟು ಗೊತ್ತಿರಲೇಬೇಕಾಗಿರ್ತಕ್ಕಂಥ ವಿಚಾರ ಅಂತ ಕರಿತೀವಿ ಬಾಸ್.
ಡನ್. ಇಷ್ಟು ಗೊತ್ತಿರಬೇಕು ಯಾವ್ದಕ್ಕೆ ಸಂಬಂಧಪಟ್ಟಂಗೆ, ನಾವು ಮೇಜರ್ ಆಗಿ ಇಟ್ ಇಸ್ ಹತ್ತಿಗೆ ಸಂಬಂಧಪಟ್ಟಂಗೆ. ಅದಾದ್ಮೇಲೆ ಬರ್ತಕ್ಕಂಥದ್ದು ಜೂಟ್ ಅಂತ ಕರಿತೀವಿ, ಸೆಣಬಿನ ಉದ್ಯಮ ಅಂತ ಕರಿತೀವಿ, ಜೂಟ್ ಇಂಡಸ್ಟ್ರಿ. ನಾನು ಆಲ್ರೆಡಿ ಹೇಳ್ದೆ, ನಾವು ಜೂಟ್ ಅಂತಕ್ಕಂಥ ಕೃಷಿ ವಲಯಕ್ಕೆ ಸಂಬಂಧಪಟ್ಟಂಗೆ ಕೈಗಾರಿಕೆಗಳಾಗಿದ್ದಾವೆ. ನಾವು ಅತಿ ಹೆಚ್ಚು ಜೂಟ್ ಬೆಳೀತಕ್ಕಂಥ ರಾಷ್ಟ್ರ ಯಾವ್ದಪ್ಪ ಅಂದ್ರೆ ನಮ್ಮ ಭಾರತ. ಅತಿ ಹೆಚ್ಚು ಬೆಳೀತಕ್ಕಂಥವ್ರು ನಮ್ಮ ಭಾರತದವರು. ನಾವು ಅದರಲ್ಲಿ ಯಾವ ರಾಜ್ಯಗಳು ಅತಿ ಹೆಚ್ಚು ಬೆಳೀತಾರಪ್ಪ ಅಂತಂದ್ರೆ ವೆಸ್ಟ್ ಬೆಂಗಾಲ್, ಪಶ್ಚಿಮ ಬಂಗಾಳ ಅಂತ ಕರಿತೀವಿ. ಅದಾದ್ಮೇಲೆ ಬೆಂಗಾಲ್, ಅದಾದ್ಮೇಲೆ ಅಸ್ಸಾಂ. ಟಾಪ್ 3 ಸ್ಟೇಟ್ಸ್ ಯಾವಪ್ಪ ಅಂದ್ರೆ ಮೊದಲನೇ ಸ್ಥಾನದಲ್ಲಿ ವೆಸ್ಟ್ ಬೆಂಗಾಲ್ ಇದೆ, ಎರಡನೇ ಸ್ಥಾನದಲ್ಲಿ ಇರ್ತಕ್ಕಂಥದ್ದು ಬೆಂಗಾಲ್ ಅಂತ ಕರಿತೀವಿ, ಮೂರನೇ ಸ್ಥಾನದಲ್ಲಿ ಇರ್ತಕ್ಕಂಥ ಯಾವ್ದಪ್ಪ ಅಂದ್ರೆ ಅಸ್ಸಾಂ ಅಂತ ಕರಿತೀವಿ. ನಾವು ಇದೆಲ್ಲ ಬೆಳಿಬೇಕಾದ್ರೆ ನನ್ಗೆ ಓಕೆ ಸರ್, ಇದೆಲ್ಲ ಬೆಳಿಬೇಕಾದ್ರೆ ಯಾವ ಮಣ್ಣು ಬೇಕಾಗತ್ತಪ್ಪ ಅಂದ್ರೆ ಅಲ್ಯೂವಿಯಲ್ ಸಾಯಿಲ್ ಅಂತ ಕರಿತೀವಿ. ಅಲ್ಯೂವಿಯಲ್ ಸಾಯಿಲ್ ಇಸ್ ಮೋಸ್ಟ್ ರಿಕ್ವೈರ್ಡ್ ಫಾರ್ ದ ಗ್ರೋತ್ ಅಂಡ್ ಡೆವಲಪ್ಮೆಂಟ್ ಆಫ್ ಈಕ್ವಾಲಿಟಿ ಜೂಟ್ ಇಂಡಸ್ಟ್ರಿ. ನಾವು ಈ ಜೂಟಿಂದ ಏನೇನು ಮಾಡ್ಬೋದು ಸರ್ ಅಂದ್ರೆ ಜೂಟಿಂದ ಗೋಣಿ ಚೀಲಗಳು ಮಾಡ್ಬೋದು, ಜೂಟ್ ಗೋಣಿ ಚೀಲಗಳು, ಜೂಟ್ ಬ್ಯಾಗ್ಸ್ ಮಾಡ್ಬೋದು. ನಾವೆಲ್ಲ ಮಾಡೋದ್ರಿಂದ ಏನೇನು ಬೆನಿಫಿಟ್ ಆಗತ್ತಪ್ಪ ಅಂದ್ರೆ ನಮ್ಮ ರೈತರಿಗೂ ಬೆನಿಫಿಟ್ ಆಗುತ್ತೆ, ಜೊತೆಗೆ ನಮ್ಮ ಪ್ಲಾಸ್ಟಿಕ್ ಬಳಕೆ ಕೂಡ ಕಡಿಮೆ ಆಗುತ್ತೆ, ನಮ್ಮ ಪರಿಸರಕ್ಕೆ ಕೂಡ ಹಾನಿ ಆಗಲ್ಲ. ಇಷ್ಟೆಲ್ಲ ಬೆನಿಫಿಟ್ ಇರೋದ್ರಿಂದ ಈ ಒಂದು ಇಂಡಸ್ಟ್ರಿಯನ್ನು ಬೆಳೆಸಬೇಕಂದ್ರೆ ಹೌದು ಖಂಡಿತ ಬೆಳೆಸಬೇಕು. ನಾವು ಅತಿ ಹೆಚ್ಚು ಇಂಡಸ್ಟ್ರಿ ಜೂಟ್ ಇಂಡಸ್ಟ್ರಿ ಇರ್ತಕ್ಕಂಥ ಎಲ್ಲಪ್ಪ ಅಂತಂದ್ರೆ ವೆಸ್ಟ್ ಬೆಂಗಾಲ್ ಅಂತ ಕರಿತೀವಿ, ಪಶ್ಚಿಮ ಬಂಗಾಳ ಅಂತ ಕರಿತೀವಿ. ಇಷ್ಟು ಯಾವ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಅಂದ್ರೆ ಜೂಟ್ ಇಂಡಸ್ಟ್ರಿಗೆ ಸಂಬಂಧಪಟ್ಟಂಗೆ ಗೊತ್ತಿರಲೇಬೇಕಾಗಿರ್ತಕ್ಕಂಥ ವಿಚಾರಗಳು. ಅದೇ ರೀತಿ ಕಬ್ಬಕ್ಕೆ ಬಂದಾಗ ನಾವು ಕಬ್ಬು ಅಂತಕ್ಕಂಥದ್ದು ನಾನು ಆಲ್ರೆಡಿ ಹೇಳಿದೆ, ನಾವು ನಮ್ಮ ಭಾರತ ಅಂತ ಎರಡನೇ ಸ್ಥಾನದಲ್ಲಿದೆ ಆಫ್ಟರ್ ಬ್ರಾಜಿಲ್. ನಾವು ಭಾರತದಲ್ಲಿ ಅತಿ ಹೆಚ್ಚು ಉತ್ಪಾದನೆ ಮಾಡ್ತಕ್ಕಂಥವ್ರು ಯಾರಪ್ಪ ಅಂದ್ರೆ ಅತಿ ಹೆಚ್ಚು ಉತ್ಪಾದನೆ ಮಾಡೋರು ಯಾರು? ನಾವು ಅತಿ ಹೆಚ್ಚು ಉತ್ಪಾದನೆ ಮಾಡ್ತಕ್ಕಂಥವ್ರು ವೆಸ್ಟ್ ಬೆಂಗಾಲ್ ಅಂತ ಕರಿತೀವಿ. ಅತಿ ಹೆಚ್ಚು ಉತ್ಪಾದನೆ ಮಾಡ್ತಕ್ಕಂಥವ್ರು ಉತ್ತರ ಪ್ರದೇಶ್. ವೆಸ್ಟ್ ಬೆಂಗಾಲ್ ಜೂಟ್ಗೆ ನಾವು ಇದಕ್ಕೆ ಅತಿ ಹೆಚ್ಚು ಬೆಳೀತಕ್ಕಂಥವ್ರು ಯಾರಪ್ಪ ಅಂತಂದ್ರೆ ಮೇಜರ್ ಆಗಿ ಉತ್ತರ ಪ್ರದೇಶ್, ಎರಡನೇ ಸ್ಥಾನದಲ್ಲಿ ಇರ್ತಕ್ಕಂಥದ್ದು ಮಹಾರಾಷ್ಟ್ರ ಅಂತ ಕರಿತೀವಿ, ಮೂರನೇ ಸ್ಥಾನದಲ್ಲಿ ಇರ್ತಕ್ಕಂಥದ್ದು ಕರ್ನಾಟಕ. ಕರ್ನಾಟಕ ಮೂರನೇ ಸ್ಥಾನದಲ್ಲಿದೆ. ನಮ್ಮ ಕರ್ನಾಟಕದಲ್ಲಿ ಅತಿ ಹೆಚ್ಚು ಬೆಳೀತಕ್ಕಂಥವ್ರು ಯಾರಪ್ಪ ಅಂದ್ರೆ ಬೆಳಗಾವಿ ಅಂತ ಕರಿತೀವಿ, ಸಕ್ಕರೆಯ ನಾಡು ಅಂತ ಕರೆದ್ರೆ ಮಂಡ್ಯ ಅಂತ ಕರಿತೀವಿ. ನಾವು ಸರ್ ಈ ಒಂದು ಕಬ್ಬಿಂದ ಏನೇನು ಯೂಸ್ ಆಗತ್ತಪ್ಪ ಅಂದ್ರೆ ಕಬ್ಬಿಂದ ಸಕ್ಕರೆ ಮಾಡ್ಬೋದು, ಕಬ್ಬಿಂದ ಏನ್ ಮಾಡ್ಬೋದಪ್ಪ ಅಂದ್ರೆ ಎಥನಾಲ್ ಪ್ರೊಡ್ಯೂಸ್ ಮಾಡ್ಬೋದು, ಎಥನಾಲ್ ಅನ್ನ ಪೆಟ್ರೋಲ್ ಜೊತೆ ಮಿಕ್ಸ್ ಮಾಡಿ ಯೂಸ್ ಮಾಡ್ಬೋದು. ಜೊತೆಗೆ ನಾವೇನ್ ಮಾಡ್ಬೋದಪ್ಪ ಅಂದ್ರೆ ಈ ಕಬ್ಬನ್ನ ರಸ ಹಿಂಡಾದ್ಮೇಲೆ ಪೇಪರ್ ಕೂಡ ಯೂಸ್ ಮಾಡ್ಬೋದು, ಪೇಪರ್ ಮಾಡ್ಬೋದು. ನಾವು ಇಷ್ಟೆಲ್ಲ ಅಡ್ವಾಂಟೇಜ್ ಇರ್ತಕ್ಕಂಥ ಸೆಕ್ಟರ್ನ ಬೆಳೆಸ್ಬೇಕಾ ಅಂತಂದ್ರೆ ಖಂಡಿತ ಬೆಳೆಸ್ಬೇಕು. ಅದನ್ನ ಏನಂತ ಕರಿತೀವಪ್ಪ ಅಂದ್ರೆ ಸಕ್ಕರೆ ಉದ್ಯಮ ಅಂತ ಕರಿತೀವಿ, ಶುಗರ್ ಇಂಡಸ್ಟ್ರಿ ಅಥವಾ ಸಕ್ಕರೆ ಉದ್ಯಮ ಅಂತ ಕರಿತೀವಿ. ನೆನ್ಪಿಟ್ಕೊಳ್ಳಿ, ಸೆಕೆಂಡ್ ಲಾರ್ಜೆಸ್ಟ್ ಪ್ರೊಡ್ಯೂಸರ್ ಆಫ್ಟರ್ ಬ್ರಾಜಿಲ್. ಅದಾದ್ಮೇಲೆ ಇಟ್ ಇಸ್ ನಮ್ಮ ರಾಜ್ಯದಲ್ಲಿ ನೋಡೋದಾದ್ರೆ ಯಾವ ರಾಜ್ಯಗಳಪ್ಪ ಅಂತಂದ್ರೆ ಇಟ್ ಇಸ್ ಉತ್ತರ ಪ್ರದೇಶ, ಮಹಾರಾಷ್ಟ್ರ ಮತ್ತು ಕರ್ನಾಟಕ. ನಮ್ಮ ಕರ್ನಾಟಕದಲ್ಲಿ ಅತಿ ಹೆಚ್ಚು ಬೆಳೀತಕ್ಕಂಥವ್ರು ಮೇಜರ್ ಆಗಿ ಎಲ್ಲಪ್ಪ ಅಂದ್ರೆ ಇಟ್ ಇಸ್ ಬೆಳಗಾವಿ ಅಂತ ಕರಿತೀವಿ, ಬೆಳಗಾವಿ ಅತಿ ಹೆಚ್ಚು. ಅದಾದ್ಮೇಲೆ ಮೇಜರ್ ಆಗಿ ಸಕ್ಕರೆ ನಾಡು ಅಂತ ಕರೆದ್ರೆ ಇಟ್ ಇಸ್ ಮಂಡ್ಯ ಅಂತ ಕರಿತೀವಿ. ಗೊತ್ತಿರಲಿ, ರಿಲೇಟೆಡ್ ಟು ಶುಗರ್ಗೆ ನೆನ್ಪಿಟ್ಕೋಬೇಕಪ್ಪ. ಇಲ್ಲಿ ಮೇಜರ್ ಆಗಿ ಏನಪ್ಪಾ ಅಂತಂದ್ರೆ ನಾವು ಶುಗರ್ ಅಂತಕ್ಕಂಥದ್ದು ಸೆಕೆಂಡ್ ಆಫ್ಟರ್ ಯಾವುದು? ಆಫ್ಟರ್ ಬ್ರಾಜಿಲ್ ಅಂತ ಕರಿತೀವಿ, ಆಫ್ಟರ್ ಬ್ರಾಜಿಲ್. ಅದಾದ್ಮೇಲೆ ಉತ್ತರ ಪ್ರದೇಶ ಗೊತ್ತಿರಲಿ, ಮಹಾರಾಷ್ಟ್ರ ಮತ್ತೆ ಕರ್ನಾಟಕ ಮೂರನೇ ಸ್ಥಾನದಲ್ಲಿದೆ. ಕರ್ನಾಟಕದಲ್ಲಿ ಯಾವ್ದಪ್ಪ ಅಂದ್ರೆ ಬೆಳಗಾವಿ ಅಂತ ಕರಿತೀವಿ, ಬೆಳಗಾವಿ. ಇದು ನಮ್ಗೆ ಏನೇನಪ್ಪ ಯೂಸಸ್ ಅಂತ ಕೇಳಿದ್ರೆ ಮೇಜರ್ ಆಗಿ ನಾವು ಎಥನಾಲ್ ಬೆಳಕೆಯಲ್ಲಿ ಯೂಸ್ ಮಾಡ್ಬೋದು, ಮೊಲಾಸಸ್ ಅಂತ ಕರಿತೀವಿ, ಬಗಾಸಸ್ ಸಕ್ಕರೆಯನ್ನು ಯೂಸ್ ಮಾಡ್ಬೋದು, ಪೇಪರ್ ಕಾರ್ಖಾನೆಗಳಲ್ಲಿ ಕೂಡ ಈ ಒಂದು ಶುಗರ್ ಮಿಲ್ಸ್ ಅನ್ನ ಮೇಜರ್ ಆಗಿ ಯೂಸ್ ಮಾಡ್ಬೋದು. ಓಕೆನಾ, ಗೊತ್ತಿರಲಿ. ಅದಾದ್ಮೇಲೆ ಬರ್ತಕ್ಕಂಥದ್ದು ಮೇಜರ್ ಆಗಿ ನೆಕ್ಸ್ಟ್ ಉದ್ಯಮ ಯಾವ್ದಪ್ಪ ಅಂತಂದ್ರೆ ಸಿಮೆಂಟ್ ಇಂಡಸ್ಟ್ರಿ ಅಂತ ಕರಿತೀವಿ. ನೀವೇ ನೋಡ್ರಪ್ಪ, ಸಿಮೆಂಟ್ ಇಂಡಸ್ಟ್ರಿ ಅಂತಂದ್ರೆ ಏನಕ್ಕಪ್ಪ ಸಿಮೆಂಟ್ ಬೇಕೇ ಬೇಕಂತಾರೆ? ಹೌದು, ಇನ್ಫ್ರಾಸ್ಟ್ರಕ್ಚರ್ ಕಟ್ಟಬೇಕಾದ್ರೆ, ರೋಡ್ ಮಾಡಬೇಕಾದ್ರೆ, ಮನೆ ಕಟ್ಟಬೇಕಾದ್ರೆ, ಒಂದು ಇನ್ಫ್ರಾಸ್ಟ್ರಕ್ಚರ್ ಆಫೀಸ್ ಬಿಲ್ಡ್ ಮಾಡಬೇಕಾದ್ರೆ ಏನ್ ಬೇಕಾಗತ್ತಪ್ಪ ಅಂದ್ರೆ ಸಿಮೆಂಟ್ ಇಂಡಸ್ಟ್ರಿ ಅಂತಕ್ಕಂಥ ಮ್ಯಾಂಡೇಟರಿ ಆಗಿ ಬೇಕೇ ಬೇಕು. ನಮಗೆ ಸಿಮೆಂಟ್ ಇಂಡಸ್ಟ್ರಿ ಬಗ್ಗೆ ನೋಡಿದಾಗ ನಾವು ಸಿಮೆಂಟ್ಗೆ ಏನ್ ಬೇಕಪ್ಪ, ರಾ ಮೆಟೀರಿಯಲ್ ಏನ್ ಬೇಕು, ನಾವು ಕಚ್ಚಾ ವಸ್ತು ಅಂತಕ್ಕಂಥದ್ದು ಏನ್ ಬೇಕಪ್ಪ ಅಂತಂದ್ರೆ ನಾವು ಮ್ಯಾಂಡೇಟರಿ ಕಚ್ಚಾ ವಸ್ತು ಏನ್ ಬೇಕು ಅಂತಂದ್ರೆ ಗೊತ್ತಿರಲಿ. ನಾವು ಕಚ್ಚಾ ವಸ್ತು ಏನ್ ಬೇಕಪ್ಪ ಅಂತಂದ್ರೆ ನಾವು ಇಟ್ ಇಸ್ ಸುಣ್ಣ ಅಂತ ಮಾತಾಡ್ತೀವಿ, ಲೈಮ್ ಸ್ಟೋನ್ ಅಂತಕ್ಕಂಥದ್ದು ಮ್ಯಾಂಡೇಟರಿ ಆಗಿ ಬೇಕೇ ಬೇಕು. ನಾವು ಭಾರತದ ಸ್ಥಾನ ಎಷ್ಟಪ್ಪ ಅಂತಂದ್ರೆ ಇಂಡಿಯಾ ಅಂತಕ್ಕಂಥದ್ದು 2ನೇ ಸ್ಥಾನದಲ್ಲಿದೆ. ಯಾವ್ದ್ರಲ್ಲಿ ಅಂತ ಸಿಮೆಂಟ್ ಪ್ರೊಡಕ್ಷನ್ ಅಲ್ಲಿ ಸಿಮೆಂಟ್ ಬೇಕೇ ಬೇಕಂದ್ರೆ ಹೌದು. ನಾವು 2ನೇ ಸ್ಥಾನದಲ್ಲಿ ಇದ್ರೆ ನಾವು ಯಾವ ರಾಜ್ಯಗಳು ಅತಿ ಹೆಚ್ಚು ಸಿಮೆಂಟ್ ಅನ್ನು ಉತ್ಪಾದನೆ ಮಾಡ್ತಾರಪ್ಪ ಅಂದ್ರೆ ಉತ್ಪಾದನೆ ಮಾಡ್ತಕ್ಕಂಥ ರಾಜ್ಯಗಳು ಯಾವುವು ಅಂತಂದ್ರೆ ರಾಜಸ್ಥಾನ್, ಆಂಧ್ರ ಪ್ರದೇಶ್, ತಮಿಳುನಾಡು ಮತ್ತು ಗುಜರಾತ್. ನಾವು ಸರ್ ಇದೆಲ್ಲ ಓಕೆ, ನಮ್ಮ ಕರ್ನಾಟಕದಲ್ಲಿ ಸಿಮೆಂಟ್ ಅನ್ನು ಉತ್ಪಾದನೆ ಮಾಡಲ್ವಾ ಅಂತ ಮಾಡ್ತಾರೆ. ನಾವು ಅತಿ ಹೆಚ್ಚು ಉತ್ಪಾದನೆ ಮಾಡ್ತಕ್ಕಂಥ ಯಾವ್ದಪ್ಪ ಅಂದ್ರೆ ಕಲಬುರ್ಗಿ ಅಂತ ಕರಿತೀವಿ. ನಾವು ಕಲಬುರ್ಗಿಯನ್ನ ಇಟ್ ಇಸ್ ಮೇಜರ್ ಆಗಿ ಸಿಮೆಂಟ್ ಹಬ್ ಆಫ್ ಇಂಡಿಯಾ ಅಂತ ಕರಿತೀವಿ. ನಾವು ಅತಿ ಹೆಚ್ಚು ಉತ್ಪಾದನೆ ಮಾಡ್ತಕ್ಕಂಥ ಕಲಬುರ್ಗಿ, ಅದ್ರ ಜೊತೆಗೆ ಯಾದಗಿರಿ ಕೂಡ ನಾವು ಟಾಪ್ ಸ್ಥಾನದಲ್ಲಿದೆ. ಏನಕ್ಕೆ ಅಂದ್ರೆ ಅತಿ ಹೆಚ್ಚು ಲೈಮ್ ಸ್ಟೋನ್, ಅತಿ ಹೆಚ್ಚು ಸುಣ್ಣದ ಕಲ್ಲು ಅಂತಕ್ಕಂಥದ್ದು ಎಲ್ಲಿದೆಯಪ್ಪ ಅಂತಂದ್ರೆ ಅತಿ ಹೆಚ್ಚು ಇರ್ತಕ್ಕಂಥ ಎಲ್ಲಿ ಅಂತಂದ್ರೆ ಮೇಜರ್ ಆಗಿ ನಮ್ಮ ಕಲಬುರ್ಗಿ ಈ ಪ್ರದೇಶದಲ್ಲಿದೆ. ಇದಕ್ಕೆ ಲೈಮ್ ಸ್ಟೋನ್ ನಾವು ಪ್ರದೇಶ ಅಂತ ಕರಿತೀವಿ. ಗೊತ್ತಿರಲಿ, ರಿಲೇಟೆಡ್ ಟು ಸಿಮೆಂಟ್ ಇಂಡಸ್ಟ್ರಿ, ಸಿಮೆಂಟ್ ಉದ್ಯಮ ಅಂತ ಕರಿತೀವಿ.
ರಿಲೇಟೆಡ್ ದಿಸ್. ಇದಾದ್ಮೇಲೆ ಬರ್ತಕ್ಕಂಥದ್ದು ಏನಪ್ಪಾ ಅಂದ್ರೆ, ಇದಾದ್ಮೇಲೆ ಬರ್ತಕ್ಕಂಥದ್ದು ನಮ್ಮ ಕರ್ನಾಟಕ ಸ್ಪೆಸಿಫಿಕ್ ನೋಡೋದಾದ್ರೆ ಆಲ್ರೆಡಿ ಹೇಳಿದೆ. ನಮ್ಮ ಕರ್ನಾಟಕದಲ್ಲಿ ನೋಡೋದಾದ್ರೆ ಏನಪ್ಪಾ ಅಂತಂದ್ರೆ ಇಟ್ ಇಸ್ ಅತಿ ಹೆಚ್ಚು ಲೈಮ್ ಸ್ಟೋನ್ ಇದೆ ಅಂದ್ರೆ ಹೌದು, ಒಂದು ಲಾರ್ಜೆಸ್ಟ್ ಲೈಮ್ ಸ್ಟೋನ್. ಎಲ್ಲೆಲ್ಲಿ ಸ್ಪ್ರೆಡ್ ಆಗಿದೆಯಪ್ಪ ಅಂತಂದ್ರೆ ನಾವು ಹಲವಾರು ಪ್ರದೇಶದಲ್ಲಿ ಸ್ಪ್ರೆಡ್ ಆಗಿದೆ. ಆದ್ರೆ ಮೇಜರ್ ನಮ್ಗೆ ಗೊತ್ತಿರಲೇಬೇಕಾಗಿರ್ತಕ್ಕಂಥದ್ದು ಯಾವ್ದಪ್ಪ ಅಂದ್ರೆ ನಾವು ಕಲಬುರಗಿ ಆಗಿರ್ಬೋದು, ಜೊತೆಗೆ ಯಾದಗಿರಿ ಅಂತಕ್ಕಂಥ ಅತಿ ಹೆಚ್ಚು ಉತ್ಪಾದನೆ ಮಾಡ್ತಾರೆ. ನಾವು ಗೊತ್ತಿರಲಿ, ದೇಶದ ಒಟ್ಟು ಸಿಮೆಂಟ್ ಅಂತಕ್ಕಂಥ 8% ಎಲ್ಲಿಂದ ಬರುತ್ತೆ, ನಮ್ಮ ಕರ್ನಾಟಕದಿಂದ ಬರುತ್ತೆ. ಎರಡನೇದು ಏನಕ್ಕೆ ಅತಿ ಹೆಚ್ಚು ಅಂದ್ರೆ ಸುಣ್ಣದ ಕಲ್ಲಾಗಿರ್ಬೋದು, ಲೈಮ್ ಸ್ಟೋನ್ ಅತಿ ಹೆಚ್ಚಿದೆ. ಅದಾದ್ಮೇಲೆ ಬರ್ತಕ್ಕಂಥ ಬಾಕ್ಸೈಟ್ ಇದೆ, ಜಿಪ್ಸಮ್ ಇದೆ, ಫಾರ್ ಬೈ ಕೋಲ್ ಕೂಡ ಇದೆ. ಇದೆಲ್ಲ ಓಕೆ ಸರ್. ನಾವು ಮೊದಲನೇ ಸಿಮೆಂಟ್ ಕಾರ್ಖಾನೆಯನ್ನ ಎಲ್ಲಿ ಸ್ಥಾಪನೆ ಮಾಡೋದ್ವಪ್ಪ, ಯಾವ ವರ್ಷ ಅಂತಂದ್ರೆ 1939ರಲ್ಲಿ ಭದ್ರಾವತಿಯಲ್ಲಿ ಸ್ಥಾಪನೆ ಮಾಡಿದ್ವಿ. ಶಿವಮೊಗ್ಗದಲ್ಲಿದೆ ಭದ್ರಾವತಿ ಅಂತಕ್ಕಂಥ, ಶಿವಮೊಗ್ಗದಲ್ಲಿದೆ. ನಾವು ಇದನ್ನೆಲ್ಲ ಸ್ಪ್ರೆಡ್ ಎಲ್ಲೆಲ್ಲಿ ಆಗಿದೆಯಪ್ಪ ಅಂದ್ರೆ ತುಮಕೂರು, ಕಲಬುರ್ಗಿ, ಯಾದಗಿರಿ ಆಗಿರ್ಬೋದು, ಚಿತ್ತಾಪುರ ಆಗಿರ್ಬೋದು, ಎಲ್ಲಾ ಕಡೆ ಡಿಸ್ಟ್ರಿಬ್ಯೂಟ್ ಆಗಿದೆ. ಅತಿ ಹೆಚ್ಚು ಮೇಜರ್ ಆಗಿ ಡಿಸ್ಟ್ರಿಬ್ಯೂಷನ್ ಆಫ್ ಸಿಮೆಂಟ್ ಪ್ರೊಡ್ಯೂಸಿಂಗ್ ರೀಜನ್ಸ್ ಅಂತ ಕೂಡ ಕರಿತೀವಿ. ಸಿಮೆಂಟ್ ಪ್ರೊಡ್ಯೂಸಿಂಗ್ ರೀಜನ್ಸ್ ಅಂತ ಕೂಡ ಕರಿತೀವಿ ರಿಲೇಟೆಡ್ ದಿಸ್. ನಾವು ಇಷ್ಟು ಓದ್ಕೊಂಡು ಹೋಗ್ರಪ್ಪ ಸಾಕು, ಇಷ್ಟು ಬಿಟ್ಟು ಇನ್ನೇನು ಅವಶ್ಯಕತೆ ಇಲ್ಲ. ನಾನೇ ಹೇಳ್ತೇನೆ ಅವಶ್ಯಕತೆ ಇಲ್ಲ ಅಂತ. ಇಷ್ಟು ಬಿಟ್ಟು ಎಕ್ಸಾಮಲ್ಲಿ ಕೇಳಲ್ಲ. ದಟ್ ಮೇಜರ್ ಥಿಂಗ್ ಐ ಆಮ್ ಸೇಯಿಂಗ್. ನಾವು ಐಟಿಗೆ ಸಂಬಂಧಪಟ್ಟಂಗೆ ಐಟಿ ಹಬ್ ಅಂತ ಕರಿತೀವಿ. ಆಲ್ರೆಡಿ ಹೇಳಿದೆ, ನಾವು ಐಟಿ ಹಬ್ ಅಂತ ನಾಲೆಜ್ ದ ಬೇಸ್ ಇಂಡಸ್ಟ್ರಿ ಅಂತ ಕರಿತೀವಿ, ಅಥವಾ ನಾವು ಮೇಜರ್ ಆಗಿ ಇಟ್ ಇಸ್ ಜ್ಞಾನ ಆಧಾರಿತ ಉದ್ಯಮ ಅಂತ ಕರಿತೀವಿ. ಈ ಜ್ಞಾನ ಆಧಾರಿತ ಉದ್ಯಮ ಅಂತಕ್ಕಂಥದ್ದು ಎಲ್ಲೆಲ್ಲಿ ಬೆಳವಣಿಗೆ ಆಗ್ತಿದೆಯಪ್ಪ ಅಂತಂದ್ರೆ ಮೇಜರ್ ಗೊತ್ತಿರಬೇಕು. ನಾವು ಸಿಲಿಕಾನ್ ವ್ಯಾಲಿ ಅಂತ ಕರಿತಕ್ಕಂಥದ್ದನ್ನ ಬೆಂಗಳೂರು ಅಂತ ಕರಿತೀವಿ. ಬೆಂಗಳೂರು ಆಗಿರ್ಬೋದು, ಹೈದರಾಬಾದ್ ಆಗಿರ್ಬೋದು, ಪುಣೆ ಆಗಿರ್ಬೋದು, ಚೆನ್ನೈ ಆಗಿರ್ಬೋದು, ನೋಯ್ಡಾ ಆಗಿರ್ಬೋದು, ಗುರುಗ್ರಾಮ್ ಆಗಿರ್ಬೋದು, ನಾವೆಲ್ಲ ಏನಪ್ಪಾ ಅಂದ್ರೆ ಐಟಿ ಹಬ್ ಆಗಿ ಬೆಳಿತಾವೆ. ಸರಿ, ಐಟಿ ಹಬ್ ಇಂದ ಏನಪ್ಪ ಬೆನಿಫಿಟ್ಸ್ ಅಂತ ಕೇಳಿದ್ರೆ ಮೇಜರ್ ಆಗಿ ನಮಗೆ ಉದ್ಯೋಗ ಸಿಗ್ತವೆ, ಅದನ್ನು ರಫ್ತು ಮಾಡಬಹುದು. ಅತಿ ಹೆಚ್ಚು ರಫ್ತು ಮಾಡ್ತಕ್ಕಂಥ ನಂಬರ್ 1 ಸ್ಥಾನ ಇರತಕ್ಕಂಥದ್ದು ಯಾವ್ದಪ್ಪ ಅಂದ್ರೆ ಕರ್ನಾಟಕ. 43% ಐಟಿ ರಫ್ತನ್ನ ಮಾಡ್ತಿರ್ತಕ್ಕಂಥದ್ದು ನಮ್ಮ ಬೆಂಗಳೂರಿಂದ ಅಂತ ನಮ್ಮ ರೀಸೆಂಟ್ ಎಕನಾಮಿಕ್ ಸರ್ವೆ ಕೂಡ ಕ್ಲಾಸ್ ಮಾಡಿದ್ದಾರೆ. ಅದರಿಂದ ಮೇಜರ್ ಆಗಿ 5 ಮಿಲಿಯನ್, ನಾವು 5 ಮಿಲಿಯನ್ ಅಂತ ಕರಿತೀವಿ, ಅಥವಾ 50 ಲಕ್ಷ ಜನರಿಗೆ ಎಂಪ್ಲಾಯ್ಮೆಂಟ್ ಕೂಡ ಸಿಗುತ್ತೆ. ಯಾವ್ದ್ರಿಂದ ಅಂತಂದ್ರೆ ಐಟಿ ಹಬ್ ಇಂದ ಅಥವಾ ಸಿಲಿಕಾನ್ ವ್ಯಾಲಿಯಿಂದ ಮೇಜರ್ ಆಗಿ ಎಂಪ್ಲಾಯ್ಮೆಂಟ್ ಸಿಗುತ್ತೆ. ಜೊತೆಗೆ GDP ಕಾಂಟ್ರಿಬ್ಯೂಟ್ ಆಗುತ್ತೆ, GSDP ಕಾಂಟ್ರಿಬ್ಯೂಟ್ ಆಗುತ್ತೆ, ಜೊತೆಗೆ ನಾವು ಬಡತನ ನಿರ್ಮೂಲನೆ ಕೂಡ ಆಗುತ್ತೆ. ಯಾವ್ದ್ರಿಂದ? ನಮ್ಮ ಮೇಜರ್ ಆಗಿ ಇಂಡಸ್ಟ್ರೀಸ್ ಇಂದ. ನಾವು ಇದನ್ನ ವಿ ಕಾಲ್ ಇಟ್ ಆಸ್ ಐಟಿ ಹಬ್ ಅಂತ ಕರಿತೀವಿ. ಇಷ್ಟು ಮೊದಲನೇ ಟಾಪಿಕ್ ಆಗಿರುತ್ತೆ. ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ಅಂತ ಕರಿತೀವಿ, ಅಥವಾ ಸಾರಿಗೆ ವ್ಯವಸ್ಥೆ ಅಂತ ಕರಿತೀವಿ, ಆರ್ ವಿ ಕಾಲ್ ಇಟ್ ಆಸ್. ಇಷ್ಟೇನಪ್ಪ ಅಂತಂದ್ರೆ ಮಿನರಲ್ಸ್ ಬಗ್ಗೆ. ನಾವು ನೆಕ್ಸ್ಟ್ ಟಾಪಿಕ್ ಯಾವ್ದಪ್ಪ ಅಂತಂದ್ರೆ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ಅಂತ ಕರಿತೀವಿ, ಅಥವಾ ಸಾರಿಗೆ ವ್ಯವಸ್ಥೆ ಅಂತ ಕರಿತೀವಿ. ನಾನು ನಿಮ್ಗೆ ಆಲ್ರೆಡಿ ಹೇಳ್ದೆ ನಾವು ಸಾರಿಗೆ ವ್ಯವಸ್ಥೆ ಯಾಕೆ ಬೇಕು, ನಾವು ಸಾರಿಗೆ ವ್ಯವಸ್ಥೆಯಲ್ಲಿ ಏನೇದ್ರ ಬಗ್ಗೆ ಸ್ಟಡಿ ಮಾಡಬೇಕು. ನಾವು ಸಾರಿಗೆ ವ್ಯವಸ್ಥೆ ಅಂದ್ರೆ ಏನಪ್ಪಾ ಅನ್ನೋ ಆಲ್ರೆಡಿ ಹೇಳ್ದೆ. ನಾವು ಯಾವ್ದಾದ್ರು ಒಂದು ವಸ್ತುವನ್ನ ಜೊತೆಗೆ ಒಬ್ಬ ಮನುಷ್ಯರನ್ನ, ಪ್ರಾಣಿ ಪಕ್ಷಿಗಳನ್ನ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಸಾಗಾಣಿಕೆ ಮಾಡ್ತಕ್ಕಂತ ಒಂದು ಕೆಲಸವನ್ನ ಏನಂತ ಕರಿತೀವಪ್ಪ ಅಂದ್ರೆ ಸಾರಿಗೆ ವ್ಯವಸ್ಥೆ ಅಂತ ಕರಿತೀವಿ. ನಾವು ಈ ಸಾರಿಗೆ ವ್ಯವಸ್ಥೆಯನ್ನ ಸ್ಟಡಿ ಮಾಡ್ಬೇಕಾದ್ರೆ ಮೇಜರ್ ಆಗಿ 3 ಭಾಗಗಳನ್ನ ಸ್ಟಡಿ ಮಾಡ್ತೀವಿ. ಯಾವ್ದಪ್ಪ ಅಂದ್ರೆ ಲ್ಯಾಂಡ್ಗೆ ಸಂಬಂಧಪಟ್ಟಂಗೆ ರೋಡ್ಸ್ ಇದಾವೆ, ರೈಲ್ವೇಸ್ ಇದಾವೆ. ಅದೇ ರೀತಿ ನೀರಿಗೆ ಸಂಬಂಧಪಟ್ಟಂಗೆ ವಾಟರ್ ವೇಸ್ ಇದಾವೆ. ಜೊತೆಗೆ ನಾವು ಮೇಜರ್ ಆಗಿ ಗಾಳಿಗೆ ಸಂಬಂಧಪಟ್ಟಂಗೆ ಏರ್ವೇಸ್ ಅಂತ ಇದಾವೆ, ಏರ್ಪೋರ್ಟ್ಸ್ ಕೂಡ ಸ್ಥಾಪನೆ ಮಾಡಿದ್ದಾರೆ. ಈ ಎಲ್ಲಾದ್ರ ಬಗ್ಗೆ ನಮ್ಮ ರಾಜ್ಯಕ್ಕೆ ಸಂಬಂಧಪಟ್ಟಂಗೆ, ರಾಷ್ಟ್ರಕ್ಕೆ ಸಂಬಂಧಪಟ್ಟಂಗೆ ಸ್ಪೆಸಿಫಿಕ್ ಆಗಿ ಸ್ಟಡಿ ಮಾಡ್ತಾ ಹೋಗ್ತಿರೋಣ. ಓಕೆನಾ? ನಾವು ಸಾರಿಗೆ ಅಂತ ಗೊತ್ತಿರ್ಬೇಕು ನಿಮ್ಗೆ. ಇಲ್ಲಿ ನಾವು ಸಾರಿಗೆ ಅಂದ್ರೆ ಏನಪ್ಪಾ ಅಂದ್ರೆ ಟ್ರಾನ್ಸ್ಪೋರ್ಟ್ ಸೆಕ್ಟರ್ ಅಂತ ಕರಿತೀವಿ. ಇಟ್ಸ್ ಅ ಸರ್ವಿಸ್ ಫೆಸಿಲಿಟಿ ಏನಪ್ಪಾ ಅಂತಂದ್ರೆ ನಾವು ಪ್ರಾಣಿಗಳನ್ನ ಸಾಗಾಣಿಕೆ ಮಾಡೋದಾಗಿರ್ಬೋದು, ಮನುಷ್ಯರನ್ನ ಸಾಗಾಣಿಕೆ ಮಾಡೋದಾಗಿರ್ಬೋದು, ಜೊತೆಗೆ ಪ್ರಾಣಿ ಪಕ್ಷಿಗಳನ್ನ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಸಾಗಾಣಿಕೆ ಮಾಡ್ತಕ್ಕಂಥದನ್ನ ಏನಂತ ಕರಿತೀವಪ್ಪ? ಸಾಗಾಣಿಕೆ ಮಾಡ್ತಕ್ಕಂಥದನ್ನ ಏನಂತ ಕರಿತೀವಿ ಅಂದ್ರೆ ಮೇಜರ್ ಆಗಿ ವಿ ಕಾಲ್ ಇಟ್ ಆಸ್, ಮೇಜರ್ ಆಗಿ ಏನಂತ ಕರಿತೀವಪ್ಪ ಅಂತಂದ್ರೆ ಸಾರಿಗೆ ವ್ಯವಸ್ಥೆ ಅಂತ ಕರಿತೀವಿ, ಟ್ರಾನ್ಸ್ಪೋರ್ಟ್ ಸೆಕ್ಟರ್ ಅಂತ ಕರಿತೀವಿ. ಈ ಟ್ರಾನ್ಸ್ಪೋರ್ಟ್ ಸೆಕ್ಟರ್ ನೋಡೋದಾದ್ರೆ ನಾವು ಹಲವಾರು ವಿಧಾನಗಳಿದಾವೆ. ಯಾವ್ದಪ್ಪ? ಭೂಮಿಗೆ ಸಂಬಂಧಪಟ್ಟಂಗೆ, ನೀರಿಗೆ ಸಂಬಂಧಪಟ್ಟಂಗೆ, ಗಾಳಿಗೆ ಸಂಬಂಧಪಟ್ಟಂಗೆ. ಈಗ ಲ್ಯಾಂಡ್ಗೆ ಸಂಬಂಧಪಟ್ಟಂಗೆ ಆಲ್ರೆಡಿ ಹೇಳಿದೆ ನಿಮಗೆ. ಮೇಜರ್ ಬರ್ತಕ್ಕಂಥದ್ದು ರೋಡ್ಸ್ ಬರ್ತವೆ, ರೈಲ್ವೇಸ್ ಬರ್ತವೆ, ಪೈಪ್ಲೈನ್ಸ್ ಕೂಡ ಬರ್ತವೆ. ಅದೇ ರೀತಿ ನೀರಿಗೆ ಸಂಬಂಧಪಟ್ಟಂಗೆ ನೋಡೋದಾದ್ರೆ ನಾವು ಮೇಜರ್ ಆಗಿ ಇನ್ಲ್ಯಾಂಡ್ ಆಗಿರ್ಬೋದು, ನಾವು ವಿತ್ ಇನ್ ದ ಕಂಟ್ರಿ
ನಮ್ಮ ರಾಷ್ಟ್ರದಲ್ಲೇ ಇದ್ರೆ ನಾವು ಆಂತರಿಕ ಅಂತ ಕರಿತೀವಿ, ಇನ್ಲ್ಯಾಂಡ್ ಅಂತ ಕರಿತೀವಿ. ಅದೇ ರೀತಿ ಕೋಸ್ಟಲ್ ಅಂದ್ರೆ ಓಷನ್, ಒಂದು ರಾಷ್ಟ್ರದಿಂದ ಇನ್ನೊಂದು ರಾಷ್ಟ್ರಕ್ಕೆ ಹೋಗ್ತಿದ್ರೆ ಅದನ್ನ ಓಷನಿಕ್ ರೂಟ್ ಅಂತ ಕರಿತೀವಿ. ನಾವು ಮೂರನೇದ್ರ ಬಗ್ಗೆ ನೋಡೋದಾದ್ರೆ ಗಾಳಿಗೆ ಸಂಬಂಧಪಟ್ಟಂಗೆ ಏರ್ ಅಂತ ಕರಿತೀವಿ, ನ್ಯಾಷನಲ್ ಮತ್ತೆ ಇಂಟರ್ನ್ಯಾಷನಲ್. ಇದನ್ನ ಒಂದು ಡಿಸ್ಕಸ್ ಮಾಡ್ತಾ ಹೋಗ್ತಿರೋಣ. ಮೊದಲು ಯಾವ್ದು ಬಗ್ಗೆ ಸ್ಟಡಿ ಮಾಡೋಣ ಅಂತಂದ್ರೆ ಮೇಜರ್ ಆಗಿ ರೋಡ್ಸ್ ಬಗ್ಗೆ ಸ್ಟಡಿ ಮಾಡೋಣ. ನಾವೇನಪ್ಪ ರೋಡ್ಸ್ ಅಂದ್ರೆ ಏನು? ನಾವು ಲ್ಯಾಂಡ್ ಟ್ರಾನ್ಸ್ಪೋರ್ಟ್ ಸಂಬಂಧಪಟ್ಟಂಗೆ ಭೂ ಸಾರಿಗೆ ಅಂತ ಕರಿತೀವಿ. ನಾವು ಮೇಜರ್ ಆಗಿ ಲ್ಯಾಂಡ್ಗೆ ಸಂಬಂಧಪಟ್ಟಂಗೆ ಸ್ಟಡಿ ಮಾಡಬೇಕು. ನಾವು ಲ್ಯಾಂಡ್ಗೆ ಸಂಬಂಧಪಟ್ಟಂಗೆ ಸಾರಿಗೆ ವ್ಯವಸ್ಥೆಗಳು ರೋಡ್ಸ್ ಅಲ್ಲಿ ನೋಡೋದಾದ್ರೆ 4 ವಿಧಗಳಿದಾವೆ. ಯಾವ್ದಪ್ಪ 4 ವಿಧಗಳು ಅಂತಂದ್ರೆ ನ್ಯಾಷನಲ್ ಹೈವೇಸ್ ಇದಾವೆ, ಸ್ಟೇಟ್ ಹೈವೇಸ್, ಅದಾದ್ಮೇಲೆ ಡಿಸ್ಟ್ರಿಕ್ಟ್ ರೋಡ್ಸ್ ಇದಾವೆ, ಅದಾದ್ಮೇಲೆ ಬರ್ತಕ್ಕಂಥದ್ದು ಹಳ್ಳಿಯ ರೋಡ್ಸ್ ಅಂತ ಕರಿತೀವಿ. ಈಗ ನೀವೇ ನೋಡ್ರಪ್ಪ, ನಾವು ಮೇಜರ್ ಆಗಿ ನಾವು ನಮ್ಮ ಹಳ್ಳಿಯಿಂದ ನಮ್ಮ ಜಿಲ್ಲೆಗೆ ಟಚ್ ಮಾಡ್ತಕ್ಕಂಥ ರೋಡ್ಸ್ ಅನ್ನ ಏನಂತ ಕರಿತೀವಪ್ಪ ಅಂತಂದ್ರೆ ಮೇಜರ್ ಆಗಿ ವಿ ಕಾಲ್ ಇಟ್ ಆಸ್, ಮೇಜರ್ ನೆನ್ಪಿಡ್ಕೋಬೇಕಿಲ್ಲಿ, ನಮ್ಮ ಹಳ್ಳಿಯಿಂದ ಜಿಲ್ಲೆಗೆ ಟಚ್ ಮಾಡ್ತಕ್ಕಂಥ ರೋಡ್ಸ್ ಅನ್ನ ಏನಂತ ಕರಿತೀವಪ್ಪ ಅಂದ್ರೆ ಡಿಸ್ಟ್ರಿಕ್ಟ್ ರೋಡ್ಸ್ ಅಂತ ಕರಿತೀವಿ. ಅದೇ ಒಂದ್ ಹಳ್ಳಿಯಿಂದ ಇನ್ನೊಂದು ಹಳ್ಳಿ ಇದು ಮಾಡಿದ್ರೆ ಅದನ್ನ ಎಂತ ಕರಿತೀವಪ್ಪ ಅಂದ್ರೆ ವಿಲೇಜ್ ರೋಡ್ಸ್. ಅದೇ ನಮ್ಮ ಜಿಲ್ಲೆಗಳಿಂದ ಹಲವಾರು ಜಿಲ್ಲೆಗಳಿಗೆ ಕನೆಕ್ಟ್ ಮಾಡ್ತಕ್ಕಂಥ ರೋಡ್ಸ್ ಅನ್ನ ಸ್ಟೇಟ್ ಹೈವೇಸ್ ಅಂತ ಕರಿತೀವಿ. ಒಂದು ಜಿಲ್ಲೆಯಿಂದ ಇನ್ನೊಂದು ಜಿಲ್ಲೆಗೆ ಕನೆಕ್ಟ್ ಮಾಡ್ತಕ್ಕಂಥ ರೋಡ್ಸ್ ಅನ್ನ ಸ್ಟೇಟ್ ಹೈವೇಸ್ ಅಂತ ಕರಿತೀವಿ. ಅದೇ ಒಂದು ರಾಜ್ಯದಿಂದ ಇನ್ನೊಂದು ರಾಜ್ಯ ಕನೆಕ್ಟ್ ಮಾಡ್ತಕ್ಕಂಥ ಹೆದ್ದಾರಿಗಳನ್ನ ಏನಂತ ಕರಿತೀವಪ್ಪ ಅಂದ್ರೆ ಮೇಜರ್ ರೋಡ್ಸ್ ಅನ್ನ ಮೇಜರ್ ಆಗಿ ರಾಷ್ಟ್ರೀಯ ಹೆದ್ದಾರಿ ಅಂತ ಕರಿತೀವಿ, ನ್ಯಾಷನಲ್ ಹೈವೇಸ್ ಅಂತ ಕರಿತೀವಿ. ಈಗ ನೀವೇ ನೋಡ್ರಪ್ಪ, ನ್ಯಾಷನಲ್ ಹೈವೇಸ್ ಅನ್ನ ಯಾರು ಕಂಟ್ರೋಲ್ ಮಾಡ್ತಾರೆ ಅಂತಂದ್ರೆ ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾ ಅಂತ ಕರಿತೀವಿ. ನಾವು ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾ ಅಂತ ಮಾಡ್ತಾ ಇರ್ತೀವಿ. ಇನ್ ಮಿಕ್ಕಿರ್ತಕ್ಕಂಥ ಸ್ಟೇಟ್ ರೋಡ್ಸ್ ಆಗಿರ್ಬೋದು, ಡಿಸ್ಟ್ರಿಕ್ಟ್ ರೋಡ್ಸ್ ಆಗಿರ್ಬೋದು, ವಿಲೇಜ್ ರೋಡ್ಸ್ ಅನ್ನ ಕಂಟ್ರೋಲ್ ಮಾಡ್ತಕ್ಕಂಥವ್ರು ಯಾರಪ್ಪ ಅಂತಂದ್ರೆ ರಾಜ್ಯ ಸರ್ಕಾರದವರು ಅಂತ ಕರಿತೀವಿ. ಇದರ ಜೊತೆಗೆ ನಾವು ಅತಿ ಹೆಚ್ಚು ರೋಡ್ಸ್ ಇರ್ತಕ್ಕಂಥದ್ದು ಯಾವ್ದಪ್ಪ ಅಂತಂದ್ರೆ ಮೇಜರ್ ಆಗಿ ಹಳ್ಳಿಯ ರೋಡ್ಸ್ ಅಂತ ಕರಿತೀವಿ, ವಿಚ್ ಇಸ್ ಲಾರ್ಜರ್. ನಾವು ನೆಟ್ವರ್ಕ್ ನೋಡಿದ್ರೆ ತುಂಬಾ ಇರ್ತಕ್ಕಂಥದ್ದು ಹಳ್ಳಿ ರೋಡ್ಸ್. ಬಟ್ ಮೇಜರ್ ಆಗಿ ವಸ್ತುಗಳನ್ನ ಸಾಗಾಣಿಕೆ ಮಾಡೋದ್ರಲ್ಲಿ ಅತಿ ಹೆಚ್ಚು ಇರ್ತಕ್ಕಂಥದ್ದು ಯಾವ್ದಪ್ಪ ಅಂತಂದ್ರೆ ಮೇಜರ್ ಆಗಿ ನ್ಯಾಷನಲ್ ಹೈವೇಸ್ ಅಂತ ಕರಿತೀವಿ. ನ್ಯಾಷನಲ್ ಹೈವೇಸ್ ಇರ್ತಕ್ಕಂಥ 2%. ಬಟ್ ಅವ್ರ ಕೆಲಸ ಎಷ್ಟಪ್ಪ ಅಂತಂದ್ರೆ ಮೇಜರ್ 40ರಿಂದ 60% ಕೆಲಸ ಮಾಡ್ತಾರೆ, ಸಾಗಾಣಿಕೆಯಲ್ಲಿ ಕೂಡ ಬಳಸ್ತಾರೆ. ಇದು ಗೊತ್ತಿರಲಿ, ಓಕೆನಾ? ನೋಡ್ತಾ ಹೋಗ್ತಿರೋಣ. ಬಟ್ ನಮ್ಮ ಕರ್ನಾಟಕಕ್ಕೆ ಸಂಬಂಧಪಟ್ಟಂಗೆ ನಾವು ಯಾವ ಯೋಜನೆ ನೆನಪಿರಬೇಕಪ್ಪ ಅಂದ್ರೆ ಶಕ್ತಿ ಯೋಜನೆ ಅಂತಕ್ಕಂಥದ್ದು ಮ್ಯಾಂಡೇಟರಿ ಆಗಿ ನಿಮಗೆ ಗೊತ್ತಿರಲೇಬೇಕಾಗಿರ್ತಕ್ಕಂಥ ವಿಚಾರಗಳು ಅಂತ ಮಾತಾಡ್ತೀವಿ. ಡನ್, ನೋಡೋಣ. ಅದಾದ್ಮೇಲೆ ಬರ್ತಕ್ಕಂಥದ್ದು ಏನಪ್ಪಾ ಅಂದ್ರೆ ರೋಡ್ವೇಸ್ ಬಗ್ಗೆ ನೋಡಿದಾಗ ನಾವು ಎಷ್ಟು ಕಿಲೋಮೀಟರ್ ರೋಡ್ಸ್ ಇದೆಯಪ್ಪ ಅಂತಂದ್ರೆ 6.6 ಮಿಲಿಯನ್ ಕಿಲೋಮೀಟರ್ ರೋಡ್ಸ್ ಅಂತಕ್ಕಂಥದ್ದು ನಮ್ಮ ಭಾರತದಲ್ಲಿದೆ. ನಾವು ಎಷ್ಟನೇ ಸ್ಥಾನದಲ್ಲಿ ಇದೀವಪ್ಪ ಅಂತಂದ್ರೆ 2ನೇ ಅತಿ ದೊಡ್ಡ ರಸ್ತೆ ಜಾಲವಾಗಿದೆ. ನೆನ್ಪಿಟ್ಕೊಳ್ಳಿ, ನಾವು ಸೆಕೆಂಡ್ ಲಾರ್ಜೆಸ್ಟ್ ಗ್ಲೋಬಲ್ ಆಗಿ ನಮ್ಮ ಭಾರತದಲ್ಲಿ ಸೆಕೆಂಡ್ ಲಾರ್ಜೆಸ್ಟ್ ಇದೆ. ನಾವು ಇದರಲ್ಲಿ ಯಾವ್ಯಾವ ರೋಡ್ಸ್ ಬರ್ತಾವಪ್ಪ ಅಂದ್ರೆ ನ್ಯಾಷನಲ್ ಹೈವೇಸ್ ಅಂತ ನೋಡಿ ಹೇಳಿದೆ, ನಾವು ರಾಷ್ಟ್ರೀಯ ಹೆದ್ದಾರಿ ಅಂತ ಕರಿತೀವಿ. ರಾಷ್ಟ್ರೀಯ ಹೆದ್ದಾರಿ ಎಷ್ಟಿದೆಯಪ್ಪ ಅಂತಂದ್ರೆ ನಾನು ಆಲ್ರೆಡಿ ಹೇಳಿದೆ 2% ಇದೆ, 40% ಗೂಡ್ಸ್ ಅನ್ನ ಟ್ರಾವೆಲ್ ಮಾಡುತ್ತೆ. ಬಟ್ ಎಷ್ಟು ಕಿಲೋಮೀಟರ್ ಇದೆಯಪ್ಪ ಅಂತಂದ್ರೆ ಇರ್ತಕ್ಕಂಥದ್ದು 1.46 ಲಕ್ಷ ಕಿಲೋಮೀಟರ್ ಇದೆ. 1.4 ಲಕ್ಷ ಕಿಲೋಮೀಟರ್ ನಾವು ರಾಷ್ಟ್ರೀಯ ಹೆದ್ದಾರಿಗಳಿದಾವೆ. ನಾವು ರಾಷ್ಟ್ರೀಯ ಹೆದ್ದಾರಿಗಳು ಓಕೆ ಸರ್, ಬಟ್ ಈ ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ ಎಷ್ಟು ಮೇಜರ್ ಆಗಿ ಕ್ಯಾರಿ ಮಾಡ್ತೀವಪ್ಪ ಗೂಡ್ಸ್ ಅನ್ನ ಅಂತಂದ್ರೆ ನಾವು 40% ಕ್ಯಾರಿ ಮಾಡ್ತೀವಿ. ಬಟ್ ಕಂಪ್ಲೀಟ್ ರೋಡ್ಸ್ ಅಂತ ತಗೊಂಡಾಗ 65% ಸರಕುಗಳನ್ನ ಟ್ರಾನ್ಸ್ಫರ್ ಮಾಡ್ತಕ್ಕಂಥ ರೋಡ್ಸ್ ಮೂಲಕ ನಾವು ಪ್ಯಾಸೆಂಜರ್ ನೋಡಿದಾಗ 90% ಪ್ಯಾಸೆಂಜರ್ಸ್ ಅನ್ನ ಯಾವ್ದ್ರ ಮೂಲಕ ಕರ್ಕೊಂಡು ಹೋಗ್ತೀವಿ? ರೋಡ್ಸ್ ಮೂಲಕ. 90% ರೋಡ್ಸ್ ಮೂಲಕ, 65% ಮೇಜರ್ ಆಗಿ ಸರಕು ಸಾಗಾಣಿಕೆ ಮಾಡ್ತಕ್ಕಂಥದ್ದು ಯಾವ್ದ್ರ ಮೂಲಕ ಅಂತಂದ್ರೆ ರೋಡ್ಸ್ ಮೂಲಕ. ಗೊತ್ತಿರಲಿ. ನಾವು ಇಲ್ಲಿ ಗೊತ್ತಿರಲೇಬೇಕಾಗಿರ್ತಕ್ಕಂಥ ಮೇಜರ್ ರೋಡ್ ಪ್ರಾಜೆಕ್ಟ್ ಯಾವ್ದಪ್ಪ ಅಂದ್ರೆ ನ್ಯಾಷನಲ್ ಹೈವೇ ಪ್ರಾಜೆಕ್ಟ್ ಅನ್ನ ಗೋಲ್ಡನ್ ಕ್ವಾಡ್ರಿಲ್ಯಾಟ್ರಲ್ ಅಂತ ಕರಿತೀವಿ. ನಾವು ಗೋಲ್ಡನ್ ಕ್ವಾಡ್ರಿಲ್ಯಾಟ್ರಲ್ ಅಂತಕ್ಕಂಥದ್ದು 4 ಮೆಟ್ರೋಪಾಲಿಟನ್ ನ ಕನೆಕ್ಟ್ ಮಾಡುತ್ತೆ. ಎಲ್ಲಿಂದ ಅಂದ್ರೆ ಇಟ್ ಇಸ್ ಮೇಜರ್ ಡೆಲ್ಲಿ ಟು ಮುಂಬೈಯಿಂದ ಚೆನ್ನೈಗೆ, ಚೆನ್ನೈಯಿಂದ ಬೆಂಗಾಲ್ ಆರ್ ಕೋಲ್ಕತ್ತಾ, ಮತ್ತೆ ಡೆಲ್ಲಿಗೆ. ಇದನ್ನ ಏನಂತ ಕರಿತೀವಪ್ಪ ಅಂದ್ರೆ ಗೋಲ್ಡನ್ ಕ್ವಾಡ್ರಿಲ್ಯಾಟ್ರಲ್ ಅಂತ ಕರಿತೀವಿ. ಇದು ಎಷ್ಟು ಕಿಲೋಮೀಟರ್ ಅಪ್ಪ ಅಂತಂದ್ರೆ ಹತ್ರ 6,000 ಕಿಲೋಮೀಟರ್, 5,846 ಕಿಲೋಮೀಟರ್ ಹೆದ್ದಾರಿ ಇರ್ತಕ್ಕಂಥ ಮೇಜರ್ ಪ್ರಾಜೆಕ್ಟ್ ಯಾವ್ದಪ್ಪ ಅಂದ್ರೆ ಗೋಲ್ಡನ್ ಕ್ವಾಡ್ರಿಲ್ಯಾಟ್ರಲ್ ಅಂತ ಕರಿತೀವಿ. ನೆನಪಿರ್ಲಿ. ಅದರ ಜೊತೆಗೆ ನಾವು ಅತಿ ಉದ್ದವಾಗಿರ್ತಕ್ಕಂಥ ಮೇಜರ್ ಆಗಿ ಟನಲ್ ಹೆದ್ದಾರಿ ಯಾವ್ದಪ್ಪ ಅಂದ್ರೆ ಅಟಲ್ ಟನಲ್ ಅಂತ ಕರಿತೀವಿ. ನೆನ್ಪಿಟ್ಕೋಬೇಕಿಲ್ಲಿ. ನಾವು ವರ್ಲ್ಡ್ಸ್ ಲಾಂಗೆಸ್ಟ್ ಹೈವೇ ಟನಲ್ ಯಾವ್ದಪ್ಪ ಅಂತಂದ್ರೆ ಅಟಲ್ ಟನಲ್ ಅಂತ ಕರಿತೀವಿ.
ಅಟಲ್ ಟನಲ್ ಅಂತಕ್ಕಂಥದ್ದು ವರ್ಲ್ಡ್ಸ್ ಲಾಂಗೆಸ್ಟ್ ಮೇಜರ್ ಆಗಿ ಇಟ್ ಇಸ್ ಹೈವೇ ಟನಲ್ ಯಾವ್ದಪ್ಪ ಅಂತಂದ್ರೆ ಇಟ್ ಇಸ್ ಅಟಲ್ ಟನಲ್. ವಿಶ್ವದಲ್ಲೇ ಅತಿ ಉದ್ದವಾಗಿರ್ತಕ್ಕಂಥ ನಾವು ಹೆದ್ದಾರಿ ಸುರಂಗ ಯಾವ್ದಪ್ಪ ಅಂತಂದ್ರೆ ಅಟಲ್ ಸುರಂಗ ಅಂತ ಕರಿತೀವಿ. ಅಟಲ್ ಸುರಂಗ और ಅಟಲ್ ಟನಲ್ ಅಂತ ಕರಿತೀವಿ. ಇಷ್ಟು ಮೇಜರ್ ಆಗಿ ರಿಲೇಟೆಡ್ ಟು ರೋಡ್ಸ್ ಸಂಬಂಧಪಟ್ಟಂಗೆ ನೆನ್ಪಿಟ್ಕೋಬೇಕಪ್ಪ. ರೋಡ್ಸ್ ಬಗ್ಗೆ ನೋಡಿದ್ರೆ ಗೋಲ್ಡನ್ ಕ್ವಾಡ್ರಿಲ್ಯಾಟರ್ ಅಂತ ಕರಿತೀವಿ. ನಾವು ಗೋಲ್ಡನ್ ಕ್ವಾಡ್ರಿಲ್ಯಾಟರ್ ಆಲ್ರೆಡಿ ಹೇಳಿದೆ. ನಾವು ಗೋಲ್ಡನ್ ಕ್ವಾಡ್ರಿಲ್ಯಾಟರ್ ಅಂದ್ರೆ ಮೇಜರ್ ಆಗಿ ಡೆಲ್ಲಿಯಿಂದ ಮುಂಬೈಗೆ, ಮುಂಬೈಯಿಂದ ಚೆನ್ನೈಗೆ, ಚೆನ್ನೈಯಿಂದ ಕೋಲ್ಕತ್ತಾ, ಮತ್ತೆ ಇದನ್ನೇನಂತ ಕರಿತೀವಪ್ಪ ಅಂತಂದ್ರೆ ಗೋಲ್ಡನ್ ಕ್ವಾಡ್ರಿಲ್ಯಾಟರಲ್ ಅಂತ ಕರಿತೀವಿ. ಓಕೆನಾ. ಇದಾದ್ಮೇಲೆ ಬರ್ತಕ್ಕಂಥದ್ದು ಮೇಜರ್ ಆಗಿ ನಮ್ಮ ಕರ್ನಾಟಕಕ್ಕೆ ಸಂಬಂಧಪಟ್ಟ ಒಂದು ಸ್ವಲ್ಪ ನೋಡಬೇಕು. ಅದಕ್ಕಿಂತ ಮುಂಚೆ ಯಾವ್ಯಾವ ರೋಡ್ಸ್ ಇದಾವೆ ಅಂತ ನೋಡೋಣ. ಆಲ್ರೆಡಿ ಹೇಳಿದೆ ನಾವು ರೋಡ್ಸ್ ಇರ್ತಕ್ಕಂಥದ್ದು ಮೇಜರ್ ಆಗಿ ರಾಷ್ಟ್ರೀಯ ಹೆದ್ದಾರಿಗಳಿದಾವೆ. ನಾವು ಮೇಜರ್ ಆಗಿ ನ್ಯಾಷನಲ್ ಹೈವೇಸ್ ಅಂತ ಕರಿತೀವಿ. ಇರ್ತಕ್ಕಂಥ 2%. ಬಟ್ ಎಷ್ಟು ಗೂಡ್ಸ್ ತಗೊಂಡು ಹೋಗೋದಪ್ಪ ಅಂತಂದ್ರೆ 40% ಗೂಡ್ಸ್ ಅನ್ನ ಕ್ಯಾರಿ ಮಾಡುತ್ತೆ. ಎರಡನೇದು ಬರ್ತಕ್ಕಂಥದ್ದು ರಾಜ್ಯದ ಹೆದ್ದಾರಿಗಳು, ಸ್ಟೇಟ್ ಹೈವೇಸ್ ಅಂತ ಕರಿತೀವಿ. ನಾವು ಮೇಜರ್ ಆಗಿ ನಾವು ಯಾವ್ಯಾವ್ದು ಕನೆಕ್ಟ್ ಆಗತ್ತಪ್ಪ ಅಂದ್ರೆ ದ ಡಿಫರೆಂಟ್ ಡಿಸ್ಟ್ರಿಕ್ಟ್ ಕೋರ್ಟ್ಸ್ ಅನ್ನ ಅಥವಾ ಡಿಸ್ಟ್ರಿಕ್ಟ್ ದ ಮೇಜರ್ ಆಗಿ ಇಟ್ ಇಸ್ ಜಿಲ್ಲಾ ಕೇಂದ್ರಗಳನ್ನ ಕನೆಕ್ಟ್ ಮಾಡುತ್ತೆ ಆರ್ ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್ಸ್ ಅನ್ನ ಕನೆಕ್ಟ್ ಮಾಡುತ್ತೆ. ನಾವು ಮೂರನೇದು ಬರ್ತಕ್ಕಂಥದ್ದು ಡಿಸ್ಟ್ರಿಕ್ಟ್ ರೋಡ್ಸ್ ಅಂತಕ್ಕಂಥದ್ದು ಬೇರೆ ಬೇರೆ ಹಳ್ಳಿಗಳಿಗೆ ಕನೆಕ್ಟ್ ಮಾಡುತ್ತೆ. ಹಳ್ಳಿಯಿಂದ ಹಳ್ಳಿ ಕನೆಕ್ಟ್ ಮಾಡಿದ್ರೆ ಅದನ್ನ ರೂರಲ್ ರೋಡ್ಸ್ ಅಂತ ಕರಿತೀವಿ. ನಾವು ಅತಿ ಹೆಚ್ಚು ರೂರಲ್ ರೋಡ್ಸ್ ಇರ್ತಕ್ಕಂಥದ್ದು ಮೇಜರ್ ಅತಿ ಹೆಚ್ಚು ರೋಡ್ಸ್ ಇರ್ತಕ್ಕಂಥ ಯಾವ್ದಪ್ಪ ಅಂದ್ರೆ ರೂರಲ್ ರೋಡ್ಸ್ ಅಂತ ಕರಿತೀವಿ ಅಥವಾ ಗ್ರಾಮೀಣ ರಸ್ತೆಗಳು ಅಂತ ಕರಿತೀವಿ. ನಾವು ಹಲವಾರು ಯೋಜನೆಗಳ ಬಗ್ಗೆ ಗೊತ್ತಿರಬೇಕು ನಿಮ್ಗೆ. ಇಲ್ಲಿ ಮೇಜರ್ ಆಗಿ ಗೊತ್ತಿರಬೇಕು ಯೋಜನೆ ಯಾವ್ದಪ್ಪ ಅಂದ್ರೆ ಪ್ರಧಾನ ಮಂತ್ರಿ ಗ್ರಾಮ ಸಡಕ್ ಯೋಜನೆ ಅಂತ ಕರಿತೀವಿ. ಪ್ರಧಾನ ಮಂತ್ರಿ ಗ್ರಾಮ ಸಡಕ ಯೋಜನೆ ಅಂತ ಮೇಜರ್ ಆಗಿ ಎಲ್ಲಾ ಹಳ್ಳಿಗಳಲ್ಲಿ ಕೂಡ ನಾವು ಮೇಜರ್ ಆಗಿ ಪರ್ಮನೆಂಟ್ ರೋಡ್ಸ್ ಅಂತಕ್ಕಂಥದ್ದು ಇರಬೇಕು ಅಂತ. ಈಗ ಬಾರ್ಡರ್ ಆದ್ರೆ ರೋಡ್ಸ್ ಕಟ್ಟೋರು ಯಾರಪ್ಪ ಅಂದ್ರೆ ಬ್ರೋನವರು. ನಾವು ಬಾರ್ಡರ್ ಆದ್ರೆ BRO ಅಂತ ಮಾತಾಡ್ತೀವಿ, ಬ್ರೋ ಅಂತ. ಬಾರ್ಡರ್ ರೋಡ್ ಆರ್ಗನೈಸೇಷನ್ ಅವ್ರು ಕಟ್ತಾರೆ. ಬಾರ್ಡರ್ ರೋಡ್ ಆರ್ಗನೈಸೇಷನ್ ಬಾರ್ಡರ್ ಸಂಬಂಧಪಟ್ಟಂಗೆ ನಮ್ಮ ಸೆಕ್ಯೂರಿಟಿಗೆ ಸಂಬಂಧಪಟ್ಟಂಗೆ ಗೊತ್ತಿರಬೇಕು. ಓಕೆನಾ. ಈ ಮೂರನ್ನ ಕಂಟ್ರೋಲ್ ಮಾಡೋದು ಯಾರಪ್ಪ ಅಂದ್ರೆ ನಮ್ಮ ರಾಜ್ಯ ಸರ್ಕಾರದವರು. ಅದೇ ನ್ಯಾಷನಲ್ ಹೈವೇಸ್ ಅನ್ನ ಕಂಟ್ರೋಲ್ ಮಾಡೋದು ಯಾರಪ್ಪ ಅಂತಂದ್ರೆ ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾ ಅಂತ ಕರಿತೀವಿ. ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾ ಅಂತ ಕರಿತೀವಿ. ಇಷ್ಟು ಯಾವ್ದಕ್ಕೆ ಸಂಬಂಧಪಟ್ಟಂಗೆ ಅಂದ್ರೆ ಇಟ್ ಇಸ್ ರಸ್ತೆಗಳ ವರ್ಗೀಕರಣಕ್ಕೆ ಸಂಬಂಧಪಟ್ಟಂಗೆ ಕ್ಲಾಸಿಫಿಕೇಶನ್ ಆಫ್ ರೋಡ್ಸ್ ಅಂತ ಕರಿತೀವಿ. ಕ್ಲಾಸಿಫಿಕೇಶನ್ ಆಫ್ ವಿ ಕಾಲ್ ಇಟ್ ಆಸ್ ನಾವು ರೋಡ್ಸ್ ಅಂತ ಕರಿತೀವಿ. ಇಷ್ಟು ಯಾವ್ದಕ್ಕೆ ಸಂಬಂಧಪಟ್ಟಂಗೆ ಅಂದ್ರೆ ಗೊತ್ತಿರಲೇಬೇಕಾದ ವಿಚಾರಗಳು ಏನು ಅಂತಂದ್ರೆ ರಿಲೇಟೆಡ್ ಟು ಕ್ಲಾಸಿಫಿಕೇಶನ್. ಡನ್. ಇಷ್ಟು ಗೊತ್ತಿರಲಿ. ಅದಾದ್ಮೇಲೆ ಬರ್ತಕ್ಕಂಥ ನಮ್ಮ ಕರ್ನಾಟಕ ಸ್ಪೆಸಿಫಿಕ್ ನೋಡೋದಾದ್ರೆ ನೀವೇ ನೋಡ್ರಪ್ಪ, ನಮ್ಮ ಕರ್ನಾಟಕದಲ್ಲಿ ಎಷ್ಟು ಮೇಜರ್ ಆಗಿ ನಾವು ರಾಷ್ಟ್ರೀಯ ಹೆದ್ದಾರಿಗಳಿದಾವಪ್ಪ ಅಂದ್ರೆ 14 ರಾಷ್ಟ್ರೀಯ ಹೆದ್ದಾರಿಗಳಿದಾವೆ. ದ 14 ನ್ಯಾಷನಲ್ ಹೈವೇಸ್ ಆರ್ ಪ್ರೆಸೆಂಟ್ ಇನ್ ಎಲ್ಲಿ ಅಂತಂದ್ರೆ ಪ್ರೆಸೆಂಟ್ ಇನ್ ಕರ್ನಾಟಕ 14 ಇದಾವೆ. ನಾವು ಯಾವ ರಾಜ್ಯದಲ್ಲಿ ನ್ಯಾಷನಲ್ ಹೈವೇಸ್ ಇಲ್ಲ ಅಂತಂದ್ರೆ 2 ಕಡೆ ಇದಾವೆ. ಎಲ್ಲಪ್ಪ ಅಂತಂದ್ರೆ ರಾಯಚೂರಲ್ಲಿ ಇಲ್ಲ, ಜೊತೆಗೆ ಕೊಡಗುನಲ್ಲಿ ಯಾವುದೇ ರಾಷ್ಟ್ರೀಯ ಹೆದ್ದಾರಿಗಳು ಯಾವುದೇ ಕಾರಣಕ್ಕೂ ಇಲ್ಲ. ನಾವು ಇದರ ಜೊತೆಗೆ ಅತಿ ಉದ್ದವಾಗಿರ್ತಕ್ಕಂಥ ನ್ಯಾಷನಲ್ ಹೈವೇಸ್ ಯಾವ ಜಿಲ್ಲೆಯ ಮೂಲಕ ಅದು ಹೋಗುತ್ತೆ ಅಂತಂದ್ರೆ ಮೇಜರ್ ಬೆಳಗಾವಿಯಲ್ಲಿ ಏನಿದೆಯಪ್ಪ ಅಂತಂದ್ರೆ ಲಾಂಗೆಸ್ಟ್ ಸ್ಟೇಟ್ ಹೈವೇ ಇದೆ. ಅದ್ರ ಜೊತೆ ಬೆಂಗಳೂರಲ್ಲಿ ಏನಪ್ಪಾ ಅಂತಂದ್ರೆ ನಾವು ದ ಶಾರ್ಟೆಸ್ಟ್ ಸ್ಟೇಟ್ ಹೈವೇ ಅಂತ. ನಾವು ಕಡಿಮೆ ಇರ್ತಕ್ಕಂಥದ್ದು ಎಲ್ಲಪ್ಪ ಅಂದ್ರೆ ಬೆಂಗಳೂರಲ್ಲಿ. ನಾವು ಅತಿ ಉದ್ದವಾಗಿರ್ತಕ್ಕಂಥ ರಾಜ್ಯ ಹೆದ್ದಾರಿ ಎಲ್ಲಪ್ಪ ಅಂದ್ರೆ ಬೆಳಗಾವಿ ಅಂತ ಕರಿತೀವಿ. ನಾವು ಟೋಟಲ್ ಆಗಿ ನಮ್ಮ ಕರ್ನಾಟಕ ನೋಡೋದಾದ್ರೆ ಎಷ್ಟು ಕಿಲೋಮೀಟರ್ ಸ್ಟೇಟ್ ಹೈವೇಸ್ ಇದೆಯಪ್ಪ ಅಂದ್ರೆ ನಾವು ಇರ್ತಕ್ಕಂಥ 20,000 ಕಿಲೋಮೀಟರ್ ಸ್ಟೇಟ್ ಹೈವೇಸ್ ಇದಾವೆ. ಜೊತೆಗೆ ನಮ್ಮ ಕರ್ನಾಟಕದ ಮೂಲಕ ಗೋಲ್ಡನ್ ಕ್ವಾಡ್ರಿಲ್ಯಾಟರ್ ಹಾದು ಹೋಗುತ್ತಂದ್ರೆ ಹೌದು. ನಾವು ಯಾವ್ದಪ್ಪ ಹಾದು ಹೋಗುತ್ತಂದ್ರೆ NH4 ಅಂತ ಕರಿತೀವಿ, NH7 ಅಂತ ಕರಿತೀವಿ. NH4 ನ್ಯಾಷನಲ್ ಹೈವೇ, ರಾಷ್ಟ್ರೀಯ ಹೆದ್ದಾರಿ 4, ರಾಷ್ಟ್ರೀಯ ಹೆದ್ದಾರಿ 7 ಅಂತ ಕರಿತೀವಿ. ಓಕೆನಾ. ಗೊತ್ತಿರಲಿ. ಇದೆಲ್ಲ ಆದ್ಮೇಲೆ ಮೇಜರ್ ಆಗಿ ಯಾವ ಜಿಲ್ಲೆಯಲ್ಲಿ ನಾವು ಮೇಜರ್ ಆಗಿ ಅತಿ ಹೆಚ್ಚು ಜಿಲ್ಲಾ ಹೆದ್ದಾರಿಗಳಿದಾವಪ್ಪ ಅಂತಂದ್ರೆ ಇರ್ತಕ್ಕಂಥದ್ದು ತುಮಕೂರು ಡಿಸ್ಟ್ರಿಕ್ಟ್ ಆಸ್ ಮ್ಯಾಕ್ಸಿಮಮ್ ಡಿಸ್ಟ್ರಿಕ್ಟ್ ಹೈವೇಸ್ ಅಂಡ್ ಲೀಸ್ಟ್ ಇರ್ತಕ್ಕಂಥ ಎಲ್ಲಪ್ಪ ಅಂದ್ರೆ ರಾಯಚೂರು. ನೆನ್ಪಿಟ್ಕೊಳ್ಳಿ, ನಾನು ಕರ್ನಾಟಕಕ್ಕೆ ಸಂಬಂಧಪಟ್ಟಂಗೆ ಏನ್ ಮಾತಾಡಿದೆ ಅಂತಂದ್ರೆ ನ್ಯಾಷನಲ್ ಹೈವೇಸ್ ಸಂಬಂಧಪಟ್ಟಂಗೆ ಎಷ್ಟು ನ್ಯಾಷನಲ್ ಹೈವೇಸ್ ಇದೆಯಪ್ಪ ಅಂದ್ರೆ 14 ನ್ಯಾಷನಲ್ ಹೈವೇಸ್. ನಾವು ಯಾವ ಜಿಲ್ಲೆಗಳ ಮೂಲಕ ನ್ಯಾಷನಲ್ ಹೈವೇಸ್ ಇಲ್ಲ ಅಂತಂದ್ರೆ ರಾಯಚೂರು ಮತ್ತೆ ಕೊಡಗು ಅಂತ ಕರಿತೀವಿ. ಮುಗಿತಾ ಇಲ್ಲಿಗೆ? ನಾವು ಗೋಲ್ಡನ್ ಕ್ವಾಡ್ರಿಲ್ಯಾಟರ್ ಇದೆಯಾ ಅಂತಂದ್ರೆ ಹೌದು. ಯಾವ್ದಪ್ಪ ಅಂದ್ರೆ NH4 ಮತ್ತೆ NH7 ಅಂತ ಕರಿತೀವಿ. ಇಷ್ಟು ನ್ಯಾಷನಲ್ ಹೈವೇಸ್ ಸಂಬಂಧಪಟ್ಟಂಗೆ. ಅದಾದ್ಮೇಲೆ ನೋಡೋದಾದ್ರೆ ಸ್ಟೇಟ್ ಹೈವೇಸ್ ಎಷ್ಟು ಕಿಲೋಮೀಟರ್ ಇದೆಯಪ್ಪ ಅಂದ್ರೆ 20,000 ಕಿಲೋಮೀಟರ್, ಹತ್ರ 21,000 ಕಿಲೋಮೀಟರ್. ಎರಡನೇದು ಅತಿ ಹೆಚ್ಚು ಇರ್ತಕ್ಕಂಥ ಸ್ಟೇಟ್ ಹೈವೇಸ್ ಎಲ್ಲಪ್ಪ ಅಂದ್ರೆ ಬೆಳಗಾವಿಯಲ್ಲಿ, ಕಡಿಮೆ ಇರ್ತಕ್ಕಂಥದ್ದು ಬೆಂಗಳೂರಲ್ಲಿ. ನಾವು ಮೂರನೇದು ಜಿಲ್ಲಾ ಅಥವಾ ಡಿಸ್ಟ್ರಿಕ್ಟ್ ರೋಡ್ಸ್ ಅಂತ ಕರಿತೀವಿ, ಜಿಲ್ಲಾ ರೋಡ್ಸ್ ಅಂತ ಕರಿತೀವಿ. ನಾವು ಜಿಲ್ಲಾ ರೋಡ್ಸ್ ಅತಿ ಹೆಚ್ಚಿರ್ತಕ್ಕಂಥ ಎಲ್ಲಪ್ಪ ಅಂದ್ರೆ ತುಮಕೂರಲ್ಲಿ, ಕಡಿಮೆ ಇರ್ತಕ್ಕಂಥದ್ದು ಎಲ್ಲಪ್ಪ ಅಂತಂದ್ರೆ ರಾಯಚೂರಲ್ಲಿ ಅಂತ ಮಾತಾಡ್ತೀವಿ.
ಇಷ್ಟು ನಮ್ಮ ರೋಡ್ಸ್ಗೆ ಸಂಬಂಧಪಟ್ಟ ಹಾಗೆ. ದಿಸ್ ಇಸ್ ರಿಲೇಟೆಡ್, ವಿ ಕಾಲ್ ಇಟ್ ಆಸ್ ದ ರೋಡ್ಸ್. ನಾವು ನೆಕ್ಸ್ಟ್ ಒನ್ ಯಾವ್ದಪ್ಪ ಅಂತಂದ್ರೆ ರೈಲ್ವೇಸ್ ಸಂಬಂಧಪಟ್ಟಂಗೆ ನಿಮ್ಗೆ ಗೊತ್ತಿರಲೇಬೇಕಿಲ್ಲಿ. ನಾವು ರೈಲ್ವೇಸ್ ಸಂಬಂಧಪಟ್ಟಂಗೆ ಏನ್ ಗೊತ್ತಿರ್ಬೇಕಪ್ಪ ಅಂತಂದ್ರೆ ನಾವು ಮೇಜರ್ ಆಗಿ ನಾವು ಲಾಂಗೆಸ್ಟ್ ಪ್ಲಾಟ್ಫಾರ್ಮ್ ಇರ್ತಕ್ಕಂಥ ಮೇಜರ್ ಆಗಿ ರೈಲ್ವೆ ಸ್ಟೇಷನ್ ಯಾವ್ದಪ್ಪ ಅಂದ್ರೆ ಸಿದ್ಧಾರೂಢ ಪ್ಲಾಟ್ಫಾರ್ಮ್ ಅಂತ ಕರಿತೀವಿ. ಎಲ್ಲಿದೆಯಪ್ಪ ಅಂದ್ರೆ ಮೇಜರ್ ಆಗಿ ನಮ್ಮ ಹುಬ್ಳಿಯಲ್ಲಿದೆ. ಅದ್ರ ಜೊತೆಗೆ ಸೌತ್ ವೆಸ್ಟರ್ನ್ ರೈಲ್ವೆ ಹೆಡ್ ಕ್ವಾರ್ಟರ್ಸ್ ಕೂಡ ಮೇಜರ್ ಆಗಿ ನಮ್ಮ ಸೌತ್ ವೆಸ್ಟರ್ನ್ ರೈಲ್ವೆ ಝೋನ್ ಕೂಡ ಎಲ್ಲಿದೆಯಪ್ಪ ಅಂತಂದ್ರೆ ಇರ್ತಕ್ಕಂಥದ್ದು ಎಲ್ಲಿ ಅಂತಂದ್ರೆ ಹುಬ್ಳಿಯಲ್ಲಿದೆ. ಇದೆಲ್ಲರ ಬಗ್ಗೆ ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ಒಂದು ಸ್ವಲ್ಪ ಭಾರತ ರೈಲ್ವೆ ಸಂಬಂಧಪಟ್ಟ ಒಂದು ಸ್ವಲ್ಪ ಪೀಠಿಕೆ ನೋಡೋಣ. ನಾವು ಇಂಡಿಯನ್ ರೈಲ್ವೇಸ್ ಅನ್ನ ಹ್ಯಾಂಡಲ್ ಮಾಡ್ತಕ್ಕಂಥವ್ರು ಯಾರಪ್ಪ ಅಂತಂದ್ರೆ ರೈಲ್ವೇಸ್ ಅನ್ನ ಹ್ಯಾಂಡಲ್ ಮಾಡೋದು ಯಾರಪ್ಪ ಅಂದ್ರೆ ರೈಲ್ವೆ ಸಚಿವಾಲಯದವರು. ನಾವು ಭಾರತೀಯ ರೈಲ್ವೆ ಅಂತ ಕರಿತೀವಿ. ಇಂಡಿಯನ್ ರೈಲ್ವೇಸ್ ಅಂಡರ್ ಮಿನಿಸ್ಟ್ರಿ ಆಫ್ ರೈಲ್ವೇಸ್. ನಾವು ಎಷ್ಟು ಸಾವಿರ ಕಿಲೋಮೀಟರ್ ಇದೆಯಪ್ಪ ಅಂತಂದ್ರೆ 68,000 ಕಿಲೋಮೀಟರ್ಸ್ ಏನಿದೆ ಅಂತಂದ್ರೆ ರೈಲ್ವೆ ರೋಡ್ಸ್ ಇದೆ. ದಿಸ್ ಇಸ್ ಒನ್ ಆಫ್ ದ ಲಾರ್ಜೆಸ್ಟ್ ರೈಲ್ವೆ ನೆಟ್ವರ್ಕ್. ನಾವು ಮೇಜರ್ ಆಗಿ ವಿಶ್ವದಲ್ಲೇ ಅತಿ ದೊಡ್ಡವಾಗಿರ್ತಕ್ಕಂಥ ನಾವು ರೈಲ್ವೆ ರೋಡ್ಸ್ ಏನಪ್ಪಾ ಅಂತಂದ್ರೆ ಮೇಜರ್ ಆಗಿ ರೈಲ್ವೆಗೆ ಸಂಬಂಧಪಟ್ಟಂಗೆ ನಾವು ಎಷ್ಟು ಸಾವಿರ ಕಿಲೋಮೀಟರ್ ಇದೆ ಅಂದ್ರೆ 68,000 ಕಿಲೋಮೀಟರ್ ರೈಲ್ವೆ ನೆಟ್ವರ್ಕ್ ಇದಾವೆ. ಪ್ರತಿದಿನ 2 ರಿಂದ 3 ಕೋಟಿ ಜನ ಟ್ರಾವೆಲ್ ಮಾಡ್ತಾರೆ. ಗೂಡ್ಸ್ ಅಂತಕ್ಕಂಥ 1500 ಮಿಲಿಯನ್ ಟನ್ಸ್ ಟ್ರಾವೆಲ್ ಆಗತ್ತೆ. ನಾವು ಎಲೆಕ್ಟ್ರಿಫಿಕೇಶನ್ ಆಗಿದೆಯಾ ಅಂತಂದ್ರೆ ನಾವು 90% ಗಿಂತ ಜಾಸ್ತಿ ನಾವು ಎಲೆಕ್ಟ್ರಿಕ್ ಲೈನ್ಸ್ ಮೂಲಕ ರೈಲ್ವೇಸ್ ರನ್ ಆಗತ್ತೆ. 90ಕ್ಕಿಂತ ಜಾಸ್ತಿ ಗೊತ್ತಿರಲಿ. ನಾವು 68,000 ಕಿಲೋಮೀಟರ್ ರೈಲ್ವೆ ಲೈನ್ಸ್ ಇದೆ. 2 ರಿಂದ 3 ಕೋಟಿ ಜನಸಂಖ್ಯೆ ಪ್ರತಿದಿನ ಟ್ರಾವೆಲ್ ಮಾಡ್ತಾರೆ. ನಾವು ಗೂಡ್ಸ್ ಅಂತಕ್ಕಂಥ ವಸ್ತುಗಳನ್ನ ಟ್ರಾವೆಲ್ ಮಾಡೋದು ಎಷ್ಟಪ್ಪ ಅಂದ್ರೆ 1500 ಮಿಲಿಯನ್ ಟನ್ಸ್ ಟ್ರಾವೆಲ್ ಆಗುತ್ತೆ. 90% ಈ ರೈಲ್ವೇಸ್ ರನ್ ಆಗ್ತಕ್ಕಂಥದ್ದು ಯಾವ್ದ್ರ ಮೂಲಕ ಅಂತಂದ್ರೆ ವಿದ್ಯುತ್ ಮೂಲಕ ರನ್ ಆಗತ್ತೆ. ಇಷ್ಟು ಗೊತ್ತಿರಲಿ. ನಾವು ಇದ್ರ ಜೊತೆಗೆ ಸರ್ ನಮ್ಮ ರೈಲ್ವೆ ಸಂಬಂಧಪಟ್ಟಂಗೆ ನೋಡೋದಾದ್ರೆ ನಿಮ್ಗೆ ಗೊತ್ತಿರುತ್ತೆ, ರೈಲ್ವೆ ಸಂಬಂಧಪಟ್ಟಂಗೆ ನೋಡೋದಾದ್ರೆ ನಾವು ಒಂದು ಲಾರ್ಜೆಸ್ಟ್ ಎಂಪ್ಲಾಯೀಸ್ ಇದ್ದಾರೆ. ನಾವು ಎಷ್ಟಪ್ಪ ಅಂದ್ರೆ 12 ಲಕ್ಷ ಜನ ವರ್ಕ್ ಮಾಡ್ತಾವ್ರೆ. ಇದರ ಜೊತೆಗೆ ನೋಡೋದಾದ್ರೆ ನಮ್ಮ ರೈಲ್ವೆ ಸಂಬಂಧಪಟ್ಟಂಗೆ ನಾವು ಮೇಜರ್ ಆಗಿ ನಾವು ಶತಾಬ್ದಿ ಎಕ್ಸ್ಪ್ರೆಸ್ ಇದೆ, ಫಾಸ್ಟೆಸ್ಟ್ ಎಕ್ಸ್ಪ್ರೆಸ್. ಅದಾದ್ಮೇಲೆ ಬರ್ತಕ್ಕಂಥದ್ದು ಮೇಜರ್ ಆಗಿ ಇವಾಗ ಬಂದಿರತಕ್ಕಂಥದ್ದು ನಾವು ಮೇಜರ್ ಟ್ರೈನ್ 18 ಇತ್ತು. ಟ್ರೈನ್ 18 ಅನ್ನ ಮೇಜರ್ ವಂದೇ ಭಾರತ್ ಎಕ್ಸ್ಪ್ರೆಸ್ ಆಗಿ ಬಂದಿದ್ದಾವೆ. ಅದ್ರ ಜೊತೆಗೆ ಬುಲೆಟ್ ಟ್ರೈನ್ಸ್ ಅಹಮದಾಬಾದ್ ಇಂದ ಮುಂಬೈಗೆ, ಮೆಟ್ರೋ ಟ್ರೈನ್ಸ್ ಇದಾವೆ. ಈ ಎಲ್ಲಾದ್ರ ಬಗ್ಗೆ ಗೊತ್ತಿರಲಿ. ಸಬರ್ಬನ್ ರೈಲ್ವೇಸ್ ನಮ್ಮ ಬೆಂಗಳೂರು, ಸಬರ್ಬನ್ ರೈಲ್ವೇಸ್ ನಮ್ಮ ಬೆಂಗಳೂರಿಗೆ ಸಂಬಂಧಪಟ್ಟಂಗೆ ರೈಲ್ವೇಸ್ ಬೇಕು ಅಂತ ಸಬರ್ಬನ್ ರೈಲ್ವೇಸ್. ಇವೆಲ್ಲ ಕೂಡ ಮೇಜರ್ ಆಗಿ ಇಂಡಿಯನ್ ರೈಲ್ವೇಸ್ ಮೇಜರ್ ಪ್ರಾಜೆಕ್ಟ್ಸ್ ಅಂತ ಕರಿತೀವಿ. ಗೂಡ್ಸ್ ಅನ್ನ ಕ್ಯಾರಿ ಮಾಡೋದಕ್ಕೆ. ಎರಡನೇದು ಮುಂಬೈಯಿಂದ ಅಹಮದಾಬಾದ್ ಸಂಬಂಧಪಟ್ಟಂಗೆ ಬುಲೆಟ್ ಟ್ರೈನ್ಸ್ ಅಂತ ಕರಿತೀವಿ ನಾವು. ಮೂರನೇದು ಮೆಟ್ರೋ ಟ್ರೈನ್ಸ್ ಇದಾವೆ. ನಾಲ್ಕನೇದು ಅತಿ ಲಾರ್ಜೆಸ್ಟ್ ಆಗಿರ್ತಕ್ಕಂಥ ಉದ್ಯೋಗಗಳೆಲ್ಲಪ್ಪ ಅಂದ್ರೆ ಇಲ್ಲಿ 12 ಲಕ್ಷ ಉದ್ಯೋಗಗಳಿದಾವೆ. ಇದೆಲ್ಲ ಓಕೆ ಸರ್, ಇದೆಲ್ಲ ಓಕೆ. ನಾವು ಇಲ್ಲಿ ಮೇಜರ್ ಆಗಿ 3 ಗೇಜಸ್ ಬರ್ತವೆ. ಟ್ರ್ಯಾಕ್ ನೋಡೋದಾದ್ರೆ ಟ್ರ್ಯಾಕ್ ನ ಡಿಸ್ಟೆನ್ಸ್ ಆಧಾರದ ಮೇಲೆ 3 ಇದಾವೆ. ಒಂದು ಬ್ರಾಡ್ ಗೇಜ್ ಅಂತ ಕರಿತೀವಿ ನಾವು. ಈ ಟ್ರ್ಯಾಕ್ ನ ಡಿಸ್ಟೆನ್ಸ್ ಏನಪ್ಪಾ ಅಂತಂದ್ರೆ ಟ್ರ್ಯಾಕ್ ನ ಡಿಸ್ಟೆನ್ಸ್ 1.676 ಮೀಟರ್ ಡಿಸ್ಟೆನ್ಸ್ ಇದ್ರೆ ಅದನ್ನ ಬ್ರಾಡ್ ಗೇಜ್ ಅಂತ ಕರಿತೀವಿ. ನ್ಯಾರೋ ಅಂತಂದ್ರೆ 1 ಮೀಟರ್ ಇದ್ರೆ, ನ್ಯಾರೋ ಅಂತಂದ್ರೆ ನೆನ್ಪಿಟ್ಕೋಬೇಕಪ್ಪ, ಇಲ್ಲಿ 1 ಮೀಟರ್ಗಿಂತ ಕಡಿಮೆ ಇದ್ರೆ ಅದನ್ನ ನ್ಯಾರೋ ಅಂತ ಕರಿತೀವಿ. ಎಷ್ಟಪ್ಪ ಅಂದ್ರೆ 0.762 ಮೀಟರ್ ಅಂತಂದ್ರೆ ಏನಪ್ಪಾ ಅಂದ್ರೆ ನಾವು 1 ಮೀಟರ್ ಇದ್ರೆ 1 ಮೀಟರ್ ಇದೆ ಅದು ಮೀಟರ್ ಗೇಜ್, ಬ್ರಾಡ್ ಗೇಜ್. ನಾವು ಯಾವ್ದಪ್ಪ ತುಂಬಾ ಸೇಫ್ ಅಂದ್ರೆ ಮೀಟರ್ ಗೇಜ್. ಬಟ್ ಅದೇ ಈಗ ಮೇಜರ್ ಆಗಿ ಈಗ ವೆಸ್ಟರ್ನ್ ಘಾಟ್ಸ್ಗೆ ಪಶ್ಚಿಮ ಘಟ್ಟಗಳಿಗೆ ಹೋದ್ರೆ ನಾವು ಕೊಂಕಣ್ ರೈಲ್ವೇಸ್ ಆಗಿರ್ಬೋದು, ನೀಲಗಿರಿ ರೈಲ್ವೇಸ್ ಆಗಿರ್ಬೋದು, ಹಿಮಾಲಯನ್ ರೈಲ್ವೇಸ್ ಅಲ್ಲಿ ಹೋದಾಗ ಅಲ್ಲಿ ಜಾಗನೇ ಇಲ್ಲ, ಸುರಂಗಗಳಲ್ಲಿ ಹೋಗ್ಬೇಕು. ಸುರಂಗಗಳಲ್ಲಿ ಹೋದಾಗ ಬ್ರಾಡ್ ಗೇಜ್ ಹೋಗಕ್ಕಾಗಲ್ಲ. ಬಟ್ ಅಲ್ಲಿ ಏನ್ ಮಾಡ್ತಾರಪ್ಪ ಅಂದ್ರೆ ಮೀಟರ್ ಗೇಜ್ ಅಥವಾ ನ್ಯಾರೋ ಗೇಜ್ ಹೋಗ್ತಾರೆ. ಬಟ್ ಸೇಫ್ಟಿ ವೈಸ್ ಯಾವ್ದಪ್ಪ ಅಂತಂದ್ರೆ ತುಂಬಾ ಸೇಫ್ಟಿ ವೈಸ್ ಬ್ರಾಡ್ ಗೇಜ್ ಇಸ್ ಇಟ್ ಇಸ್ ಗುಡ್ ಅಂಡ್ ಆಕ್ಸಿಡೆಂಟ್ಸ್ ಆಗಲ್ಲ, ಬಿದೋಗಲ್ಲ. ಅದಕ್ಕೆ ಅತಿ ಹೆಚ್ಚು ಯಾವ್ದಿದೆಯಪ್ಪ ಅಂದ್ರೆ ಅತಿ ಹೆಚ್ಚು ಇರ್ತಕ್ಕಂಥದ್ದು ಯಾವ್ದು ಅಂದ್ರೆ 68,000 ಕಿಲೋಮೀಟರ್ ಅಲ್ಲಿ ಹತ್ರ 64,000 ಕಿಲೋಮೀಟರ್ ಬ್ರಾಡ್ ಗೇಜ್ ಇದೆ. ಇನ್ ಮಿಕ್ಕಿರ್ತಕ್ಕಂಥದ್ದು ಯಾವ್ದಪ್ಪ ಅಂದ್ರೆ ಮಿಕ್ಕಿರ್ತಕ್ಕಂಥದ್ದು ಇಲ್ಲಿ ರೋಡ್ಸ್ ಅಲ್ಲಿ ಯಾವಿದಾವೆ ಅಂತಂದ್ರೆ ಮೀಟರ್ ಗೇಜ್ ಇದೆ, ಜೊತೆಗೆ ಬ್ರಾಡ್ ಗೇಜ್. ಮೇಜರ್ ಆಗಿ ಇಟ್ ಇಸ್ ದ ನ್ಯಾರೋ ಗೇಜ್ ಇದೆ. ಅತಿ ಹೆಚ್ಚು ಇರ್ತಕ್ಕಂಥ ಬ್ರಾಡ್ ಗೇಜ್, ಮೀಟರ್ ಗೇಜ್ ಇದೆ. ಅದಾದ್ಮೇಲೆ ಬರ್ತಕ್ಕಂಥದ್ದು ನ್ಯಾರೋ ಗೇಜ್ ಅಂತ ಕರಿತೀವಿ. ಇಷ್ಟು ಗೊತ್ತಿರಲಿ. ರಿಲೇಟೆಡ್ ಟು ಯಾವ್ದಪ್ಪ ಅಂದ್ರೆ ಭಾರತೀಯ ರೈಲ್ವೇಸ್ ಸಂಬಂಧಪಟ್ಟಂಗೆ ಗೊತ್ತಿರಲೇಬೇಕಾಗಿರ್ತಕ್ಕಂಥ ವಿಚಾರ ಅಂತ ಕರಿತೀವಿ. ಓಕೆನಾ? ಇದಾದ್ಮೇಲೆ ಬರ್ತಕ್ಕಂಥ ಏನಪ್ಪಾ ನಮ್ಮ ಕರ್ನಾಟಕಕ್ಕೆ ಸಂಬಂಧಪಟ್ಟಂಗೆ ಪಕ್ಕ ಓದ್ಲೇಬೇಕು. ಯಾವುದೇ ಹೋದ್ರು ಕೂಡ ಕರ್ನಾಟಕಕ್ಕೆ ಸಂಬಂಧಪಟ್ಟಂಗೆ ಓದ್ಬೇಕು. ನಾವು ಕರ್ನಾಟಕಕ್ಕೆ ಸಂಬಂಧಪಟ್ಟಂಗೆ ನೋಡೋದಾದ್ರೆ ಮೇಜರ್ ಆಗಿ ಕೊಂಕಣ್ ರೈಲ್ವೇಸ್ ಅಂತಕ್ಕಂಥದ್ದು ನಮ್ಮ ಮಂಗಳೂರು ಉಡುಪಿ ಮೂಲಕ ಅದು ಹೋಗುತ್ತೆ. ಮಂಗಳೂರು ಮೂಲಕ
ನಾನು ನೆನಪಿರಲಿ ಮೇಜರ್ ನೋಡಿ, ಇಟ್ ಇಸ್ ಮಂಗಳೂರಿಂದ ಎಲ್ಲಿಗೆ ಹೋಗುತ್ತಪ್ಪ ಅಂದ್ರೆ ಮೇಜರ್ ಆಗಿ ಮಹಾರಾಷ್ಟ್ರಕ್ಕೆ ಸಂಬಂಧಪಟ್ಟಂಗೆ ಕೊಂಕಣ್ ರೈಲ್ವೇಸ್ ಅಂತ ಕರಿತೀವಿ. ಇಲ್ಲಿ ಯಾವ ಗೇಜ್ ಇರುತ್ತಪ್ಪ ಅಂದ್ರೆ ಮೀಟರ್ ಗೇಜ್ ಮತ್ತೆ ನ್ಯಾರೋ ಗೇಜ್ ಇರುತ್ತೆ, ಬ್ರಾಡ್ ಗೇಜ್ ಇರಲ್ಲ. ಬಟ್ ಅದೇ ನಮ್ಮ ಕರ್ನಾಟಕಕ್ಕೆ ಸಂಬಂಧಪಟ್ಟಂಗೆ ನೋಡೋದಾದ್ರೆ ಇಟ್ ಇಸ್ ಬ್ರಾಡ್ ಗೇಜ್ ಇರುತ್ತೆ. ನಾವು ಬ್ರಾಡ್ ಗೇಜ್ ಜೊತೆಗೆ ನಮ್ಮ ಮೇಜರ್ ಆಗಿ ಇಟ್ ಇಸ್ ಸೌತ್ ವೆಸ್ಟರ್ನ್ ರೈಲ್ವೆ ಝೋನ್ ಹೆಡ್ ಕ್ವಾರ್ಟರ್ಸ್ ಇದೆ, ಅಥವಾ ನೈಋತ್ಯ ರೈಲ್ವೆ ವಲಯಕ್ಕೆ ಹೆಡ್ ಕ್ವಾರ್ಟರ್ಸ್ ಎಲ್ಲಿದೆಯಪ್ಪ ಅಂದ್ರೆ ನಮ್ಮ ಹುಬ್ಳಿಯಲ್ಲಿದೆ. ನಾವು ಸೌತ್ ವೆಸ್ಟರ್ನ್ ರೈಲ್ವೆ ಝೋನ್ ಹೆಡ್ ಕ್ವಾರ್ಟರ್ಸ್ ಎಲ್ಲಿದೆಯಪ್ಪ ಅಂದ್ರೆ ಹುಬ್ಳಿಯಲ್ಲಿದೆ. ನಾವು ಎರಡನೇದು ಮೊಟ್ಟ ಮೊದಲನೇ ಬಾರಿಗೆ ರೈಲ್ವೆ ನಮ್ಮ ಕರ್ನಾಟಕದಲ್ಲಿ ತಂದಿದ್ದು ಎಲ್ಲಿಂದ ಎಲ್ಲಿಗೆ ಅಂತಂದ್ರೆ ಜೋಲಾರಪೇಟೆಯಿಂದ ಬೆಂಗಳೂರಿಗೆ. ಜೋಲಾರಪೇಟೆ ಟು ಬೆಂಗಳೂರು ನಾವು ಯಾವಾಗಪ್ಪ ಅಂತಂದ್ರೆ 1864ರಲ್ಲಿ ಫಸ್ಟ್ ರೈಲ್ವೆ ಲೈನ್ ಅಂತ ಕರಿತೀವಿ. ಜೊತೆಗೆ ಯಾವ ಜಿಲ್ಲೆಯಲ್ಲಿ ರೈಲ್ವೇಸ್ ಇಲ್ಲ ಅಂತಂದ್ರೆ ಕೊಡಗುವಲ್ಲಿ ಇಲ್ಲ. ಕೊಡಗುವಲ್ಲಿ ದರ್ ಇಸ್ ನೋ ರೈಲ್ವೆ ಟ್ರ್ಯಾಕ್ಸ್ ಅಂತ ಕರಿತೀವಿ, ನೋ ಟ್ರೈನ್ಸ್ ಆಲ್ಸೋ. ಕೊಡಗಲ್ಲಿ ರೈಲ್ವೆ ಟ್ರ್ಯಾಕು ಇಲ್ಲ, ರೈಲ್ವೇಸ್ ಕೂಡ ಇಲ್ಲ. ಇಷ್ಟು ರಿಲೇಟೆಡ್ ಟು ಏನಪ್ಪಾ ಅಂತಂದ್ರೆ ನಮ್ಮ ಕರ್ನಾಟಕಕ್ಕೆ ಸಂಬಂಧಪಟ್ಟಂಗೆ ನಮ್ಮ ಭಾರತದ ರೈಲ್ವೇಸ್ ಅಂತ ಕರಿತೀವಿ. ಅದಾದ್ಮೇಲೆ ಬರ್ತಕ್ಕಂಥದ್ದು ಭಾರತದ ವಾಯುಮಾರ್ಗ, ಏರ್ವೇಸ್ ಇನ್ ಇಂಡಿಯಾ. ನಾವು ರೀಸೆಂಟ್ ಆಗಿ ಏರ್ವೇಸ್ ಸಂಬಂಧಪಟ್ಟ ಕ್ರೈಸಿಸ್ ನೋಡ್ಬಲ್ವೇನಪ್ಪ. ನಾವು ರೀಸೆಂಟ್ ಏನಪ್ಪಾ ಅಂದ್ರೆ ಇಂಡಿಗೋ ಕ್ರೈಸಿಸ್ ಅಂತ ಮಾತಾಡಿದ್ವಿ. ನಾವು ಇಂಡಿಗೋರ್ ಏನ್ ಮಾಡಿದ್ರು, ಶಟ್ ಡೌನ್ ಮಾಡಿದ್ರು. ನಾವೀಗ ಇವೆಲ್ಲದ್ರ ಬಗ್ಗೆ ನಾವು ನೋಡೋಕೆ ಮುಂಚೆ ಮೊದಲೇ ನಮ್ಗೆ ಏನ್ ಗೊತ್ತಿರ್ಬೇಕಪ್ಪ ಅಂತಂದ್ರೆ ನಾವು ಏರ್ವೇಸ್ ಸಂಬಂಧಪಟ್ಟಂಗೆ ನೋಡೋದಾದ್ರೆ ನಾವು ಅತಿ ವೇಗವಾಗಿ ಹೋಗ್ತಕ್ಕಂತ ಸಾರಿಗೆ ವಿಧಾನ ಯಾವ್ದಪ್ಪ ಅಂತಂದ್ರೆ ಏರ್ ವೇಸ್ ಅಂತ ಕರಿತೀವಿ. ನೆನಪಿಟ್ಕೊಳ್ಳಿ, ನಾವು ಅತಿ ವೇಗವಾಗಿ ಹೋಗ್ತಕ್ಕಂತ ನಾವು ಸಾರಿಗೆ ವಿಧಾನ ಯಾವುದು ಅಂತಂದ್ರೆ ಏರ್ವೇಸ್. ನಾವು ಎರಡನೇದನ್ನ ರೆಗ್ಯುಲೇಟ್ ಮಾಡ್ತಕ್ಕಂಥವ್ರು ಯಾರಪ್ಪ ಅಂದ್ರೆ ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾ ಅಂತ ಕರಿತೀವಿ. ನಾವು ಇದನ್ನ ರೆಗ್ಯುಲೇಟ್ ಮಾಡ್ತಕ್ಕಂಥವ್ರು ಏರ್ಪೋರ್ಟ್ ಆಗಿರ್ಬೋದು, ಏರ್ವೇಸ್ ಅನ್ನ ಕಂಟ್ರೋಲ್ ಮಾಡ್ತಕ್ಕಂಥವ್ರು ಯಾರಪ್ಪ ಅಂತಂದ್ರೆ ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾ ಅಂತ ಕರಿತೀವಿ. ಯಾವ ಸಚಿವಾಲಯದಲ್ಲಿ ಬರುತ್ತಪ್ಪ ಅಂತಂದ್ರೆ ಮಿನಿಸ್ಟ್ರಿ ಆಫ್ ಸಿವಿಲ್ ಏವಿಯೇಷನ್. ಮಿನಿಸ್ಟ್ರಿ ಆಫ್ ಸಿವಿಲ್ ಏವಿಯೇಷನ್ ನಮ್ಮ ಭಾರತ ಅಂತಕ್ಕಂಥದ್ದು ಥರ್ಡ್ ಲಾರ್ಜೆಸ್ಟ್ ಡೊಮೆಸ್ಟಿಕ್ ಏವಿಯೇಷನ್ ಮಾರ್ಕೆಟ್. ನಾವು ವಾಯು ಮಾರ್ಗಕ್ಕೆ ಸಂಬಂಧಪಟ್ಟಂಗೆ ನಮ್ಮ ಸ್ಥಾನ ಎಷ್ಟಪ್ಪ ಅಂದ್ರೆ 3ನೇ ಸ್ಥಾನದಲ್ಲಿದೆ. ರೋಡ್ಸ್ ಸಂಬಂಧಪಟ್ಟಂಗೆ 2ನೇ ಸ್ಥಾನದಲ್ಲಿ, ರೈಲ್ವೆ ಸಂಬಂಧಪಟ್ಟ ಟಾಪ್ ಅಲ್ಲಿ ಇದೀವಿ. ನಾವು 68,000 ಕಿಲೋಮೀಟರ್ ಇದೆ. ನಾವು ಮೊದಲನೇ ರೈಲ್ವೆ ಮಾರ್ಗ ಯಾವಾಗಪ್ಪ ಅಂತಂದ್ರೆ ಮೇಜರ್ ಆಗಿ ಇಟ್ ಇಸ್ ಮುಂಬೈ ಟು ಥಾನೆ 1854ರಲ್ಲಿ. 10 ವರ್ಷ ಆದ್ಮೇಲೆ ನಮ್ಮ ಕರ್ನಾಟಕಕ್ಕೆ ಬರುತ್ತೆ, ಜೋಲಾರ್ಪೇಟೆಯಿಂದ ಬೆಂಗಳೂರಿಗೆ. ಅದೇ ರೀತಿ ವಾಯು ಮಾರ್ಗಕ್ಕೆ ಸಂಬಂಧಪಟ್ಟಂಗೆ ನೋಡೋದಾದ್ರೆ 3ನೇ ಸ್ಥಾನದಲ್ಲಿದೆ. ನಾವು ಅತಿ ಹೆಚ್ಚು ಹ್ಯಾಂಡಲ್ ಮಾಡ್ತಕ್ಕಂಥವ್ರು ಯಾರಪ್ಪ ಅಂತಂದ್ರೆ ಇಂಡಿಗೋ ಅಂತ ಕರಿತೀವಿ. 65% ಇಂಡಿಗೋ ಹ್ಯಾಂಡಲ್ ಮಾಡ್ತಿದ್ದಾರೆ. ಇಂಡಿಗೋ ಕಂಪನಿಯವ್ರು ಮಾತ್ರ 60%. ನಾವು ಎಷ್ಟು ಜನ ಟ್ರಾವೆಲ್ ಮಾಡ್ತಾರಪ್ಪ ಅಂದ್ರೆ 15 ಕೋಟಿ ಜನ ಟ್ರಾವೆಲ್ ಮಾಡ್ತಾರೆ ಪ್ರತಿ ವರ್ಷ. ನಾವು ಫಾರಿನ್ಗೆ ಎಷ್ಟು ಜನ ಹೋಗ್ತಾರಪ್ಪ ಅಂದ್ರೆ 6ರಿಂದ 7 ಕೋಟಿ ಜನ ಫಾರಿನ್ಗೆ ಹೋಗ್ತಾರೆ. ಸರ್, ಈಗ ಇದೆಲ್ಲ ಓಕೆ, ಈ ಒಂದು ವಾಯು ಮಾರ್ಗ ಅಂತಕ್ಕಂಥ ಚೀಪ್ ಇದೆಯಾ ಅಂತಂದ್ರೆ ಇಲ್ಲ, ತುಂಬಾ ಕಾಸ್ಟ್ಲಿ ಇದೆ. ನಾವು ಕಾಸ್ಟ್ಲಿ ಇರೋದನ್ನ ಚೀಪ್ ಮಾಡ್ಬೇಕಂದ್ರೆ ಹೆಂಗಪ್ಪ ಚೀಪ್ ಆಗಿ ಮಾಡೋದು ಅಂತಂದ್ರೆ ಅದಕ್ಕೆ ನಮ್ಮ ಕೇಂದ್ರ ಸರ್ಕಾರದವರು ಒಂದು ಯೋಜನೆ ಲಾಂಚ್ ಮಾಡಿದೆ 2016ರಲ್ಲಿ. ಅದನ್ನ ಉಡಾನ್ ಸ್ಕೀಮ್ ಅಂತ ಕರಿತೀವಿ. ಉಡೇ ದೇಶ್ ಕಾ ಅಮ್ ನಾಗರಿಕ್ ಅಂತ ಕರಿತೀವಿ. ಉಡೇ ದೇಶ್ ಕಾ ಅಮ್ ನಾಗರಿಕ್, ಅದನ್ನ ಉಡಾನ್ ಯೋಜನೆ ಅಂತ ಕರಿತೀವಿ. ನಾವು ಇಷ್ಟು ಯಾವ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಏರ್ವೇಸ್ ಸಂಬಂಧಪಟ್ಟಂಗೆ ಗೊತ್ತಿರಲಿ. ನಾವು ಇದೆಲ್ಲ ಓಕೆ ಸರ್. ಬಿಸಿಯೆಸ್ಟ್ ಏರ್ಪೋರ್ಟ್ ಯಾವ್ದಪ್ಪ ಅಂದ್ರೆ ಇಂದಿರಾ ಗಾಂಧಿ ಏರ್ಪೋರ್ಟ್ ಅಂತ ಕರಿತೀವಿ. ಅದು ಎಲ್ಲಿದೆಯಪ್ಪ ಅಂತಂದ್ರೆ ಮೇಜರ್ ಇರ್ತಕ್ಕಂಥ ಎಲ್ಲಿ, ಇಟ್ ಇಸ್ ಡೆಲ್ಲಿಯಲ್ಲಿದೆ. ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಡೆಲ್ಲಿಯಲ್ಲಿದೆ, ಮುಂಬೈ. ಅದಾದ್ಮೇಲೆ ನಮ್ಮ ಕರ್ನಾಟಕದಲ್ಲಿ ಕೂಡ ಇದೆ. ಇವೆಲ್ಲ ನೋಡ್ತಾ ಹೋಗೋಣ. ಒಂದ್ ಸ್ವಲ್ಪ ನಮ್ಮ ಕರ್ನಾಟಕಕ್ಕೆ ಸಂಬಂಧಪಟ್ಟಂಗೆ ಕೂಡ ನೋಡೋದಾದ್ರೆ ನಾವು ಮೊದಲನೇದು ಗೊತ್ತಿರಬೇಕಾಗಿರ್ತಕ್ಕಂಥದ್ದು ನಮ್ಮ ಕರ್ನಾಟಕದಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ವಾಯು ಸಾರಿಗೆಯನ್ನ ಯಾವ ವರ್ಷದಲ್ಲಿ ತಂದ್ವಪ್ಪ ಅಂತಂದ್ರೆ 1960 ಮೇಜರ್ ಆಗಿ 1946ರಲ್ಲಿ ತಂದ್ವಿ. 1946ರಲ್ಲಿ ನಾವು ಯಾವ್ದಪ್ಪ ಅಂತಂದ್ರೆ ಡೆಕ್ಕನ್ ಏರ್ವೇಸ್ ಅಂತ ಕರಿತೀವಿ. ಎಲ್ಲಿಂದ ಎಲ್ಲಿಗೆ ಅಂತಂದ್ರೆ ಬೆಂಗಳೂರಿಂದ ಹೈದರಾಬಾದಕ್ಕೆ ಫಸ್ಟ್ ಏರ್ ಟ್ರಾವೆಲ್ ಫೆಸಿಲಿಟಿ ಯಾವಾಗ ಅಂತಂದ್ರೆ ಡೆಕ್ಕನ್ ಏರ್ವೇಸ್ನವರು ಎಲ್ಲಿಂದ ಎಲ್ಲಿಗಪ್ಪ ಅಂತಂದ್ರೆ ಬೆಂಗಳೂರಿಂದ ಹೈದರಾಬಾದಕ್ಕೆ, ಬೆಂಗಳೂರು ಮತ್ತು ಹೈದರಾಬಾದ್ ವರೆಗೆ ಮೇಜರ್ ಅಂತ ಕರಿತೀವಪ್ಪ ಅಂದ್ರೆ ಇಟ್ ಇಸ್ ಫಸ್ಟ್ ಇಂಟ್ರೊಡ್ಯೂಸ್ ಮಾಡಿದ್ವಿ. ನಾವು ಎರಡನೇದ್ರ ಬಗ್ಗೆ ನೋಡೋದಾದ್ರೆ ನಾವು ನಮ್ಮ ಕರ್ನಾಟಕದಲ್ಲಿ 2 ಇಂಟರ್ನ್ಯಾಷನಲ್ ಏರ್ಪೋರ್ಟ್ಸ್ ಇದಾವೆ. ಒಂದು ಬೆಂಗಳೂರು ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್, ಎರಡನೇದು ಯಾವ್ದಪ್ಪ ಅಂದ್ರೆ ಮಂಗಳೂರು ಅಂತ ಕರಿತೀವಿ. ಅದರ ಜೊತೆಗೆ ಹಲವಾರು ಡೊಮೆಸ್ಟಿಕ್ ಏರ್ಪೋರ್ಟ್ಸ್ ಇದಾವೆ. ಯಾವ್ದಪ್ಪ ಅಂದ್ರೆ ಶಿವಮೊಗ್ಗದಲ್ಲಿ ಲೋಟಸ್ ಏರ್ಪೋರ್ಟ್ ಅಥವಾ ಕುವೆಂಪು ಏರ್ಪೋರ್ಟ್ ಅಂತ ಕರಿತೀವಿ. ಹುಬ್ಳಿಯಲ್ಲಿದೆ.
ಕಲಬುರಗಿಯಲ್ಲಿದೆ, ಬೀದರ್ಲಿದೆ, ಇವೆಲ್ಲ ಕಡೆ ಏನಪ್ಪ, ಮೈಸೂರಲ್ಲಿ ಕೂಡ ಇವೆಲ್ಲ ಏನಪ್ಪಾ ಅಂದ್ರೆ ಡೊಮೆಸ್ಟಿಕ್ ಏರ್ಪೋರ್ಟ್ಸ್. ಮೈಸೂರಲ್ಲಿದೆ, ಅದಾದ್ಮೇಲೆ ಹಾಸನ್ಲಿದೆ, ಶಿವಮೊಗ್ಗ, ಬಳ್ಳಾರಿಯಲ್ಲಿದೆ, ಕಲಬುರಗಿ, ಬೀದರ್, ಬೆಳಗಾವಿಯಲ್ಲಿ, ಹುಬ್ಳಿಯಲ್ಲಿ, ಕಾರವಾರ ಇವೆಲ್ಲ ಕಡೆ ಡೊಮೆಸ್ಟಿಕ್ ಏರ್ಪೋರ್ಟ್ಸ್ ಇದಾವೆ. ಇಷ್ಟು ಯಾವ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಅಂದ್ರೆ ರಿಲೇಟೆಡ್ ಟು ಏನಪ್ಪಾ ಅಂತಂದ್ರೆ ಮೇಜರ್ ಆಗಿ ಏರ್ ವೇಸ್ ಸಂಬಂಧಪಟ್ಟಂಗೆ. ಅದಾದ್ಮೇಲೆ ಬರ್ತಕ್ಕಂಥದ್ದು ಜಲ ಮಾರ್ಗಕ್ಕೆ ಸಂಬಂಧಪಟ್ಟಂಗೆ ವಾಟರ್ ವೇಸ್ ಅಂತ ಕರಿತೀವಿ. ನಾವೀಗ ವಾಟರ್ ವೇಸ್ ಸಂಬಂಧಪಟ್ಟಂಗೆ ನೋಡೋದಾದ್ರೆ ನಿಮ್ಗೆ ಗೊತ್ತಿರಲೇಬೇಕಾಗಿರ್ತಕ್ಕಂಥ ವಿಚಾರ, ನಾವು ವಿಚ್ ಇಸ್ ದ ಚೀಪೆಸ್ಟ್ ಮೋಡ್ ಆಫ್ ಟ್ರಾನ್ಸ್ಪೋರ್ಟ್. ನಾವು ಅತಿ ಚೀಪ್ ಆಗಿ ಟ್ರಾನ್ಸ್ಪೋರ್ಟ್ ಮಾಡ್ತಕ್ಕಂಥ ಮೇಜರ್ ಆಗಿ ಮಾರ್ಗ ಯಾವ್ದಪ್ಪ ಅಂದ್ರೆ ಜಲ ಮಾರ್ಗ ಅಂತ ಕರಿತೀವಿ. ನಾವು ಈ ಜಲ ಮಾರ್ಗದಲ್ಲಿ ನೋಡೋದಾದ್ರೆ ಎರಡು ವಿಧಗಳಿದಾವೆ. ಒಂದೇನಪ್ಪಾ ಅಂತಂದ್ರೆ ನಾವು ನಮ್ಮ ಭಾರತದಲ್ಲೇ ಮೂವ್ ಆಗ್ತಕ್ಕಂಥದ್ದು, ಇನ್ನೊಂದು ಹೊರದೇಶಕ್ಕೆ ಹೋಗ್ತಕ್ಕಂಥದ್ದು. ಅದನ್ನ ಏನಂತ ಕರಿತೀವಪ್ಪ ಅಂದ್ರೆ ಇನ್ಲ್ಯಾಂಡ್ ವಾಟರ್ ವೇಸ್ ಅಂಡ್ ಕೋಸ್ಟಲ್ ವಾಟರ್ ವೇಸ್ ಅಂತ ಕರಿತೀವಿ. ನಾವು ಕೋಸ್ಟಲ್ ವಾಟರ್ ವೇಸ್ ಬಗ್ಗೆ ನೋಡೋದಾದ್ರೆ ನಾವು 90% ಒಂದು ರಾಷ್ಟ್ರದಿಂದ ಇನ್ನೊಂದು ರಾಷ್ಟ್ರಕ್ಕೆ, ನಮ್ಮ ಭಾರತದಿಂದ ಹೊರ ರಾಷ್ಟ್ರಕ್ಕೆ 90% ಗೂಡ್ಸ್ ಅನ್ನ ಎಲ್ಲಿಂದ ಕಳಿಸ್ತೀವಪ್ಪ ಅಂದ್ರೆ ಬಂದರುಗಳಿಂದ, ಪೋರ್ಟ್ಸ್ ಇಂದ. ಎರಡನೇದು 70% ವ್ಯಾಲ್ಯೂವನ್ನ ನಮ್ಮ ಬಂದರ್ಗಳನ್ನ ಕಳಿಸ್ತೀವಿ. ಎಷ್ಟು ಬಂದರಪ್ಪ ಅಂದ್ರೆ 13 ಬಂದರುಗಳು ಅಂತ ಕರಿತೀವಿ. 13 ಮೇಜರ್ ಪೋರ್ಟ್ಸ್ ಇಂದ ಏನ್ ಕಳಿಸ್ತೀವಪ್ಪ ಅಂದ್ರೆ 90% ಆಫ್ ಗೂಡ್ಸ್ ಟು ಇಂಟರ್ನ್ಯಾಷನಲ್ ಮಾರ್ಕೆಟ್ಸ್ ಅಂಡ್ 70% ಆಫ್ ವ್ಯಾಲ್ಯೂವನ್ನ ಎಲ್ಲಿಂದ ಕಳಿಸ್ತೀವಪ್ಪ ಅಂತಂದ್ರೆ ಬಂದರುಗಳಿಂದ, ಪೋರ್ಟ್ಸ್ ಇಂದ. 13 ಮೇಜರ್ ಪೋರ್ಟ್ಸ್. ಎರಡನೇದ್ರ ಬಗ್ಗೆ ನೋಡೋದಾದ್ರೆ ವಿಚ್ ಇಸ್ ದ ಚೀಪೆಸ್ಟ್ ಮೋಡ್ ಅಂಡ್ ವಿಚ್ ಇಸ್ ದ ಮೋಸ್ಟ್ ಎಕೋ ಫ್ರೆಂಡ್ಲಿ ಮೋಡ್ ಅಂತ ನೋಡೋದಾದ್ರೆ ಮೇಜರ್ ಆಗಿ ವಾಟರ್ ವೇಸ್, ಜಲ ಮಾರ್ಗ ಅಂತ ಕರಿತೀವಿ. ನಮ್ಮ ಇಂಡಿಯಾದಲ್ಲಿ ಎಷ್ಟು ಜಲಮಾರ್ಗ ಇದೆಯಪ್ಪ ಅಂತಂದ್ರೆ ನೆನಪಿಟ್ಕೊಳ್ರಪ್ಪ, ನಾವು ವಾಟರ್ ವೇಸ್ ಇರ್ತಕ್ಕಂಥದ್ದು ನಾನು ಆಲ್ರೆಡಿ ಹೇಳಿದೆ. ದೇರ್ ಆರ್ 2 ವೇಸ್ ಇದಾವೆ. ಒಂದು ಇನ್ಲ್ಯಾಂಡ್ ಅಂತ ಕರಿತೀವಿ, ಇನ್ನೊಂದು ಕೋಸ್ಟಲ್. ನಾವು ಇನ್ಲ್ಯಾಂಡ್ ಅಲ್ಲಿ ನೋಡೋದಾದ್ರೆ ಮೇಜರ್ ನೆನ್ಪಿಟ್ಕೋಬೇಕು. ಇಲ್ಲಿ ನಾವು ಇನ್ಲ್ಯಾಂಡ್ ಅಲ್ಲಿ ನೋಡೋದಾದ್ರೆ ಹತ್ರ 15,000 ಕಿಲೋಮೀಟರ್ ಅಂತಕ್ಕಂಥದ್ದು ಇನ್ಲ್ಯಾಂಡ್ ವಾಟರ್ ವೇಸ್ ಇದೆ. ಅದಕ್ಕೆ ಏನಂತ ಡಿಕ್ಲೇರ್ ಮಾಡಿದ್ವಪ್ಪ ಅಂದ್ರೆ ನೆನ್ಪಿಟ್ಕೊಳ್ಳಿ, ಇನ್ಲ್ಯಾಂಡ್ ವಾಟರ್ ವೇಸ್ ಅಂದ್ರೆ ನದಿಗಳ ಮೂಲಕ ಆಗಿರ್ಬೋದು, ಕಾಲುವೆಗಳ ಮೂಲಕ, ಅದಾದ್ಮೇಲೆ ಲೇಕ್ಸ್ ಮೂಲಕ ಅದು ಹೋದ್ರೆ ಅದನ್ನೇನಂತ ಕರಿತೀವಪ್ಪ ಅಂದ್ರೆ ಜಲಮಾರ್ಗ ಅಂತ ಕರಿತೀವಿ, ಇನ್ಲ್ಯಾಂಡ್ ವಾಟರ್ ವೇಸ್. ಎಷ್ಟು ಇನ್ಲ್ಯಾಂಡ್ ವಾಟರ್ ವೇಸ್ ಡಿಕ್ಲೇರ್ ಮಾಡಿದಾರಪ್ಪ ನಮ್ಮ ರಾಷ್ಟ್ರ ಸರ್ಕಾರದವರು ಅಥವಾ ರಾಜ್ಯ ಸರ್ಕಾರದವರು ಮತ್ತೆ ಕೇಂದ್ರ ಸರ್ಕಾರದವರು ಅಂದ್ರೆ ಮೇಜರ್ ಆಗಿ 111. ನೆನಪಿಟ್ಕೊಳ್ಳಿ, ಮೊದಲು 5 ಇತ್ತು, ಅದಾದ್ಮೇಲೆ 106 ಆಯ್ತು. ಟೋಟಲ್ ಎಷ್ಟಾಯ್ತು? 111 ಇನ್ಲ್ಯಾಂಡ್ ವಾಟರ್ ವೇಸ್ ಅನ್ನ ನ್ಯಾಷನಲ್ ವಾಟರ್ ವೇ ಡಿಕ್ಲೇರ್ ಮಾಡಿದ್ದಾರೆ. ಈ ನ್ಯಾಷನಲ್ ವಾಟರ್ ವೇ ಅಲ್ಲಿ ಒಂದು 5 ರಿಂದ 6 ಡೆವಲಪ್ ಆಗಿದ್ದಾವೆ. ಇನ್ ಮಿಕ್ಕಿರ್ತಕ್ಕಂಥದ್ದು ಹಂಗೆ ಸ್ಟಾಗ್ನೆಂಟ್ ಆಗಿದೆ. ನಾವು ನೆನ್ಪಿಟ್ಕೋಬೇಕಿಲ್ಲಿ, ನಾವು ಮೇಜರ್ ಆಗಿ ನೋಡೋದಾದ್ರೆ ನಾವು 2% ಏನಪ್ಪಾ ಅಂತಂದ್ರೆ ಗ್ರೋತ್ ಪ್ರತಿ ವರ್ಷ ಆಗ್ತಿದೆ. 2% ಗ್ರೋ ಆಗ್ತಿದೆ. ನಾವು ನ್ಯಾಷನಲ್ ವಾಟರ್ ವೇಸ್ ಆದ್ ನೋಡೋಣ. ನಾವು ಇದನ್ನ ಕಂಟ್ರೋಲ್ ಮಾಡ್ತಕ್ಕಂಥವ್ರು ಯಾರಪ್ಪ ಅಂತಂದ್ರೆ ಇನ್ಲ್ಯಾಂಡ್ ವಾಟರ್ ವೇ ಅಥಾರಿಟಿ ಆಫ್ ಇಂಡಿಯಾ. ಇನ್ಲ್ಯಾಂಡ್ ವಾಟರ್ ವೇ ಅಥಾರಿಟಿ ಆಫ್ ಇಂಡಿಯಾ ನಾವು ಯಾವಾಗ ಸ್ಥಾಪನೆ ಆಗಿದೆಯಪ್ಪ ಅಂತಂದ್ರೆ ಮೇಜರ್ ಆಗಿ 1986ರಲ್ಲಿ. ಗೊತ್ತಿರಲಿ ಎಷ್ಟು. ಅದಾದ್ಮೇಲೆ ಬರ್ತಕ್ಕಂಥದ್ದು ಯಾವ ನ್ಯಾಷನಲ್ ವಾಟರ್ ವೇಸ್ ಇದೆಯಪ್ಪ ಅಂತಂದ್ರೆ ನಾನು ಆಲ್ರೆಡಿ ಹೇಳಿದೆ, ಮೊದಲು ಡೆವಲಪ್ ಮಾಡಿದ್ದೆ ಯಾವ್ದಪ್ಪ ಅಂದ್ರೆ 5, ಅದಾದ್ಮೇಲೆ 106 ಡಿಕ್ಲೇರ್ ಮಾಡಿದ್ವಿ. ಟೋಟಲ್ ಆಗಿ 111 ಇದೆ. ಎಕ್ಸಾಮ್ ಅಲ್ಲಿ ಕೇಳ್ತಾರೆ ಎಷ್ಟು ನ್ಯಾಷನಲ್ ವಾಟರ್ ವೇಸ್ ಇದೆಯಪ್ಪ ಅಂದ್ರೆ 111. ನಾವು 111 ಎಲ್ಲಿಂದ ಎಲ್ಲಿಗಿದೆಯಪ್ಪ ಅಂದ್ರೆ ನ್ಯಾಷನಲ್ ವಾಟರ್ ವೇ 1 ಎಲ್ಲಿಂದ ಎಲ್ಲಿಗಪ್ಪ ಅಂದ್ರೆ ಇಟ್ ಇಸ್ ಪ್ರಯಾಗ್ರಾಜ್ ಇಂದ ಆಲ್ದಿಯಾ ಕೋಲ್ಕತ್ತಾಗೆ, ಉತ್ತರ ಪ್ರದೇಶದಿಂದ ಕೋಲ್ಕತ್ತಾಗೆ ನ್ಯಾಷನಲ್ ವಾಟರ್ ವೇಸ್. ಯಾವ ನದಿಯ ಮೇಲಪ್ಪ ಅಂತಂದ್ರೆ ಗಂಗಾ ನದಿಯ ಮೇಲೆ. ಎರಡನೇದು ನ್ಯಾಷನಲ್ ವಾಟರ್ ವೇ 2 ಅಂತ ಕರಿತೀವಿ, ಸಾಡಿಯಾದಿಂದ ಡುಬ್ರಿಗೆ. ಸಾಡಿಯಾ ಅಸ್ಸಾಮಲ್ಲಿದೆ, ಡುಬ್ರಿ ಅಂತಕ್ಕಂಥದ್ದು ಕೂಡ ಅಸ್ಸಾಮಲ್ಲಿದೆ. ಮೇಜರ್ ಆಗಿ ನಾವು ಯಾವ ನದಿಯ ಮೇಲಪ್ಪ ಅಂತಂದ್ರೆ ಮೇಜರ್ ಆಗಿ ಬ್ರಹ್ಮಪುತ್ರ ನದಿ ಅಂತ ಕರಿತೀವಿ. ದ ರಿವರ್ ಬ್ರಹ್ಮಪುತ್ರ ಅಂತ ಕರಿತೀವಿ. ನ್ಯಾಷನಲ್ ವಾಟರ್ ವೇ 2. ನಾವು ನ್ಯಾಷನಲ್ ವಾಟರ್ ವೇ 3 ಅಂತಕ್ಕಂಥದ್ದು ಕೇರಳದಲ್ಲಿದೆ. ನಾವು ಕೊಟಾಪುರಂ ಟು ಕೊಲ್ಲಂ ಅಂತ ಕರಿತೀವಿ, ಕೇರಳದಲ್ಲಿದೆ ನ್ಯಾಷನಲ್ ವಾಟರ್ ವೇ 3. ನ್ಯಾಷನಲ್ ವಾಟರ್ ವೇ 4 ಅಂತಕ್ಕಂಥದ್ದು ನಾವು ಮೇಜರ್ ಆಗಿ ಗೋದಾವರಿ ಮತ್ತು ಕೃಷ್ಣ ಅಂತಕ್ಕಂಥದ್ದು ನಾವು ಎಲ್ಲಿಂದಪ್ಪ ಅಂದ್ರೆ ಆಂಧ್ರ ಪ್ರದೇಶ ಅಂತ ಕರಿತೀವಿ. ನ್ಯಾಷನಲ್ ವಾಟರ್ ವೇ 5 ಮೇಜರ್ ಆಗಿ ಮಹಾನದಿ ಮತ್ತೆ ಬ್ರಾಹ್ಮಣಿ ನದಿಯ ಮೇಲಿದೆ, ನ್ಯಾಷನಲ್ ವಾಟರ್ ವೇ 5. ಇಷ್ಟು ಗೊತ್ತಿರಲಿ, ಪಕ್ಕ ಕೆಳಗೆ ಕೇಳ್ತಾರೆ. 1 ಅಲಹಾಬಾದ್ ಟು ಆಲ್ದಿಯಾ ಅಂತ ಕರಿತೀವಿ, 2ನೇದು ಸಾಡಿಯಾ ಟು ಡುಬ್ರಿ ಬ್ರಹ್ಮಪುತ್ರ ನದಿ ಮೇಲೆ, 3ನೇದು ಕೊಲ್ಲಂ ಟು ಕೊಟಾಪುರಂ ಕೇರಳದಲ್ಲಿ, ಅದಾದ್ಮೇಲೆ ಆಂಧ್ರದಲ್ಲಿ ಬರ್ತವೆ. ಅದಾದ್ಮೇಲೆ 5 ಬಂದು ಮೇಜರ್ ಆಗಿ ಮಹಾನದಿ ಮತ್ತೆ ನಾವು ಮೇಜರ್ ಆಗಿ ಇಟ್ ಇಸ್ ಬ್ರಾಹ್ಮಣಿ ಅಂತ ಕರಿತೀವಿ.
ಅದಾದ್ಮೇಲೆ ಬರ್ತಕ್ಕಂಥದ್ದು ಮೇಜರ್ ಆಗಿ ನಮ್ಮ ಪೋರ್ಟ್ಸ್ ಬರ್ತವೆ. ನಾವು ಕೋಸ್ಟ್ ಲೈನ್ ಎಷ್ಟಿದೆಯಪ್ಪ, ಕೋಸ್ಟಲ್ ವಾಟರ್ ವೇಸ್ ಆಯ್ತು, ವಿತ್ ಇನ್ ದ ಕಂಟ್ರಿ ಆಯ್ತು. ನಾವು ಮೇಜರ್ ಆಗಿ ನಮ್ಮ ಬಂದರುಗಳು ಎಷ್ಟಿದಾವಪ್ಪ ಅಂತಂದ್ರೆ ಇರ್ತಕ್ಕಂಥದ್ದು 13 ಮೇಜರ್ ಪೋರ್ಟ್ಸ್ ಇದಾವೆ, 13 ಪ್ರಮುಖ ಬಂದರುಗಳಿದಾವೆ. ನಾವು ಅದರಲ್ಲಿ ಬಿಸಿಯೆಸ್ಟ್ ಯಾವ್ದಪ್ಪ ಅಂದ್ರೆ JNPT ಅಂತ ಕರಿತೀವಿ, ಜವಾಹರ್ಲಾಲ್ ನೆಹರು ಪೋರ್ಟ್ ಟ್ರಸ್ಟ್ ಅಂತ ಕರಿತೀವಿ. ಎಷ್ಟು ಸಾವಿರ ಕಿಲೋಮೀಟರ್ ಇದೆಯಪ್ಪ ಅಂದ್ರೆ 7,516 ಕಿಲೋಮೀಟರ್ ಕೋಸ್ಟ್ ಲೈನ್ ಇದೆ. ಕರಾವಳಿ ಉದ್ದ ಎಷ್ಟಪ್ಪ ಅಂದ್ರೆ 7,516 ಕಿಲೋಮೀಟರ್ ಇದೆ. ನಾನು ಆಲ್ರೆಡಿ ಹೇಳಿದೆ, ನಾವು ಮೋರ್ ದನ್ 90%, 90% ಗಿಂತ ಜಾಸ್ತಿ ವಾಲ್ಯೂಮ್ ಅಂತಕ್ಕಂಥದ್ದು ಯಾವ್ದ್ರ ಮೂಲಕ ಹೋಗತ್ತಪ್ಪ ಅಂದ್ರೆ ಮೇಜರ್ ಆಗಿ ಈ ಜಲಮಾರ್ಗಗಳ ಮೂಲಕ 70% ವ್ಯಾಲ್ಯೂ ನೆನ್ಪಿಟ್ಕೋಬೇಕಿಲ್ಲಿ, 70% ವ್ಯಾಲ್ಯೂ ಈ ಜಲಮಾರ್ಗಗಳ ಮೂಲಕ. ನಾವು ಯಾವ್ದಪ್ಪ ಲಾರ್ಜೆಸ್ಟ್ ಬಿಸಿಯೆಸ್ಟ್ ಪೋರ್ಟ್ ಯಾವ್ದಪ್ಪ ಅಂತಂದ್ರೆ ಮೇಜರ್ JNPT, ಜವಾಹರ್ಲಾಲ್ ನೆಹರು ಪೋರ್ಟ್ ಟ್ರಸ್ಟ್ ಅಂತ ಕರಿತೀವಿ. ಡೀಪೆಸ್ಟ್ ಪೋರ್ಟ್ ಯಾವ್ದಪ್ಪ, 13ನೇ ಪೋರ್ಟ್ ಯಾವ್ದಪ್ಪ ಅಂತಂದ್ರೆ ವಧವನ್ ಪೋರ್ಟ್ ಅಂತ ಕರಿತೀವಿ. ಎಲ್ಲಿದೆಯಪ್ಪ ಅಂದ್ರೆ ಮುಂಬೈಯಲ್ಲಿದೆ. ಅತಿ ಹೆಚ್ಚು ಹ್ಯಾಂಡಲ್ ಮಾಡ್ತಕ್ಕಂಥ ಪೋರ್ಟ್ ಯಾವ್ದಪ್ಪ ಅಂತಂದ್ರೆ ಮೇಜರ್ ಆಗಿ ಪಾರಾದೀಪ್ ಅಂತ ಕರಿತೀವಿ. ರೀಸೆಂಟ್ ಆಗಿ ಪಾರಾದೀಪ್ ಇಷ್ಟು ರಿಲೇಟೆಡ್ ಟು ಏನಪ್ಪಾ ಅಂತಂದ್ರೆ ರಿಲೇಟೆಡ್ ಟು ದಿಸ್. ಇನ್ನೊಂದು ನೆನ್ಪಿಟ್ಕೊಳ್ಳಿ, ನಾವು ಈ ಪೋರ್ಟ್ ಅನ್ನ ಡೆವಲಪ್ ಮಾಡ್ತಕ್ಕಂಥ ಪ್ರಾಜೆಕ್ಟ್ ಯಾವ್ದಪ್ಪ ಅಂತಂದ್ರೆ ಸಾಗರಮಾಲಾ ಯೋಜನೆ ಅಂತ ಕರಿತೀವಿ. ಸಾಗರಮಾಲಾ ಪ್ರಾಜೆಕ್ಟ್ ಅಥವಾ ಸಾಗರಮಾಲಾ ಯೋಜನೆ ಅಂತ ಕೂಡ ಕರಿತೀವಿ. ಇಷ್ಟು ಮೇಜರ್ ಆಗಿ ಇಟ್ ಇಸ್ ಕೋಸ್ಟಲ್ಗೆ, ಅದು ಇನ್ಲ್ಯಾಂಡ್ ಸಂಬಂಧಪಟ್ಟ ಡಿಸ್ಕಸ್ ಮಾಡಿದ್ವಿ. ಅದಾದ್ಮೇಲೆ ಮೇಜರ್ ನಿಮ್ಗೆ ಗೊತ್ತಿರಬೇಕಾಗಿರ್ತಕ್ಕಂಥದ್ದು, ನಾವು ಪೋರ್ಟ್ಸ್ ನಮ್ಗೆ ಆಲ್ರೆಡಿ ಗೊತ್ತಿದಾವೆ. ನಾವು ಮೇಜರ್ ಆಗಿ ಆಲ್ದಿಯಾ ಪೋರ್ಟ್ ಇದೆ ಫಾರ್ ವಿಶಾಖಪಟ್ಟಣಂ ಪೋರ್ಟ್, ಪಾರಾದೀಪ್ ಒಡಿಶಾದಲ್ಲಿದೆ. ಅದಾದ್ಮೇಲೆ ಬರ್ತಕ್ಕಂಥದ್ದು ವಿಶಾಖಪಟ್ಟಣಂ ಪೋರ್ಟ್, ಕಾಮರಾಜ್ ಪೋರ್ಟ್, ಚೆನ್ನೈ ಪೋರ್ಟ್, ಚಿದಂಬರಂ ಪೋರ್ಟ್, ಇಟ್ ಇಸ್ ಕೊಚ್ಚಿನ್ ಪೋರ್ಟ್. ನಮ್ಮ ಕರ್ನಾಟಕದಲ್ಲಾದ್ರೆ ಮಂಗಳೂರು ಪೋರ್ಟ್ ಇದೆ. ಅದಾದ್ಮೇಲೆ ಇಟ್ ಇಸ್ ಮರಮುಗೋ ಪೋರ್ಟ್, JNPT ಮುಂಬೈ. ಇಲ್ಲಿ 13ನೇ ಪೋರ್ಟ್ ಯಾವ್ದಪ್ಪ ಅಂತಂದ್ರೆ ವಧವನ್ ಪೋರ್ಟ್ ಅಂತ ಕರಿತೀವಿ. ಅದಾದ್ಮೇಲೆ ಬರ್ತಕ್ಕಂಥದ್ದು ಕಾಂಡ್ಲಾ ಪೋರ್ಟ್ ಅಥವಾ ದೀನ್ ದಯಾಳ್ ಪೋರ್ಟ್ ಅಂತ ಕರಿತೀವಿ. ದೀನ್ ದಯಾಳ್ ಪೋರ್ಟ್. ಇಷ್ಟು 13 ಅಂತಕ್ಕಂಥದ್ದು ನಾವು ಮೇಜರ್ ಆಗಿ ಇಟ್ ಇಸ್ ಮೇಜರ್ ಪೋರ್ಟ್ಸ್ ಇದಾವೆ. ನಾವು ಕೊನೆಯದಾಗಿ ಏನಪ್ಪಾ ಅಂದ್ರೆ ನಮ್ಮ ಕರ್ನಾಟಕಕ್ಕೆ ಸಂಬಂಧಪಟ್ಟಂಗೆ ಕೂಡ ಒಂದು ಸ್ವಲ್ಪ ಡಿಸ್ಕಸ್ ಮಾಡ್ಬೇಕಾಗತ್ತೆ. ನಮ್ಮ ಕರ್ನಾಟಕ ನೋಡೋದಾದ್ರೆ ಎಷ್ಟು ಬಂದರುಗಳಿದಾವಪ್ಪ ಅಂತಂದ್ರೆ ಮೇಜರ್ ಆಗಿ 23 ಬಂದರುಗಳಿದಾವೆ. ನಾವು ಮೇಜರ್ ಆಗಿರ್ಬೋದು ಮೈನರ್ ಕೂಡ ಸೇರಿ. ನಾವು ಅದ್ರಲ್ಲಿ ಒಂದೇ ಒಂದು ಮೇಜರ್ ಪೋರ್ಟ್ ಇದೆ. ಯಾವ್ದಪ್ಪ ಮೇಜರ್ ಪೋರ್ಟ್ ಅಂತಂದ್ರೆ ನಾವು ಮಂಗಳೂರು ಪೋರ್ಟ್ ಅಂತ ಕರಿತೀವಿ. ಮಂಗಳೂರು ಪೋರ್ಟ್ ಏನಪ್ಪಾ ಅಂದ್ರೆ ಗೇಟ್ ವೇ ಆಫ್ ಕರ್ನಾಟಕ ಸ್ಥಾಪನೆ ಮಾಡಿರ್ತಕ್ಕಂಥ ಯಾವಾಗ 1974ರಲ್ಲಿ ಗೇಟ್ ವೇ ಆಫ್ ಕರ್ನಾಟಕ ಅಂತ ಕರಿತೀವಿ. ಗೇಟ್ ವೇ ಆಫ್ ಕರ್ನಾಟಕ ಯಾವ್ದಪ್ಪ ಅಂತಂದ್ರೆ ಮಂಗಳೂರು ಅಂತ. ನಾವ್ ಯಾವ್ಯಾವ ಪೋರ್ಟ್ಗಳಿದಾವಪ್ಪ ಅಂತಂದ್ರೆ ಇಟ್ ಇಸ್ ಮಂಗಳೂರು ಪೋರ್ಟ್ ಆಗಿರ್ಬೋದು, ನಾವು ಮೇಜರ್ ಆಗಿ ಮಂಗಳೂರು ಪೋರ್ಟ್ ಅಂತ ಕರಿತೀವಿ. ಅದಾದ್ಮೇಲೆ ಮಲ್ಪೆ ಪೋರ್ಟ್ ಆಗಿರ್ಬೋದು, ಅದಾದ್ಮೇಲೆ ಕುಂದಾಪುರ ಪೋರ್ಟ್ ಆಗಿರ್ಬೋದು, ಪಾಡ್ಬಿದ್ರೆ ಪೋರ್ಟ್ ಆಗಿರ್ಬೋದು, ಭಟ್ಕಲ್ ಆಗಿರ್ಬೋದು, ಕಾರವಾರ ಆಗಿರ್ಬೋದು, ಬೇಲೆಕೆರೆ ಪೋರ್ಟ್ ಆಗಿರ್ಬೋದು. ಇವೆಲ್ಲ ಪೋರ್ಟ್ಗಳು ಏನಪ್ಪಾ ಅಂದ್ರೆ 23 ಸಣ್ಣ ಪೋರ್ಟ್ಗಳಾಗಿರ್ಬೋದು, ಅದೇ ರೀತಿ ಪ್ರಮುಖವಾದ ಪೋರ್ಟ್ಗಳು ಕೂಡ ಆಗಿರ್ಬೋದು. ಇದ್ರಲ್ಲಿ ಏನಪ್ಪಾ ಅಂತಂದ್ರೆ ನೆನ್ಪಿಟ್ಕೋಬೇಕಾಗಿರ್ತಕ್ಕಂಥದ್ದು ಒಂದು ಕಾರವಾರ ಪೋರ್ಟ್ ಬಗ್ಗೆ ಗೊತ್ತಿರಲಿ. ನಾವು ಕಾರವಾರ ಪೋರ್ಟ್ ಏನಕ್ಕಪ್ಪ ಅಂದ್ರೆ ಆಲ್ ವೆದರ್ ಪೋರ್ಟ್ ಅಂಡ್ ಐರನ್ ಅಂಡ್ ಮ್ಯಾಂಗನೀಸ್ ಅನ್ನ ನಾವೆಲ್ಲ ಎಕ್ಸ್ಪೋರ್ಟ್ ಮಾಡ್ತಕ್ಕಂಥ ಎಲ್ಲಿಂದ ಅಂತಂದ್ರೆ ಕಾರವಾರ ಪೋರ್ಟ್ ಮೂಲಕ. ಈ ಕಾರವಾರ ಪೋರ್ಟ್ ಏನಪ್ಪಾ ಅಂದ್ರೆ ಮಿಲಿಟರಿ ಪೋರ್ಟ್ ಅಂತ ಕೂಡ ಕರಿತೀವಿ. ಆಲ್ ವೆದರ್ ಪೋರ್ಟ್, ಐರನ್ ಅದರನ್ನ ಎಕ್ಸ್ಪೋರ್ಟ್ ಮಾಡ್ತಕ್ಕಂಥದ್ದು, ರಫ್ತು ಮಾಡ್ತಕ್ಕಂಥ ಮ್ಯಾಂಗನೀಸ್ ಅನ್ನ, ಗ್ರಾನೈಟ್, ಅಗ್ರಿಕಲ್ಚರ್ ಪ್ರಾಡಕ್ಟ್ಸ್ ಅನ್ನ ಎಕ್ಸ್ಪೋರ್ಟ್ ಮಾಡ್ತಕ್ಕಂಥದ್ದು ಎಲ್ಲಿಂದ ಅಂದ್ರೆ ರಫ್ತು ಮಾಡ್ತಕ್ಕಂಥ ಎಲ್ಲಿಂದ ಅಂತಂದ್ರೆ ಮೇಜರ್ ಆಗಿ ಈ ಕಾರವಾರದಿಂದ ಮಿಲಿಟರಿ ಪೋರ್ಟ್ ಅಂತ ಕರಿತೀವಿ. ಇಟ್ ಇಸ್ ಮಿಲಿಟರಿ ಪೋರ್ಟ್ ಅಥವಾ ಬರ್ಡ್ ವ್ಯೂ ಪ್ರಾಜೆಕ್ಟ್ ಅಂತ ಕೂಡ ಲಾಂಚ್ ಮಾಡಿದ್ದಾರೆ. ಇಲ್ಲಿ ಎಲ್ಲಪ್ಪ ಅಂದ್ರೆ ಕಾರವಾರಲ್ಲಿ. ಕಾರವಾರ ಎಲ್ಲಪ್ಪ ಅಂತಂದ್ರೆ ಮೇಜರ್ ಆಗಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿದೆ. ಕಾರವಾರಕ್ಕೆ ಸಂಬಂಧಪಟ್ಟಾಗ ಎಷ್ಟು ಕಿಲೋಮೀಟರ್ ಉದ್ದ ಇದೆಯಪ್ಪ ಕರಾವಳಿ ಅಂದ್ರೆ ಮೊದಲು 320 ಇತ್ತು, ಇವಾಗ 343 ಕಿಲೋಮೀಟರ್ ಇದೆ. ನೆನ್ಪಿಟ್ಕೊಳ್ಳಿ, ಬದಲಾವಣೆ ಆಗಿದೆ. 343 ಕಿಲೋಮೀಟರ್ ಅಂತಕ್ಕಂಥದ್ದು ಕರಾವಳಿ ಇದೆ. ಎಲ್ಲಪ್ಪ ಅಂದ್ರೆ ನಮ್ಮ ಕರ್ನಾಟಕದಲ್ಲಿ. ಓಕೆನಾ. ಬರ್ತಕ್ಕಂಥ ಕರಾವಳಿ ಪ್ರದೇಶ ಬರ್ತಕ್ಕಂಥ ಜಿಲ್ಲೆಗಳು ಯಾವಪ್ಪ ಅಂದ್ರೆ 3 ಜಿಲ್ಲೆಗಳು ಬರ್ತವೆ. ಯಾವ್ದಪ್ಪ ಅಂತಂದ್ರೆ ಮೇಜರ್ ಆಗಿ ಇಟ್ ಇಸ್ ದಕ್ಷಿಣ ಕನ್ನಡ, ಉಡುಪಿ ಮತ್ತೆ ಉತ್ತರ ಕನ್ನಡ ಅಂತ ಕರಿತೀವಿ. ಎಷ್ಟು ಕಿಲೋಮೀಟರ್ ಇದೆಯಪ್ಪ ಅಂದ್ರೆ ಮೇಜರ್ ಆಗಿ 343 ಕಿಲೋಮೀಟರ್ ಇದೆ. ಓಕೆನಾ. ಇಷ್ಟು ಮೇಜರ್ ಆಗಿ ಈ ಒಂದು ಚಾಪ್ಟರ್ಗೆ ಸಂಬಂಧಪಟ್ಟಂಗೆ ನಾವು ವಿಶೇಷಗಳಾಗಿರ್ತವೆ. ನಾವು ಹೋಪ್ ಯು ಆರ್ ಎಂಜಾಯಿಂಗ್ ದ ಕ್ಲಾಸ್. ಅರ್ಥ ಆಗ್ತಿದೆ ಅಂತ ಭಾವಿಸ್ತಾ ಇದೀವಿ. ನಾವು ಇಷ್ಟ ಆಗ್ತಿದ್ರೆ ಕ್ಲಾಸಸ್ ಅನ್ನ ಜಸ್ಟ್ ಗಿವ್ ಅ ಲೈಕ್. ನಾವು ನಿಮ್ಮ ಒಂದು ಸ್ಟೂಡೆಂಟ್ಸ್ಗೆ, ಫ್ರೆಂಡ್ಸ್ಗೆ ಯು ಕ್ಯಾನ್ ಶೇರ್ ಯುವರ್ ವಿಡಿಯೋಸ್. ನಾವು ಇಷ್ಟ ಆಗ್ತಿದ್ರೆ ಯು ಕ್ಯಾನ್ ಲಿವ್ ಅ ಕಾಮೆಂಟ್ ಆಲ್ಸೋ. ನಾವು ಈ ಒಂದು ಕ್ಲಾಸಸ್ ಅಂತಕ್ಕಂಥದ್ದು ಕಾಲೇಜು ಶಿಕ್ಷಣ ಇಂದ ಆರ್ಗನೈಸ್ ಮಾಡ್ತಿರ್ತಕ್ಕಂಥ ಪ್ಲಾಟ್ಫಾರ್ಮ್ ಯಾವ್ದಪ್ಪ ಅಂದ್ರೆ ವಿಜಯೀ ಭವ. ನಾನು ವಿಜಯೀ ಭವದಲ್ಲಿ ಫ್ಯಾಕಲ್ಟಿ ಆಗಿರ್ತೀನಿ ರಿಲೇಟೆಡ್ ಟು ಭೂಗೋಳಶಾಸ್ತ್ರಕ್ಕೆ ಸಂಬಂಧಪಟ್ಟಂಗೆ ಜಾಗ್ರಫಿ ಫ್ಯಾಕಲ್ಟಿ. ನಾವು ದಿಸ್ ಇಸ್ ಆಲ್ ಫಾರ್ ಟುಡೇ. ಥ್ಯಾಂಕ್ ಯು. ಸಿಗೋಣ ನೆಕ್ಸ್ಟ್ ಕ್ಲಾಸಲ್ಲಿ. ನಮಸ್ತೆ.